ನಮಸ್ಕಾರ ವೀಕ್ಷಕರೇ, ಯುಗಾದಿ ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಸಿಹಿ ಕಹಿಯ ಸಮಾಗಮವೇ ಯುಗಾದಿ ಹಬ್ಬ. ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷವು ಚೈತ್ರ ಮಾಸದ ಶುಕ್ಲ ಪಕ್ಷದ ಯುಗಾದಿಯಿಂದ ಆರಂಭವಾಗುತ್ತೆ. ಈ ಬಾರಿಯ ನಮ್ಮ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬವು ಮಾರ್ಚ್ 30ರಂದು ಆಚರಿಸಲಾಗ್ತಿದೆ. ವಿಶ್ವಾವಸು ಸಂವತ್ಸರದ ಈ ಬಾರಿಯ ಯುಗಾದಿ ಹಬ್ಬ ಯಾವ ರಾಶಿಯವರ ಜೀವನದಲ್ಲಿ ಸಿಹಿ ಉಣಿಸಲಿದೆ, ಯಾವ ರಾಶಿಯವರಿಗೆ ಕಹಿ ತರಲಿದೆ, ಇವೆಲ್ಲವನ್ನ ತಿಳಿದುಕೊಳ್ಳೋಣ. ನಮ್ಮ ಜೊತೆಗಿದ್ದಾರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೊಡ್ಲೆಕೆರೆಯವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷರಾಶಿ. ಈ ರಾಶಿಯವರ ಜೀವನದಲ್ಲಿ ಹೊಸ ವರ್ಷವು ಅದೃಷ್ಟಕರವಾಗಲಿದೆಯಾ, ದುರಾದೃಷ್ಟ ತರಲಿದೆಯಾ ಅಂತ ಸರ್? ಹೌದು, ಈಗ ನೀವು ಹೇಳಿದ ಪ್ರಕಾರನೇ ಬರುವ ಮಾರ್ಚ್ 30ರಿಂದ ಹೊಸ ವರ್ಷದ ಪ್ರಾರಂಭ, ಯುಗಾದಿ, ಯುಗದ ಆದಿ. ಇಲ್ಲಿ ಯುಗ ಅಂದರೆ ಒಂದು ಯುಗ ಅಂತ ತಿಳ್ಕೊಳ್ಬಾರ್ದು. ಒಂದು ಹೊಸ ಸಂವೇದನೆಗೆ ಕಾಲಿಡಬೇಕಾದಂತಹ ಒಂದು ಏನು ಹೊಸ್ತಿಲು, ಆ ಹೊಸಲು ಮೆಟ್ಲು ಏನಿದೆ, ಅಲ್ಲಿ ಕ್ರೋಧಿನಾಮ ಸಂವತ್ಸರ ಮುಗಿದು ವಿಶ್ವಾವಸು ಸಂವತ್ಸರ ಪ್ರಾರಂಭ ಆಗುತ್ತೆ. ಆ ಪ್ರತಿಪದೆಯ ದಿನವೇ ಯುಗಾದಿ. ಈ ಯುಗಾದಿ ಯಾವ ಕಾಲಘಟ್ಟವೇ ಆಗಲಿ, ಅದು ತನ್ನದೇ ಆದಂತಹ ಒಂದು ರೀತಿಯ ವಿಶಿಷ್ಟವಾದಂತಹ ಗುಣಧರ್ಮಗಳನ್ನು ತನ್ನ ಆಂತರ್ಯದಲ್ಲಿ ಬಚ್ಚಿಟ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಏನು? ಸೂರ್ಯನೇ ಮೊದಲಾದ ನವಗ್ರಹಗಳು ಮನುಷ್ಯನ ಅಥವಾ ಜೀವಿಗಳ ಮೇಲೆ ಪ್ರಧಾನವಾದಂತಹ ತಮ್ಮ ಒಂದು ಸಂವೇದನೆಯನ್ನು ಅಥವಾ ಸ್ಪಂದನವನ್ನು ಅಥವಾ ಯಾವುದೋ ಒಂದು ಇನ್ಫ್ಲುಯೆನ್ಸನ್ನು ಮಾಡ್ತಾರೆ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರವೇ. ಅದರಲ್ಲಿ ಮನುಷ್ಯನ ಮೇಲೆ ಈ ಗ್ರಹಗಳು ವಿಶ್ವಾವಸು ಸಂವತ್ಸರ ಅನ್ನುವಂಥ ಸಂದರ್ಭದಲ್ಲಿ ಅವು ಯಾವ ರೀತಿಯಲ್ಲಿ ಮನುಷ್ಯನನ್ನು ಸಂವೇದಿಸಬಲ್ಲವು, ಸ್ಪಂದಿಸಬಲ್ಲವು, ಇನ್ಫ್ಲುಯೆನ್ಸ್ ಮಾಡಬಲ್ಲವು ಅನ್ನುವಂಥದ್ದು ನೋಡಿದರೆ, ಈ ಮೇಷರಾಶಿಯವರಿಗೆ, ಮೇಷರಾಶಿ ಕಾಲಪುರುಷನ ಸಂಬಂಧವಾದಂತಹ 12 ರಾಶಿಗಳಲ್ಲಿ ಇದು ಮೊದಲನೆಯ ರಾಶಿ. ಈ ಮನೆಯನ್ನು ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದ ಒಂದಿಷ್ಟು ಒಡೆತನದಲ್ಲಿ ಈ ಮೇಷರಾಶಿಯ ಇಡೀ ವಿಸ್ತಾರ ಏನಾಗುತ್ತೆ, ಕವರ್ ಆಗುತ್ತೆ. ಅಶ್ವಿನಿ ನಕ್ಷತ್ರಕ್ಕೆ ಕೇತು ಅರಸನಾಗಿರ್ತಾನೆ, ಅಂದರೆ ಅಧಿಪತಿಯಾಗಿರ್ತಾನೆ. ಭರಣಿ ನಕ್ಷತ್ರಕ್ಕೆ ಶುಕ್ರ ಅಧಿಪತಿಯಾಗಿರ್ತಾನೆ. ಕೃತಿಕಾ ನಕ್ಷತ್ರಕ್ಕೆ ಸೂರ್ಯ ಅಧಿಪತಿಯಾಗಿರ್ತಾನೆ. ಅಂದರೆ ಏನು, ಶುಕ್ರನನ್ನು ಸೂರ್ಯನನ್ನು ಕಾಡುವಂತಹ ಕೇತುವು ಕೂಡ ಇಲ್ಲಿ ತನ್ನ ಪ್ರಭಾವವನ್ನು ಇಟ್ಕೊಳ್ತಾನೆ. ಸೂರ್ಯನನ್ನು ಕಂಡ್ರೆ ಆಗದೆ ಹೋದಂತಹ ಶುಕ್ರನೂ ತನ್ನ ಪ್ರಭಾವವನ್ನು ಇಟ್ಕೊಂಡಿದ್ದಾನೆ. ಶುಕ್ರನನ್ನು ಕಂಡ್ರೆ ಆಗದೆ ಹೋದಂತಹ ಸೂರ್ಯನೂ ಕೂಡ ಇಲ್ಲಿ ತನ್ನ ಪ್ರಭಾವವನ್ನು ಅಂದರೆ ಪರಸ್ಪರರಲ್ಲಿ ಒಂದು ಅನ್ಯೋನ್ಯವಾದ ಸಂಬಂಧ ಇರದೇ ಹೋದಂತಹ ಒಂದು ವಿಶೇಷ ಈ ರಾಶಿಯ ಒಂದು ವಿಸ್ತಾರದಲ್ಲಿ ಈ ಘಟಕಗಳಿಂದ ತುಂಬಿ ಅದು ತುಳುಕ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ವರ್ಷ ವಿಶ್ವಾವಸು ಈ ಸಂವತ್ಸರದ ಮಹಾರಾಜನಾಗಿ ಯಾರು ಶೋಭಿಸ್ತಾರೆ ಅಂತಂದರೆ ಈ ಸೂರ್ಯ ಶೋಭಿಸ್ತಾನೆ. ರವಿ ಈ ವಿಶ್ವಾವಸು ಸಂವತ್ಸರದ ಅರಸು ರವಿ. ಹಾಗೆಯೇ ಪ್ರಧಾನ ಅಮಾತ್ಯರು, ಅಂದರೆ ನಾವು ಪ್ರಧಾನಮಂತ್ರಿ ಅಂತ ಏನು ಹೇಳ್ತೇವೆ, ಅದು ಚಂದ್ರ. ಈ ಎಲ್ಲ ವಿಷಯಗಳನ್ನು ಗಮನಿಸಿದಾಗ ಈ ರಾಶಿಯವರ ಸಂದರ್ಭಕ್ಕೆ ರವಿ ತನ್ನ ಸಂಪೂರ್ಣವಾದಂಥ ಫಲವನ್ನು ಕೊಡಲಿಕ್ಕೆ ಸಾಧ್ಯವಾಗದೇ ಹೋದಂತೆ ಆರ್ಥಿಕ ಕ್ಷೇತ್ರದ ಯಜಮಾನನಾದಂಥ ಶುಕ್ರ ತನ್ನದೇ ಆದಂಥ ಸ್ವರೂಪದಲ್ಲಿ ರವಿಯನ್ನು ಕಾಡಲಿಕ್ಕೆ ಶುರು ಮಾಡಬೇಕಾದಂಥ ಅವಧಿ ಈ ಒಂದು ವರ್ಷದ ಕಾಲಘಟ್ಟ ಇರೋದರಿಂದ, ಹಾಗೂ ಈ ಕಾಲಘಟ್ಟದ ಅವಧಿಯಲ್ಲಿ ತಾನು ತೊಂದರೆಯನ್ನು ಸೂರ್ಯನಿಗೆ ಕೊಡಬಹುದಾದಂಥ ಸಂದರ್ಭದಲ್ಲಿ ಆ ತೊಂದರೆಗೆ ಕೊಡಬೇಕಾದಂಥ ಶಕ್ತಿ ಶುಕ್ರನಿಗೆ ಎಲ್ಲಿಂದ ದೊರಕತ್ತೆ ಅಂತಂದರೆ, ಈ ವರ್ಷದ ಅವಧಿಯಲ್ಲಿ ಮೇ ಮಧ್ಯಭಾಗದ ನಂತರದಲ್ಲಿ ಈ ರಾಶಿಯವರು ಈಗ ಇರುವಂತಹ ಗುರುಬಲವನ್ನು ಕಳ್ಕೊಳ್ತಾರೆ. ಯಾಕೆಂದರೆ ಮೇ ಮಧ್ಯಭಾಗದಲ್ಲಿ ಗುರು ಮಿಥುನಕ್ಕೆ ಹೋಗ್ತಾನೆ. ಹಾಗಾಗಿ ಗುರುಬಲ ಕಳೆದು ಹೋಗುತ್ತೆ. ಅಷ್ಟೇ ಅಲ್ಲ, ಏಪ್ರಿಲಿನ ಪ್ರಾರಂಭದಿಂದಲೇ ಆಲ್ಮೋಸ್ಟ್ ಮಾರ್ಚ್ 29ರ ನಂತರದಲ್ಲಿ ಇವರಿಗೆ 7.5 ದಿನಗಳು ಕೂಡ ಪ್ರಾರಂಭ ಆಗುತ್ತೆ. ಈ ರಾಹು ಅನ್ನುವಂಥವನು ಈಗ ನಷ್ಟದ ಮನೆಯಲ್ಲಿ ಇದ್ದು ಆಲ್ರೆಡಿ ಈ ರಾಶಿಯವರಿಗೆ ತೊಂದರೆ ಕೊಡ್ತಾ ಇದ್ದವನು ಈಗ ಏನಾಗ್ತಾನೆ ಅಂತಂದರೆ, ಈ ರಾಶಿಯವರಿಗೆ ಸ್ವಲ್ಪ ಆರಾಮದಾಯಕವಾದಂತಹ ಫಲಗಳನ್ನು ಕೊಡಲಿಕ್ಕೆ ಬೇಕಾದಂತಹ ಏಕಾದಶ ಸ್ಥಾನಕ್ಕೆ ಅಂದರೆ ಕುಂಭಕ್ಕೆ ಅವನು ಜಾರ್ತಾನೆ. ಹಾಗಾಗಿ ಇವರಿಗದು
ಅದೃಷ್ಟದ ವಿಚಾರವಾಗಿ ರೂಪಾಂತರಗೊಳ್ಳುತ್ತೆ. ಅಂದರೆ ಇಲ್ಲಿ ಮುಖ್ಯವಾದದ್ದೇನು, ಶನೈಶ್ಚರನ ಮೂಲಕ, ಗುರುವಿನ ಮೂಲಕ, ಶುಕ್ರನ ಮೂಲಕ ಅನೇಕ ರೀತಿಯ ತೊಂದರೆಯೇ ಎದುರಾದರೂ ಕೂಡ ಈ ರಾಶಿಯವರಿಗೆ ಸರ್ಪದ ಮುಖಾಂತರವಾದ, ಅಂದರೆ ರಾಹುವಿನ ಮುಖಾಂತರವಾದ ಅನೇಕ ರೀತಿಯ ಲಾಭ ಇವರಿಗೆ ಈ ವರ್ಷದ ಇಡೀ ವಿಸ್ತಾರದಲ್ಲಿ, ಈ ರಾಹು ಕೂಡ ಮೇ ಭಾಗದಲ್ಲಿ ಏನಾಗ್ತಾನೆ, ಅವನು ಕುಂಭರಾಶಿಗೆ ಬರ್ತಾನೆ. ಕುಂಭರಾಶಿಗೆ ಬಂದಿರೋದ್ರಿಂದ ಈ ರಾಹು ಯಾವ್ಯಾವ ಸ್ವರೂಪದಲ್ಲಿ ಇರ್ತಾನೆ, ಹಾಗಾದರೆ ಅವನು ಯಾವ ಸ್ವರೂಪದಲ್ಲಿ ಮೇಷರಾಶಿಯವರಿಗೆ ಮೂಲ ಜಾತಕದಲ್ಲಿ ಇದ್ದಾನೆ ಅನ್ನುವಂಥದ್ದನ್ನು ಕೂಡ ಸ್ಟಡಿ ಮಾಡಬೇಕಾಗತ್ತೆ. ಆ ಸ್ಟಡಿಯನ್ನು ಮಾಡಿಕೊಂಡಾಗ ಅನೇಕ ರೀತಿಯ ಒಳಿತುಗಳನ್ನು ತಂದಿರುವಂತಹ ಸಂಬಂಧ, ಅದು ಧನಸ್ಥಾನಕ್ಕೆ ಸಂಬಂಧಿಸಿದಂತೆ ಅಕಸ್ಮಾತ್ ಅವರ ಜಾತಕದಲ್ಲಿ ಇದ್ದರೆ, ಅಥವಾ ಅಧಿಕಾರ ಯೋಗದ ಪ್ರಾಪ್ತಿಗೆ ಬೇಕಾದಂತಹ ಸನ್ನಿವೇಶಗಳು ಇದ್ದರೆ, ಅಥವಾ ಇನ್ನೇನೋ ಶಿಕ್ಷಣದ ಸಂದರ್ಭದಲ್ಲಿ ಅನೇಕದ್ದಾದಂಥ ಯಶಸ್ಸನ್ನು ಗಳಿಸಬೇಕಾದಂಥ ಸಂದರ್ಭ ಇದ್ದಿದ್ದರೆ, ಅಥವಾ ಇಲ್ಲಿಯವರೆಗೂ ಮದುವೆ ಆಗದೆ ಮದುವೆಗಾಗಿ ಯೋಚಿಸ್ತಾ ಇರುವಂತಹ ಹೆಣ್ಣು ಗಂಡುಗಳಿದ್ದರೆ ಅಂಥವರಿಗೆ ವಿಶೇಷವಾದಂಥ ವರದ. ಯಾಕೆಂದರೆ ಈ ರಾಹು ಅನ್ನುವಂಥವನು ಅವನು ಸಾಕ್ಷಾತ್ ನಾರಾಯಣನ ಸ್ವರೂಪ. ಹಾಗಾಗಿ ನಾರಾಯಣ ಎಲ್ಲಿದ್ದಾನೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಹಾಗಾಗಿ ಎಲ್ಲಿ ಲಕ್ಷ್ಮಿ ಮತ್ತು ನಾರಾಯಣರಿದ್ದಾರೋ ಅವರು ಈ ಮದುವೆಯ ಸಂದರ್ಭದ ವಿಚಾರಕ್ಕೆ ಮೇಷರಾಶಿಯವರಿಗೆ ಒಳಿತನ್ನು ಮಾಡ್ತಾರೆ. ಆದರೆ ವಿಶೇಷವಾಗಿ ಈ ಶನಿ ಕಾಟದ ದಿನಗಳು ಇದ್ದಿರೋದ್ರಿಂದ ಸ್ವಲ್ಪ ಗಡಿಬಿಡಿಯನ್ನು ಇವರು ಮಾಡ್ಕೊಳ್ತಾರೆ ಈ ವಿಚಾರದಲ್ಲಿ ಅಂತ ಹೇಳಿದ್ರೆ, ಜೀವನ ಪೂರ್ತಿ ತೊಂದರೆಯನ್ನು ಎದುರಿಸಬೇಕಾದಂತಹ ವಿಚಿತ್ರವಾದ ಘಟ್ಟಕ್ಕೆ ಇವರು ಕೂಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿಶೇಷವಾದಂಥ ಅವಸರವನ್ನು ಮಾಡಬಾರ್ದು. ಅದರಂತೆಯೇ ಈ ರಾಶಿಯವರಿಗೆ ಮೂಲಭೂತವಾಗಿ ಶನೈಶ್ಚರನೇ ಕರ್ಮಸ್ಥಾನದ ಯಜಮಾನನೂ ಆಗಿರೋದ್ರಿಂದ, ಹಾಗಾದರೆ ಕರ್ಮಸ್ಥಾನದ ಯಜಮಾನ ಅಂದ್ರೇನು, ಮಕರ ರಾಶಿಯ ಯಜಮಾನನಾಗಿರ್ತಾನೆ. ಹಾಗಾಗಿ ಮಕರ ರಾಶಿಯ ಯಜಮಾನನಾಗಿ ಶನೈಶ್ಚರ ಶನಿ ಕಾಟದ ದಿನಗಳನ್ನು ತನ್ನಂಥವನಾಗಿರೋದ್ರಿಂದ ಅವನ ಜಗಳ ಯಾರ ಜೊತೆಗಿರುತ್ತೆ ಅಂತಂದರೆ ಚಂದ್ರನ ಜೊತೆಗಿರುತ್ತೆ. ಈ ಶನಿ ಕಾಟದ 7.5 ದಿನಗಳಲ್ಲಿ ಈ ಚಂದ್ರ ಇವರಿಗೆ ಯಾರು ಅಂತಂದರೆ 4ನೇ ಮನೆ ಯಜಮಾನನಾಗಿ ಸುಖಸ್ಥಾನದ ಅಧಿಪತಿಯಾಗಿರ್ತಾನೆ. ಶನೈಶ್ಚರ ಸುಖವನ್ನು ತಂದು ಕೊಡಬೇಕಾದಂತಹ ಚಂದ್ರ ಮೇಲೆ ತನ್ನ ಗದಾಪ್ರಹಾರವನ್ನು ಮಾಡೋದ್ರಿಂದ, ಹಾಗೂ ಸುಖವನ್ನು ತರಬೇಕಾದಂತಹ ಗದಾಪ್ರಹಾರ ಮಾಡಿಸಿಕೊಂಡಂತಹ ಚಂದ್ರ ಶನೈಶ್ಚರನ ಮೇಲೆ ಗದಾಪ್ರಹಾರ ಮಾಡೋದ್ರಿಂದ ಕೆಲಸದ ಸ್ಥಳದ ಆ ಅಸ್ತವ್ಯಸ್ತತೆಯಿಂದಾಗಿ ಸುಖವನ್ನು ಕಳೆದುಕೊಳ್ಳುವಂತಹ ವಿಚಾರವು ಏನಾಗುತ್ತೆ, ಮೇಷರಾಶಿಯವರಿಗೆ ಪ್ರಧಾನವಾದ ಹಿನ್ನಡೆಯಾಗಿ ಅದು ಸಾಗುತ್ತೆ. ಅಕಸ್ಮಾತ್ ಇವರು ಗುರುಬಲವನ್ನು ಕಳ್ಕೊಂಡಿದ್ದರೂ ಕೂಡ ರಾಹುವಿನ ನಾರಾಯಣನ ಅನುಗ್ರಹದಿಂದಾಗಿ ಮದುವೆ ಆಗಬೇಕಾದಂತಹ ವಿಚಾರಕ್ಕೆ ಇವರಿಗೆ ಒಂದಿಷ್ಟು ಸಕಾರಾತ್ಮಕವಾದಂತಹ ಸಪೋರ್ಟ್ ಸಿಕ್ಕಿದರೂ ಕೂಡ ಗಡಿಬಿಡಿಯನ್ನು ಮಾಡಿಕೊಳ್ಳುವಂತಹ ವಿಚಾರಕ್ಕೆ ಇವರು ಕೈಯನ್ನು ಹಾಕಬಾರ್ದು. ಗಡಿಬಿಡಿ ಹೇಳುವಂಥದ್ದು ಬರೀ ಮದುವೆ ಅನ್ನುವಂಥದ್ದಕ್ಕೆ ಮಾತ್ರ ಅಲ್ಲ, ಕೆಲಸದ ಸ್ಥಳದಲ್ಲಿಯೂ ಹೌದು, ಅಥವಾ ಯಾವುದೇ ವಿಚಾರದಲ್ಲಿ ಹಣಕಾಸನ್ನು ಸರ್ರನೆ ಖರ್ಚು ಮಾಡುವಂಥದ್ದು. ಯಾಕೆಂದರೆ ಹಣಕಾಸನ್ನು ನಿಯಂತ್ರಿಸುವಂತಹ ಗ್ರಹ ಈ ರಾಶಿಯವರಿಗೆ ಯಾರು ಅಂತಂದರೆ ಅವನು ಮುಖ್ಯವಾಗಿ ಶುಕ್ರನಿರ್ತಾನೆ. ಈ ಶುಕ್ರ ಇವರ ಪಾಲಿಗೆ ಪ್ರಸನ್ನತೆಯಿಂದ ಕೂಡಿದಂತಹ, ಸೌರಭದಿಂದ ಕೂಡಿದಂತಹ ಬಾಳ ಸಂಗಾತಿಯನ್ನು ತಂದುಕೊಡ್ಬೇಕಾಗತ್ತೆ. ಹಾಗಾಗಿ ಆ ನಿಶ್ಚಿತವಾದ ವ್ಯವಧಾನದೊಂದಿಗೆ ಮದುವೆಯನ್ನು ರೂಪಿಸಿಕೊಂಡಿರುವಂತಾದರೆ ಆ ಬಾಳ ಸಂಗಾತಿಯಾಗಿ ಬಂದಂತಹ ವ್ಯಕ್ತಿಗಳ ಮೂಲಕವಾಗಿ ಕೆಲವು ರೀತಿಯ ಅನೇಕ ಸಕಾರಾತ್ಮಕವಾದಂತಹ ಬೆಳವಣಿಗೆಯನ್ನು, ಯಶಸ್ಸನ್ನು ಅಥವಾ ಸಂತೃಪ್ತಿಯನ್ನು ಸಾಧಿಸ್ಕೊಳ್ಳೋದಕ್ಕೆ ಇವರಿಗೆ ಅವಕಾಶ ಇರುತ್ತೆ. ಆದರೆ ವ್ಯವಧಾನದಿಂದ ಅದನ್ನು ಸಾಧಿಸ್ಕೊಳ್ಬೇಕು. ಗಡಿಬಿಡಿಯನ್ನು ಮಾಡುವುದರ ಮೂಲಕ ಯಾವುದೇ ರೀತಿಯ ಸಾಧಕ ಬಾಧಕಗಳನ್ನು ಯೋಚಿಸದೆಯೇ ಇವರು ಹೆಜ್ಜೆ ಇಡಿಸಿದರು ಅಂತಾದರೆ ಅದು ದೊಡ್ಡ ರೀತಿಯ ತೊಂದರೆಗೆ ಕಾರಣವಾಗುವಂತಹ ದುರ್ಭರವಾದ ಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಶನಿ ಕಾಟದ ದಿನಗಳಿರೋದ್ರಿಂದ, ಶನಿ ಕಾಟದ ದಿನಗಳು ಇದ್ದಿರಲಿಲ್ಲ ಅಂತಾದರೆ ಅಕಸ್ಮಾತ್ತಾಗಿ ಈ ಈಗ ಇವರು ಗುರುಬಲವನ್ನು ಕಳ್ಕೊಳ್ತಾರೆ. ಗುರುಬಲ ಕಳ್ಕೊಳ್ಳೋದ್ರಿಂದ ತೊಂದರೆ ಆಗ್ತಿರಲಿಲ್ಲ. ಆದರೆ ಇವರು ನಿಜವಾದ ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕಾದಂತಹ ಸಂದರ್ಭ ಎಲ್ಲಿ ಬರುತ್ತೆ ಅಂತಂದರೆ ಆ 7.5 ವರ್ಷದ 7.5 ಶನೈಶ್ಚರನ ಕಾಟ ಸುಖವನ್ನು ಕಳ್ಕೊಡುವಂತಹ ಅಸಂಗತ ವಿಚಾರ ಇವರಿಗೆ ಸಾಧ್ಯವಾಗೋದ್ರಿಂದ ಎಲ್ಲ ವಿಚಾರಗಳಲ್ಲಿಯೂ ತಾಳ್ಮೆಯ, ಸಾಧಕ ಬಾಧಕಗಳನ್ನು ಯೋಚಿಸುವ ಜಾಣ್ಮೆಯ ಹೆಜ್ಜೆಗಳನ್ನು ಇಡಬೇಕಾದಂಥದ್ದು ಅನಿವಾರ್ಯ ಇರುತ್ತೆ. ಯಾವುದೇ ರಂಗ ಇರಲಿ, ಈ ಮೇಷರಾಶಿಯವರಿಗೆ
ಅನುಕೂಲಕರವಾದದ್ದೇನು ಅಂತಂದರೆ, ಈ ಮೇಷರಾಶಿ ಯಾವಾಗಲೂ ಬೆಂಕಿಯ ತತ್ವದ್ದು. ಈ ಬೆಂಕಿಯ ವಿಚಾರ ಹೇಗಿರುತ್ತೆ ಅಂದರೆ, ಈ ನಮ್ಮ ಭೂಮಿಯಲ್ಲಿ ಬೆಂಕಿ ಯಾವುದನ್ನು ಕೂಡ ಯಾವುದೇ ರೀತಿಯ ಅಕಸ್ಮಾತ್ತಾದ ರೂಪಾಂತರಕ್ಕೆ, ಯಾವುದು ಇದ್ದಿಲ ತುಂಡೋ ಅದನ್ನು ವಜ್ರವನ್ನಾಗಿ ಪರಿವರ್ತಿಸುವಂತಹ, ವಜ್ರವನ್ನು ಇದ್ದಿಲನ್ನಾಗಿ ಪರಿವರ್ತಿಸುವಂತಹ, ಅಗಾಧವಾದಂತಹ ಶಾಖವನ್ನು ಕೊಡುವಂತಹ ಬೆಂಕಿ ಯಾವ ರೂಪಾಂತರಕ್ಕೂ ನಮ್ಮ ಬದುಕನ್ನು ಅದು ಮುಂದೊಯ್ಯಬಹುದು ಅಥವಾ ಹಿನ್ನಡೆಯ ಈ ವಿಚಾರದಲ್ಲಿಟ್ಟು ನಮ್ಮನ್ನು ಪ್ರಪಾತಕ್ಕೆ ತಳ್ಳಬಹುದು. ಹಾಗಾಗಿ ಈ ವರ್ಷ ವಿಶ್ವಾವಸು ಸಂವತ್ಸರದಲ್ಲಿ ಮುಖ್ಯವಾಗಿ ಮೇಷರಾಶಿಯವರು ವ್ಯವಧಾನದೊಂದಿಗೆ, ತಾಳ್ಮೆಯೊಂದಿಗೆ ಹೆಜ್ಜೆ ಇಡಬೇಕಾದಂತಹ ಸಂದರ್ಭಗಳಿರ್ತವೆ. ಅದರಲ್ಲೂ ದಾಂಪತ್ಯದ ಸಂದರ್ಭ, ಹೊಸದಾಗಿ ಮದುವೆಯಾಗುವಂಥವರು ಸ್ವಲ್ಪ ತಾಳ್ಮೆಯೊಂದಿಗೆ ಬಾಳ ಸಂಗಾತಿಯನ್ನು ಹುಡುಕೊಳ್ಳುವಂಥ ವಿಚಾರದಲ್ಲಿ, ಆರ್ಥಿಕವಾದಂಥ ವಿಚಾರದಲ್ಲಿ ಅನೇಕ ರೀತಿಯ ಜಾಣ್ಮೆಯಿಂದ ಹಣಕಾಸನ್ನು ತೂಗಿಸಬಲ್ಲಂತಹ, ನಿಯಂತ್ರಿಸಬಲ್ಲಂತಹ ಶಕ್ತಿಯನ್ನು ಹೊಂದಿರಬೇಕಾದಂಥ ವಿಚಾರದಲ್ಲಿ, ಈ ಎಲ್ಲ ಸಂದರ್ಭಗಳಲ್ಲಿ ಇವರು ತಮ್ಮದೇ ಆದಂಥ ಒಂದು ನಿಯಂತ್ರಣ ಹೊಂದು ಜೀವನದಲ್ಲಿ ಹೆಜ್ಜೆ ಇಡ್ತಾರೆ ಅಂತಾದರೆ, ಇವರಿಗೂ ಕೂಡ ಈ ಒಂದು ವಿಶ್ವಾಸವನ್ನು ಕಳೆದುಕೊಳ್ಳದೇ ಹೋದಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡುತ್ತೆ. ಆದರೆ ಈ ಸಲ ಆ ಒಂದು ದೈವಾನುಗ್ರಹ ಅನ್ನುವಂಥದ್ದು ಏನಿದೆ, ಅದು ಸ್ವಲ್ಪ ಮಟ್ಟಿಗೆ ನಾವು ನಮ್ಮ ತಾಳ್ಮೆಯಿಂದ ಇದನ್ನು ಸಾಧಿಸಬೇಕೇ ಹೊರತು ತಂತಾನಾಗಿ ಅದು ಬರುತ್ತದೆ ಅನ್ನುವಂಥದ್ದನ್ನು ಮಾತ್ರ ಗ್ರಹಿಸಬಾರದು. ಹಾಗಾಗಿ ನಿಮ್ಮ ಜೀವನದಲ್ಲಿ ತಾಳ್ಮೆ ಇರಲಿ. ಯುಗಾದಿಯ ಶುಭಾಶಯಗಳನ್ನು ಬಾಸ್ ಟಿವಿಯ ಎಲ್ಲ ಶ್ರೋತೃಗಳಿಗೆ ಹೇಳ್ತಾ ಈ ಒಂದು ವಿಚಾರಕ್ಕೆ ನಾನು ಮುಕ್ತಾಯ ಹಾಡ್ತಾ ಇದ್ದೇನೆ. ಗುರುಜಿ, ದ್ವಾದಶ ರಾಶಿಗಳಲ್ಲಿ ದ್ವಿತೀಯ ರಾಶಿ ವೃಷಭ ರಾಶಿ. ಈ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಈ ದ್ವಿತೀಯ ರಾಶಿಯಾಗಿರುವಂತಹ ವೃಷಭ ರಾಶಿಯವರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ? ಈ ವೃಷಭ ರಾಶಿ ಶುಕ್ರನ ಒಡೆತನದಲ್ಲಿರುವಂತಹ ರಾಶಿ. ಗುರುಬಲ ಬರುತ್ತೆ ಇವರಿಗೆ. ಗುರುಬಲ ಯಾವಾಗಲೂ ನಮ್ಮ ಕಾರ್ಯದ ಸಂದರ್ಭದಲ್ಲಿ, ಈ ಗುರುಬಲ ಅಂದ್ರೇನು, ನಮ್ಮಲ್ಲಿ ಪ್ರತಿಭೆ ಇರುತ್ತೆ, ಅದರ ಪ್ರತಿಭೆಗೆ ಬೇಕಾದಂತಹ ಅವಕಾಶಗಳು ಸಿಗಬೇಕು. ಈಗ ಯಾವುದೋ ಒಂದು ಅದ್ಭುತವಾದಂತಹ, ಈಗ ಅಮಿತಾಬ್ ಬಚ್ಚನ್ ಅಂತಹ ಒಂದು ಪ್ರತಿಭಾಪೂರ್ಣವಾದಂತಹ ದೊಡ್ಡ ನಮ್ಮ ಸಂದರ್ಭದ ನಟನೆ ಪ್ರಾರಂಭದ ದಿನಗಳಲ್ಲಿ ಆ ಗಾಡ್ ಫಾದರಿಗಾಗಿ ಅವರು ಒದ್ದಾಡಿದಂತಹ ಸಂದರ್ಭ, ಅದು ಅವರೇ ಬರಲು ಆ ಕಷ್ಟ ಏನಾಗಿತ್ತು ಅಂತ. ಇಂದಿರಾ ಗಾಂಧಿ ಅವರೇ ಅವರ ಗಾಡ್ ಮದರ್. ಆದರೂ ಅವರು ಪ್ರಾರಂಭದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾರೆ. ನಂತರ ಆ ದಿವಾರ್ ಅನ್ನುವಂಥ ಸಿನಿಮಾ ಏನು ಬಂತು, ಅದು ಅವರ ಭಾಗ್ಯದ ಬಾಗಿಲನ್ನು ಅದು ತೆರೆಯುತ್ತೆ. ಅಂದರೆ ನಾನು ಸುಮ್ಮನೆ ಈ ಗಾಡ್ ಫಾದರ್ ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ಈ ಗುರುಬಲ ಅನ್ನುವಂಥದ್ದು ವಿಶ್ವಾವಸು ಸಂವತ್ಸರದಲ್ಲಿ ಈ ಒಂದು ವೃಷಭ ರಾಶಿಯವರಿಗೆ ಗುರುಬಲ ಸಿಗೋದ್ರಿಂದ ಅನೇಕ ರೀತಿಯ ತಮ್ಮ ಸಂವರ್ಧನೆಗೆ ಬೇಕಾದಂತಹ ವಿಚಾರದಲ್ಲಿ ಒಬ್ಬ ಗಾಡ್ ಫಾದರ್ ಅಥವಾ ಗಾಡ್ ಮದರನ್ನು ಇವರು ಪಡೆಯಬಹುದಾದಂತಹದ್ದಕ್ಕೆ ಹೆಚ್ಚಿನ ಸಾಧ್ಯತೆಗಳು ಇರ್ತವೆ. ಹಾಗೆಯೇ ಇವರಿಗೆ ಯೋಗಕಾರಕನಾದಂಥ, ಇವರ ರಾಶಿಗೆ ಯೋಗಕಾರಕನಾದಂತಹ ಶನೈಶ್ಚರ ಏನಿರ್ತಾನೆ, ಅವನು ಏಕಾದಶಕ್ಕೆ ಬರ್ತಾನೆ. ಅಂದರೆ ಕರ್ಮಸ್ಥಾನದಲ್ಲಿ ಕುಂಭದಲ್ಲಿ ಇದ್ದಂತಹ ಶನೈಶ್ಚರ ಈಗ ಏಕಾದಶಕ್ಕೆ ಬರ್ತಾ ಇದ್ದಾನೆ. ಈ ಏಕಾದಶಕ್ಕೆ ಬಂದಂತಹ ಶನೈಶ್ಚರ ಅನೇಕ ರೀತಿಯ ಲಾಭಗಳನ್ನು ಇವರಿಗೆ ನಿರ್ಮಾಣ ಮಾಡಿಕೊಡ್ಬೋದು. ಅದು ಆರ್ಥಿಕವಾದದ್ದಿರಲಿ, ಅಥವಾ ಪ್ರಮೋಷನ್ ವಿಚಾರದಲ್ಲಿರಲಿ, ಅಥವಾ ಮನೆ ಕಟ್ಟುವಂಥ ವಿಚಾರದಲ್ಲಿರಲಿ, ಅಥವಾ ಇನ್ನೇನೋ ಒಂದು ಮಕ್ಕಳು ಆಗಿರಲಿಲ್ಲ, ಮಕ್ಕಳಾಗೋ ವಿಚಾರದಲ್ಲಿರಲಿ, ಅಥವಾ ಮಕ್ಕಳ ಸಂದರ್ಭದ ಶಿಕ್ಷಣಕ್ಕೆ ಬೇಕಾದಂತಹ ವಿಚಾರಕ್ಕೆ ತಮ್ಮ ಸಹಾಯಸ್ತವನ್ನು ಚಾಚುವಲ್ಲಿ ಇವರಿಗೆ ಬೇಕಾದಂತಹ ಶಕ್ತಿಯನ್ನು ಒದಗಿಸ್ಕೊಡೋದರಲ್ಲಿರಲಿ, ಇವೆಲ್ಲ ವಿಚಾರಗಳಿಗೂ ಕೂಡ ಶನೈಶ್ಚರ ತನ್ನದೇ ಆದಂಥ ರೀತಿಯ ಸಪೋರ್ಟನ್ನು ಇವರಿಗೆ ಕೊಡ್ತಾನೆ. ಹಾಗಾದರೆ ಇವರಿಗೆ ತೊಂದರೆ ಆಗುವಂಥದ್ದು ಎಲ್ಲಿ ಅಂತ ಕೇಳಿದರೆ, ಗುರುಬಲ ಇರುತ್ತೆ, ಶನೈಶ್ಚರನ ಸಂಪೂರ್ಣವಾದಂತಹ ದಿವ್ಯ ಅನುಗ್ರಹ ಇರುತ್ತೆ. ಆದರೂ ಕೂಡ ಇವರು ಎದುರಿಸಬೇಕಾದಂತಹ ವಿಚಾರ ಏನು ಅಂದರೆ, ಎಲ್ಲೋ ಒಂದು ಕಡೆ ಎಲ್ಲವೂ ಇದ್ದರೂ ಕೂಡ ಕೇತುವಿನ ಮೂಲಕವಾಗಿ ಅನೇಕ ರೀತಿಯ ಅಸಮಾಧಾನಗಳನ್ನು ಜೀವನದಲ್ಲಿ ಹೊಂದುವಂಥದ್ದಕ್ಕೆ ಏನಾಗುತ್ತೆ, ನಮ್ಮಲ್ಲಿ ಕೆಲವು ಸಲ ಈ ಪ್ರಮೋಷನ್ಗಳು ಸಿಕ್ಬಿಡ್ತವೆ. ಆದರೆ ಪ್ರಮೋಷನ್ ಸಿಕ್ಕಿದ ಸಂದರ್ಭದಲ್ಲಿ ಆ ಪ್ರಮೋಷನ್ಗೆ ಬೇಕಾದಂತಹ ಅನೇಕ ಜವಾಬ್ದಾರಿಗಳು ಜಾಸ್ತಿ ಆಗುವುದರ ಮೂಲಕ ಇವರ ಪಟ್ಟಿಗೆ ಸ್ಟ್ರೆಸ್ಸುಗಳು ಜಾಸ್ತಿ ಆಗುವಂತಹ ಸಂದರ್ಭ ಬರಬಹುದು. ಅದು ಈ ಕೇತುವಿನ ಕಾರಣಕ್ಕಾಗಿ. ಹಾಗಾಗಿ ಕೇತುವಿನ ಸಂಬಂಧವಾದಂತಹ ಈ ಒಂದು ದುರ್ಭರವಾದಂತಹ ವಿಚಾರ ಇವರ ಜಾತಕದಲ್ಲಿ ಈಗ ಪಡಿಮೂಡುವುದರಿಂದಾಗಿ ಆ ವಿಚಾರದಲ್ಲಿ ಕೇತುವಿನ ಸಂಬಂಧವಾದಂತಹ ಎಚ್ಚರವನ್ನು ನಿರ್ವಹಿಸುವುದರಲ್ಲಿ ಹಾಗಾದರೆ ಕೇತುವಿನ ಬಗೆಗಾಗಿನ ಎಚ್ಚರ ಅಂದ್ರೇನು, ಕೇತುವನ್ನು ರಿಪ್ರೆಸೆಂಟ್ ಮಾಡುವಂತಹ, ಸಂಕೇತಿಸುವಂತಹ ಒಂದು ದೈವ ಅಂತಂದರೆ ಅದು ಗಣಪತಿಯಾಗಿರುತ್ತೆ. ಅಂತಹ ಗಣಪತಿಯ ಆರಾಧನೆಯನ್ನು, ಧ್ಯಾನವನ್ನು
ಅಥವಾ ಗಣಪತಿಯ ಸಂಬಂಧವಾದಂತಹ ಶರಣಾಗುವಿಕೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೇತುವಿನ ದೋಷದಿಂದ ದೂರವಾಗುವಂತಹ ಸಂದರ್ಭ ಇವರಿಗೆ ಬರುತ್ತೆ. ಅಷ್ಟೇ ಅಲ್ಲ, ಬರೀ ಕೇತುವಿನಿಂದ ಮಾತ್ರ ತೊಂದರೆ ಅಂತ ಕೇಳಿದರೆ ಕೆಲಸದ ಸ್ಥಳದಲ್ಲೂ ಕೂಡ ಪ್ರಮೋಷನ್ ಸಿಗಬಹುದು, ಆದರೆ ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ಸು ಅದನ್ನು ನಿಭಾಯಿಸುವಂತಹ ಒಂದು ಆ ದಾರ್ಢ್ಯತೆಯನ್ನು, ಆ ಮನಸ್ಸಿನ ಸಂದರ್ಭದ ಒಂದು ಗಟ್ಟಿತನವನ್ನು ಇವರು ಹೊಂದಿರಲೇಬೇಕಾಗತ್ತೆ. ಆ ಗಟ್ಟಿತನವನ್ನು ಹೊಂದದೆಯೇ ಕೇವಲ ಪ್ರಮೋಷನ್ ಮಾತ್ರ ಸ್ವೀಕಾರ ಮಾಡ್ತೇನೆ ಅಂತಂದರೆ ವೃಷಭ ರಾಶಿಯವರಿಗೆ ಮನೆಯಲ್ಲಿ ಸುಖವಿರಬಹುದು, ಆದರೆ ಆಫೀಸ್ನಲ್ಲಿ ಸುಖವಿರುವಂಥದ್ದು ಖಂಡಿತವಾಗಿ ಕಷ್ಟದ್ದಾಗುತ್ತೆ. ಅಷ್ಟೇ ಅಲ್ಲ, ಕೆಲವರು ಏನು ಮಾಡಿರ್ತಾರೆ ಜೀವನದಲ್ಲಿ, ತಾವು ಆಫೀಸ್ನಲ್ಲಿ ಕೆಲಸ ಮಾಡ್ತಾನೂ ತಮ್ಮದೇ ಆದಂಥ ಒಂದು ಬಿಸ್ನೆಸ್ಸನ್ನು ಇಟ್ಕೊಂಡಿರ್ತಾರೆ. ಇಂತಹ ಬಿಸ್ನೆಸ್ಸನ್ನು ಇಟ್ಕೊಂಡಂತಹ ಸಂದರ್ಭದಲ್ಲಿ ಆ ಬಿಸ್ನೆಸ್ಸಿನ ಸಂದರ್ಭದ ವಿಚಾರದಲ್ಲಿಯೂ ಕೂಡ ಶ್ರೂಡ್ನೆಸ್ಸನ್ನು ಇವರು ತೋರಿಸ್ಬೇಕಾಗತ್ತೆ. ಆ ಶ್ರೂಡ್ನೆಸ್ ಆಫೀಸ್ನಲ್ಲೂ ಸಾಧ್ಯವಾಗದೆ, ತಾವು ಮಾಡುವಂತಹ ಬಿಸ್ನೆಸ್ನಲ್ಲೂ ಸಾಧ್ಯವಾಗದೆ, ಕೆಲವು ರೀತಿಯ ಅಸಮತೋಲನ ತಮ್ಮ ಬದುಕಿನ ವರ್ತಮಾನ ಸಂದರ್ಭದಲ್ಲಿ ಸರ್ರನೆ ಉದ್ಭವಿಸುವಂತಹ ಒಂದು ವಿಚಾರ ಇವರಿಗೆ ಬರುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಈ ಸಾಧ್ಯತೆಗಳು ಯಾಕಿರುತ್ತೆ ಅಂದರೆ ಅದು ಪ್ರಧಾನವಾಗಿ ರಾಹುಕೇತುಗಳಿಂದ ಸಿಗುವಂತಹ ಒಂದು ಏಟಾಗಿರೋದ್ರಿಂದ ಆ ಏಟುಗಳನ್ನು ಭರಿಸಿಕೊಳ್ಳಬೇಕಾದಂತಹ ಒಂದು ತಾಳ್ಮೆಯನ್ನು, ದಾರ್ಢ್ಯತೆಯನ್ನು ಇವರು ವಹಿಸಬೇಕು. ಇಷ್ಟೇ ಅಲ್ಲ, ಇವರು ಕೆಲವು ಪ್ರಾಪ್ತಿಯ ವಿಚಾರಗಳಲ್ಲಿ ಅಥವಾ ಈ ಒಂದು ರಾಶಿಯ ಜನ ಸಿನಿಮಾದ ಸಂದರ್ಭದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಅಂತಾದರೆ, ಅಥವಾ ಈ ಸಿನಿಮಾಗಳ ಡಿಸ್ಟ್ರಿಬ್ಯೂಷನ್ ವಿಚಾರದಲ್ಲಿ ಇವರು ತಮ್ಮದೇ ಆದಂತಹ ಕರ್ತವ್ಯವನ್ನು ನಿರ್ವಹಿಸುವವರು ಅಂತಾದರೆ, ಅಥವಾ ಇನ್ಯಾವುದೋ ಒಂದು ಸ್ವರೂಪದಲ್ಲಿ ಆರ್ಟ್ ಫಾರ್ಮ್ಸ್ ಏನಿದೆ, ಡ್ಯಾನ್ಸ್ ಅಥವಾ ಯಾವುದೇ ರೀತಿಯ ಇದೇ ಚಿತ್ರಕಲೆ ಅಥವಾ ಈ ಮಾಡೆಲಿಂಗ್, ಈ ಎಲ್ಲ ವಿಚಾರಗಳಲ್ಲಿ ಸಾರ್ಥಕ್ಯವಾದಂತಹ ಹೆಜ್ಜೆಗಳನ್ನು, ಸಾರ್ಥಕ್ಯಪೂರ್ಣವಾದಂತಹ ಗಾಡ್ ಫಾದರ್ಸ್ ಅಥವಾ ಗಾಡ್ ಮದರ್ಗಳು ಅವರ ಸಂಬಂಧವಾದಂತಹ ಬೆಂಬಲದೊಂದಿಗೆ ಇವರು ಮುಂದರಿದು ಹೋದರು ಅಂತಾದರೆ ಈ ವರ್ಷ ಅನೇಕ ರೀತಿಯ ಒಂದು ಅಭ್ಯುದಯವನ್ನು ಕಾಣಬೇಕಾದಂತಹ ಒಂದು ಅನುಗ್ರಹಕ್ಕೂ ಇವರು ಗ್ರಹಗಳ ಮೂಲಕವಾಗಿ ಪಾತ್ರರಾಗ್ತಾರೆ. ಹಾಗಾಗಿ ವೃಷಭ ರಾಶಿಯವರಿಗೆ ಅತ್ಯಂತ ಆಶಾದಾಯಕವಾದ ಬೆಳಕಿನಿಂದ ತುಂಬಿದಂತಹ ವರ್ಷವಾಗಿ ವಿಶ್ವಾವಸು ನಿಂತುಕೊಳ್ಳುತ್ತೆ. ಹಾಗಾಗಿ ವಿಶ್ವಾವಸು ಇವರಿಗೆ ವಿಶ್ವಾಸದ ವರ್ಷವಾಗಿ ನಿಂತುಕೊಳ್ತಾ ಇದೆ. ಸರ್ಪದ ಹೊರತಾಗಿ ಈ ಸರ್ಪದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಈ ಒಂದು ಭಗವತ್ ಸ್ವರೂಪಿಯಾದಂತಹ ನಾರಾಯಣನನ್ನು, ಭಗವತ್ ಸ್ವರೂಪಿಯಾದಂತಹ ಗಣೇಶನನ್ನು ಆರಾಧಿಸುವಂತಹದ್ದು ಬಹಳ ಮುಖ್ಯವಾಗಿರುತ್ತೆ. ಯಾಕೆಂದರೆ ಸರ್ಪದಲ್ಲಿ ಅನೇಕ ರೀತಿಯ ಸರ್ಪಗಳಿರ್ತವೆ. ಈ ಸರ್ಪಗಳ ವಿಚಾರ ಹೇಗೆ ಅಂದರೆ, ಅಮೃತತ್ವವನ್ನು ಹೊಂದಿದಂತಹ ಸರ್ಪಗಳು ಇರ್ತವೆ. ನಾವು ಶಂಖಪಾಲ ಅಥವಾ ನಾವು ಅನೇಕ ರೀತಿಯ ಅನಂತೋ ವಾಸುಕಿ ಶೇಷ ಪದ್ಮನಾಭಶ್ಚ ಕಂಬಳ, ಈ ರೀತಿಯ ಈ ದೈವ ಸ್ವರೂಪದ ಹೆಸರಿನ ಈ ಸರ್ಪಗಳು ಏನಿದ್ದಾವೆ, ಇವು ಸರ್ಪಗಳಾದರೂ ಕೂಡ ತಮ್ಮ ವಿಷದ ಮೂಲಕವಾಗಿ ಅಮೃತತ್ವವನ್ನು ಕೊಡುವಂತಹ ವಿಶೇಷ ಶಕ್ತಿಯನ್ನು ಹೊಂದಿರ್ತವೆ. ಆದರೆ ಕಾರ್ಕೋಟಕದಂತಹ ಸರ್ಪದ ವಿಚಾರ ಬಂದಾಗ, ಯಾಕೆಂದರೆ ಆ ಜಾತಕದಲ್ಲಿ ಇವರ ಸಂಬಂಧವಾದಂತಹ ರಾಹುಕೇತುಗಳು ಯಾವ ಅಂಶವನ್ನು ಹೊಂದಿದ್ದಾವೆ, ಯಾವ ರೀತಿಯ ವಿಧ್ವಂಸಕ ಕೃತ್ಯಗಳನ್ನು ಮಾಡಬಹುದಾದಂತಹ ಚೈತನ್ಯವನ್ನು ಪಡೆದಿದ್ದಾವೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಪರಿಶೀಲಿಸಬೇಕಾಗತ್ತೆ. ಅಂತಹ ವಿಧ್ವಂಸಕಾರಿ ಕಾರ್ಕೋಟಕ ಸ್ವರೂಪದ ಅಥವಾ ಧೃತರಾಷ್ಟ್ರ ಸ್ವರೂಪದ ವಿಷಕಾರಿಯಾದಂತಹ, ಪರಮ ವಿಷಕಾರಿಯಾದಂತಹ ಸ್ವರೂಪಗಳ ಸರ್ಪಗಳು ಇವರಿಗೆ ತೊಂದರೆಯನ್ನು ಕೊಡುವಂತಹ ಸ್ವರೂಪದಲ್ಲಿ ರಾಹುಕೇತುಗಳ ಒಂದು ಆವರಣದೊಂದಿಗೆ ಇವರ ಜಾತಕದಲ್ಲಿ ಇದ್ದಾರೆ ಅಂತ ಅದನ್ನು ಮಾತ್ರ ಬಹಳ ಎಚ್ಚರದಿಂದ ಇವರು ಈ ವರ್ಷದ ಹೆಜ್ಜೆಗಳನ್ನು ಕೂಡ ಅನೇಕ ಯಶಸ್ಸಿನ ಒಂದು ಆ ಗೆಲ್ಲುವ ಗರಿಗಳು ಇವರಿಗೆ ಸಿಗುತ್ತವೆ ಅಂತಾದರೂ ಕೂಡ ಆ ಗೆಲುವಿನಲ್ಲಿಯೂ ಕೆಲವೊಂದು ರೀತಿಯ ಯಾವುದೋ ಒಂದು ಸರ್ರನೆ ನಾವು ಮೀಟ್ ಮಾಡಬಹುದಾದಂತಹ ಲಾಸ್ ಅಥವಾ ಯಾವುದೇ ರೀತಿಯ ಹೆಸರು ಬಂದರೂ ಕೂಡ ಹೆಸರನ್ನು, ವರ್ಚಸ್ಸನ್ನು ಕಳೆದುಕೊಳ್ಳಬಹುದಾದಂಥದ್ದು. ನಾವಿವತ್ತು ಅದನ್ನು ನಾವು ಹೆಸರು ಹೇಳೋದು ಬೇಡ. ಈ ಕೆಲವು ಸಿನಿಮಾ ಅನೇಕ ರೀತಿಯ ಅದ್ಭುತವಾದಂತಹ ಯಶಸ್ಸನ್ನು ಹೊಂದಿದೆ ಅಂತ ಹೇಳುವಂತಹದ್ದು ಒಂದು ವರ್ತಮಾನದ ದೊಡ್ಡ ಸಂಗತಿಯಾಗಿ ನಿಂತರೂ ಕೂಡ ಯಾವುದೋ ಒಂದು ಶಕ್ತಿ ಅಂತಹ ಯಶಸ್ಸನ್ನು ಪಡೆದಂತಹ ನಟನನ್ನು ಕೂಡ ಕಾರಾಗೃಹಕ್ಕೆ ತಳ್ಳುವಂತಹ ವಿಚಾರದಲ್ಲಿ ಅನೇಕ ವಿಚಾರಗಳನ್ನು ನಾವು ಇವತ್ತಿನ ವರ್ತಮಾನದಲ್ಲಿ ಅಲ್ಲಿ ಇಲ್ಲಿ ನಾವು ಗಮನಿಸ್ತಾನೆ ಇರ್ತೇವೆ. ಹಾಗಾಗಿ ಎಲ್ಲಿ ಬೆಳಕಿದೆಯೋ ಅಲ್ಲಿ ಸರ್ರನೆ ಕತ್ತಲು ಬಂದುಬಿಡಬಹುದಾದಂತಹದ್ದು ಈ ಸರ್ಪದ ಮೂಲಕ ಸಾಧ್ಯವಾಗುವಂತಹ ಕ್ರಿಯೆ ಇದ್ದಿರೋದ್ರಿಂದ ಇದರ ಬಗೆಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆ ಅಂದರೆ ಏನು ಹಾಗಾದರೆ? ನಮ್ಮ ಶರಣಾಗತಿ. ಯಾರಿಗೆ ಶರಣಾಗತಿ? ವಿಶೇಷವಾಗಿ ಗಣೇಶನಿಗೆ ಮತ್ತು ವಿಷ್ಣುವಿಗೆ. ಹಾಗಾಗಿ ಈ ರಾಶಿಯವರಿಗೆ ಒಳಿತುಗಳೇ ಜಾಸ್ತಿ ಇದೆ, ಆದರೂ ಸರ್ರನೆ ಎರಗುವಂಥ, ಯಾಕೆಂದರೆ ಜಾತಕದಲ್ಲಿ ಒಮ್ಮೊಮ್ಮೆ ಬಂಧನ ಯೋಗ ಇರುತ್ತೆ, ಒಮ್ಮೊಮ್ಮೆ ಅನೇಕ ರೀತಿಯ ಕೆಟ್ಟ ಕುಜದೋಷಗಳಿರ್ತವೆ, ಅನೇಕ ರೀತಿಯ ಮೂಲ ನಕ್ಷತ್ರದ ದೋಷಗಳಿರ್ತವೆ. ಇಂಥದ್ದೆಲ್ಲ ಇದ್ದಾಗ
ಏನಾಗುತ್ತೆ ಅಂತಂದರೆ ಮೂಲ ನಕ್ಷತ್ರದ ದೋಷ ವೃಷಭ ರಾಶಿಯವರಿಗೆ ಬರದೇ ಹೋದರೂ ಕೂಡ ಈ ರಾಶಿಯ ಒಂದು ಯಜಮಾನ ಏನಿದ್ದಾನೆ ಗುರು, ಇವರಿಗೆ ತನ್ನ ಸಂದರ್ಭದ ಒಂದು ಗುರು ಬಲವನ್ನು ಕೊಟ್ಟರೂ ಕೂಡ ಜಾತಕದಲ್ಲಿ ಇನ್ನೇನೋ ಒಂದು ರೀತಿಯ ತನ್ನ ಪಾತ್ರವನ್ನು ಅವನು ನಿರ್ವಹಿಸುವಂತಹ ಸಂದರ್ಭ ಇದೆ ಅಂತಾದರೆ ಬಂಧನ ಯೋಗ ಅಥವಾ ಕುಜ ದೋಷ ಇರುವಂತಹ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಆತ ಕೆಟ್ಟದ್ದನ್ನೂ ಮಾಡುವಂತಹದ್ದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇವನ್ನೆಲ್ಲವನ್ನು ಎಲ್ಲ ನಿಟ್ಟಿನಲ್ಲಿಯೂ ಯೋಚಿಸಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾದಂಥದ್ದು ಅವಶ್ಯಕತೆ ಇದೆ. ಆದರೆ ಇವರನ್ನು ನಾನು ಕಾಂಗ್ರ್ಯಾಚುಲೇಟ್ ಮಾಡೋದು ಯಾಕೆ ಅಂದರೆ ಅಶುಭಕ್ಕಿಂತ ಶುಭ ಇವರಿಗೆ ಜಾಸ್ತಿ ಇದೆ. ಗುರುಜಿ, ದ್ವಾದಶ ರಾಶಿಗಳಲ್ಲಿ ತೃತೀಯ ರಾಶಿ ಮಿಥುನ ರಾಶಿ. ಹೊಸ ವರ್ಷದ ಈ ಸಂದರ್ಭದಲ್ಲಿ ಈ ರಾಶಿಯವರ ಜೀವನದಲ್ಲಿ ಹೊಸ ವರ್ಷ ಯಾವ ರೀತಿಯ ಬದಲಾವಣೆಗಳನ್ನ ತರಬಹುದಾದ ನಿರೀಕ್ಷೆ ಇದೆ ಅಂತ? ಬಹಳ ಬದಲಾವಣೆ ತರುತ್ತವೆ. ಯಾಕೆ ಈ ಮಿಥುನ ರಾಶಿಯವರಿಗೆ ಬದಲಾವಣೆ ಬರುತ್ತೆ ಅಂದರೆ, ಮೇ ಮಧ್ಯಭಾಗದಿಂದ ಏನು ಇಲ್ಲಿಯವರೆಗೆ ಈ ಒಂದು ಗುರುಬಲ ಇಲ್ಲ ಹೇಳುವಂಥದ್ದಿತ್ತು, ಆ ಗುರುಬಲ ಈಗಲೂ ಇವರಿಗೆ ಇರೋದಿಲ್ಲ. ಹಾಗಾದರೆ ಇರದೇ ಹೋದದ್ದು ವೃಷಭ ರಾಶಿಯಲ್ಲಿ ಇರದೇ ಹೋದರೂ ಕೂಡ ಏನು ಇವರಿಗೆ ಸಕಾರಾತ್ಮಕವಾಗಿ ಅದು ಸ್ಪಂದಿಸ್ತಾ ಇತ್ತು, ಈಗ ಇಲ್ಲಿ ಮಿಥುನ ರಾಶಿಗೂ ಇರದೇ ಹೋಗಿದ್ದರಿಂದ ಯಾವ ರೀತಿಯಲ್ಲಿ ಅದು ಒಂದು ಋಣಾತ್ಮಕವಾದಂಥ ಅಂದರೆ ಏನೋ ಒಂದು ರೀತಿಯ ಅಸಂಗತತೆಯನ್ನು ಇದು ನಿರ್ಮಾಣ ಮಾಡುತ್ತೆ ಅಂತಂದರೆ, ಈ ಚಂದ್ರ ಏನಾಗಿದ್ದಾನೆ ಇವರ ರಾಶಿಯವರಿಗೆ ಆರ್ಥಿಕ ಸ್ಥಳದ ಯಜಮಾನ. ಹಾಗಾಗಿ ಆರ್ಥಿಕವಾದಂಥ ವಿಚಾರ ಒಂದೊಮ್ಮೆ ಆ ಚಂದ್ರ ಹೇಳುವಂಥವನು ಇಲ್ಲಿಯವರೆಗೂ ಅಂದರೆ ಹಿಂದಿನ ಪೂರ್ತಿ ವರ್ಷ ವೃಷಭದಲ್ಲಿ ಇದ್ದಾಗಲೂ ಕೂಡ ಆ ಒಂದು ಏನು ಗುರುಬಲ ಇರದೇ ಹೋದರೂ ಕೂಡ ಆತ ಆರ್ಥಿಕ ವಿಚಾರದಲ್ಲಿ ತೊಂದರೆಯನ್ನು ತರಬಹುದಾದಂತಹ ರೀತಿಯಲ್ಲಿ ಇದ್ದಿರಲಿಲ್ಲ. ಆದರೆ ಈಗ ಮಿಥುನಕ್ಕೆ ಬಂದಾಗ ಆರ್ಥಿಕ ವಿಚಾರದಲ್ಲಿ ಯಾಕೆ ತೊಂದರೆ ತರ್ತಾನೆ ಅಂತಂದರೆ, ಈ ಬುಧನ ರಾಶಿ ಅಂದರೆ ಬುಧನ ಒಂದು ಯಜಮಾನತ್ವದಲ್ಲಿರುವಂಥ ರಾಶಿ ಚಂದ್ರನಿಗೆ ಸ್ವಲ್ಪ ಕಷ್ಟಕರವಾದದ್ದು. ಈ ಬುಧ ಚಂದ್ರನ ಮಗನೇ, ಆದರೆ ಈ ಒಂದು ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಪ್ರಕಾರ ಈ ಚಂದ್ರ ಮತ್ತು ಬುಧರಲ್ಲಿ ಅಂತಹ ಹಾರ್ದಿಕವಾದಂತಹ ಸಂಬಂಧ ಇಲ್ಲ. ಆದರೂ ಕೆಲವು ವಿಶೇಷವಾದಂತಹ ಘಟಕಗಳು ಮಿಥುನ ರಾಶಿಯವರ ಸಂಬಂಧವಾಗಿ ಜಾತಕದಲ್ಲಿ ಮೂಲ ಜಾತಕದಲ್ಲಿ ಇದೆ ಅಂತಾದರೆ, ಹಾಗಾದರೆ ವಿಶೇಷವಾದಂತಹ ಒಂದು ಸ್ಥಿತಿಗತಿಗಳು ಅಂದರೆ ಏನು? ಈ ಗಜಕೇಸರಿ ಯೋಗ ಇರುವಂಥದ್ದು ಗುರುವಿನ ಮತ್ತು ಚಂದ್ರನ ಕಾರಣಕ್ಕಾಗಿ ಉಂಟಾಗುವಂಥ ಯೋಗ ಅದು. ಹಾಗೆ ಶಶಿಮಂಗಳ ಯೋಗದಂಥ ವಿಶೇಷ ಯೋಗ ಇದೆ ಅಂತಾದರೆ, ಅಥವಾ ಧರ್ಮಕರ್ಮಾಧಿಪದಂತಹ ಒಂದು ವಿಶೇಷವಾದ ಯೋಗ ಇಲ್ಲಿ ಆಗಲ್ಪಟ್ಟಿದೆ ಅಂತಾದರೆ ಅದು ಬೇರೆದೇ. ಅದು ಆಗುವಂಥದ್ದು ಎಲ್ಲಿ ಆಗುತ್ತೆ? ಅದು ತುಲಾ ರಾಶಿಯವರಿಗೆ ಅದು ಸಾಧ್ಯವಾಗುತ್ತೆ. ಆ ಧರ್ಮಕರ್ಮಾಧಿಪ ಯೋಗ ಆಗಿರಬೇಕು ಆ ಜಾತಕದಲ್ಲಿ, ಆಗ ಒಳ್ಳೆಯದಾಗುತ್ತೆ. ಅದು ಬಿಟ್ಟರೆ ಚಂದ್ರ ಸ್ವಲ್ಪ ಪ್ರಮಾಣದಲ್ಲಿ ಆರ್ಥಿಕವಾದ ನಷ್ಟವನ್ನು ಇವರಿಗೆ ತಂದು ಕೊಡೋದಕ್ಕೆ ಸಾಧ್ಯವಾಗುವಂಥ ಒಂದು ಸ್ಥಾನಕ್ಕೆ ಬಂದು ಕೂತ್ಬಿಟ್ಟಿರ್ತಾನೆ. ಹಾಗೆಯೇ ಇವರಿಗೆ ಮತ್ತೊಂದು ತೊಂದರೆ ಆಗುವಂಥದ್ದು ಏನು ಅಂತಂದರೆ, ಕರ್ಮಕ್ಷೇತ್ರದಲ್ಲಿದ್ದಂಥ ರಾಹು ಭಾಗ್ಯಕ್ಕೆ ಬರ್ತಾನೆ. ಕರ್ಮಕ್ಷೇತ್ರದಲ್ಲಿ ಸ್ಟ್ರೆಸ್ ಇರುವಂಥದ್ದು ಶನೈಶ್ಚರನ ಆಗಮನದಿಂದಾಗಿ. ಶನೈಶ್ಚರ ಈಗ ಏಪ್ರಿಲ್ನಿಂದ ಏನಾಗ್ತಾನೆ, ಕರ್ಮಕ್ಷೇತ್ರಕ್ಕೆ ಇವರಿಗೆ ಬರ್ತಾನೆ ಮಿಥುನ ರಾಶಿಯವರಿಗೆ. ಈ ಶನೈಶ್ಚರ ಇವರಿಗೆ ಯೋಗಕಾರಕನಾಗಿರೋದ್ರಿಂದ ಒಂದು ರೀತಿಯ ಸಣ್ಣ ಎಲಿವೇಶನ್ಸ್ಗಳನ್ನು, ಪ್ರಮೋಷನ್ಗಳನ್ನು ಅಥವಾ ಆರ್ಥಿಕವಾದ ಸಿದ್ಧಿಯನ್ನು ಆಫೀಸಿನ ಮಟ್ಟಿಗೆ ಕೊಡೋದಕ್ಕೆ ಶನೈಶ್ಚರ ತನ್ನ ನೆರವನ್ನು ಕೊಡ್ತಾನೆ. ಆದರೆ ಈ ಸರ್ಪ ಏನಿದೆ, ವಿಷಮಯವಾದಂತಹ ರಾಹು ಏನಿದೆ, ಈ ರಾಹು ಅಷ್ಟೊಂದು ಔದಾರ್ಯಪೂರ್ಣವಾಗಿ ಇವರಿಗಿರೋದಿಲ್ಲ. ಅನೇಕ ರೀತಿಯ ಭಾಗ್ಯಗಳನ್ನು ಇವರಿಂದ ಕಸಿದುಕೊಳ್ಳುತ್ತೆ. ಹಾಗಾದರೆ ಆ ಭಾಗ್ಯಗಳು ಏನೇನು? ಅದು ಮದುವೆ ಆಗೋದರ ಸಂಬಂಧವಾಗಿರ್ಬೋದು. ಯಾಕೆಂದರೆ ಇವರ ಈ ರಾಶಿಗೆ ಗುರು ಬರೋದರಿಂದಾಗಿ ಸ್ವಲ್ಪ ಮದುವೆಯ ಸಂದರ್ಭದಲ್ಲಿ ಸಣ್ಣ ರೀತಿಯ ಒಂದು ಮದುವೆ ಆದವರಿಗೆ ಸಣ್ಣ ರೀತಿಯ ಏನೋ ಒಂದು ರೀತಿಯ ಘರ್ಷಣೆ ಬರಬಹುದು. ಅಥವಾ ಮದುವೆ ಆಗದೆ ಹೋದವರಿಗೆ ಮದುವೆ ಆಗಬೇಕಾದುದಕ್ಕೆ ಬೇಕಾದಂಥ ಕೆಲವು ವಿಳಂಬಗಳು ಘಟಿಸಬಹುದು. ಅದಕ್ಕೆ ಇವನು ಏನು ಮಾಡ್ತಾನೆ, ಈ ರಾಹು ಇನ್ನಿಷ್ಟು ವಿಷವನ್ನು ತುಂಬ್ತಾನೆ. ಬದುಕಿನ ಸಂದರ್ಭವಾದಂತಹ ಸಾಂಸಾರಿಕ ಸಂಬಂಧವಾದಂತಹ ದಾಂಪತ್ಯದ ಸಂಬಂಧವಾದಂತಹ ಬಿರುಕುಗಳನ್ನು ತಂದಿಡುವ ಸಂದರ್ಭಕ್ಕೆ ಅನೇಕ ರೀತಿಯಲ್ಲಿ ಗುರು ಕಾರಣನಾದರೆ, ಆ ಕಾರಣ ಇನ್ನಿಷ್ಟು ಬೇಗ ಕೆಟಲಿಸ್ಟ್ ರೀತಿಯಲ್ಲಿ ಇವನು ಏನು ಮಾಡ್ತಾನೆ, ಸರ್ಪ ಅಂದರೆ ರಾಹು ಅನೇಕ ರೀತಿಯ ಇನ್ನಿಷ್ಟು ಉರುವಲುಗಳನ್ನು ಅಂದರೆ ಮೊದಲೇ ಬೆಂಕಿ ಅದಕ್ಕೆ ತುಪ್ಪ ಸೋರ್ತಾಗಿ ಮಾಡುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ ಇವರ ಶಕ್ತಿಗೆ ಅಥವಾ ಈ ವರ್ಷದ ಒಂದು ವಿಚಾರದ ಯಾವ ಸಂವರ್ಧನೆಗಳಿಗೂ ಇವರಿಗೆ ಅವಕಾಶವೇ ಇಲ್ಲವೋ ಅಂತ ಕೇಳಿದರೆ, ಈಗ ಒಮ್ಮೊಮ್ಮೆ ಜೀವನದಲ್ಲಿ ನಮ್ಮದಾದಂತಹ ಒಳಿತುಗಳನ್ನು ನಾವೇ ನಿರ್ಮಿಸ್ಕೊಳ್ಬೇಕಾಗತ್ತೆ.
ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತೆ, ನಮ್ಮ ನೆರವಿಗೆ ಯಾರೋ ಬರ್ತಾರೆ, ಆದರೆ ನಾವು ಕೆಲವು ಹಿಂದಿ ಸಿನಿಮಾದ ಹಾಡುಗಳನ್ನು ಮಾ ನಹಿ ಬಾಪ್ ನಹಿ ಬೇಟಾ ನಹಿ, ಯಾರೂ ಇಲ್ಲ, ಕೊನೆಗೆ ನನಗೆ ಇರುವಂಥವನು ನಾನೊಬ್ಬನು ಮಾತ್ರ ಅಥವಾ ನಾನೊಬ್ಬಳೇ ಮಾತ್ರ ಅಂತ ನಾವು ತಿಳ್ಕೊಂಡು ನಮಗೆ ನಾವು ಹೆಲ್ಪನ್ನು ಮಾಡಿಕೊಳ್ಳಬಹುದಾದಂಥ ಬೌದ್ಧಿಕ ವಿಚಾರದ ಅನೇಕ ರೀತಿಯ ಯೋಜನೆಗಳನ್ನು ಇವರು ನಿರ್ವಹಿಸಿದಲ್ಲಿ ಇವರ ಒಳಿತಿನ ಬಗೆಗಾಗಿ ಶನೈಶ್ಚರ ಹೆಲ್ಪಿಗೆ ಬರ್ತಾನೆ. ಆದರೆ ಶನೈಶ್ಚರನ ಸಂಬಂಧವಾದಂಥ ಒಂದು ತೊಂದರೆ ಏನು ಅಂತಂದರೆ, ಮೀನರಾಶಿಗೆ ಬರುವಂತಹ ಶನೈಶ್ಚರ ಮೊದಲೇ ಶನೈಶ್ಚರ ನಿಧಾನ, ಮೀನರಾಶಿಗೆ ಬರುವಂತಹ ಶನೈಶ್ಚರ ಇನ್ನಿಷ್ಟು ನಿಧಾನವಾಗ್ತಾನೆ. ಯಾಕೆಂದರೆ ಶನೈಶ್ಚರನ ಒಂದು ಇಡೀ ಆಧಿಪತ್ಯ ಏನಿರುತ್ತೆ ಅದು ಭೂತತ್ವಕ್ಕೂ, ಅಂದರೆ ಮಕರ ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಒಂದು ಈ ಗಾಳಿಯ ತತ್ವಕ್ಕೂ ಅಂದರೆ ವಾಯು ತತ್ವಕ್ಕೂ ಪೂರಕವಾಗಿರುವಂತಹ ಶನೈಶ್ಚರ ನೀರಿನಲ್ಲಿ ಮುಳುಗುವವನಾಗಿರೋದ್ರಿಂದ, ಎಲ್ಲಿ ಮೀನರಾಶಿಯಲ್ಲಿ ನೀರಿನಿಂದ ಮೇಲೆದ್ದು ಬಂದು ಇವರಿಗೆ ಮಿಥುನ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಹೆಲ್ಪ್ ಮಾಡಬೇಕಾದಂಥದ್ದಕ್ಕೆ ಮೊದಲೇ ನಿಧಾನಿಯಾದಂತಹ ಶನೈಶ್ಚರ ಇನ್ನಿಷ್ಟು ನಿಧಾನಿಯಾಗಿಬಿಡ್ತಾನೆ. ಹಾಗಾಗಿ ಹೆಲ್ಪ್ ಸಿಗುವಂತಹದ್ದು ಶನೈಶ್ಚರನಿಂದ ಪ್ರಮುಖವಾಗಿ ಇದ್ದಿದ್ದರೂ ಕೂಡ ನಿಧಾನವಾದ ಗತಿಯಲ್ಲಿ ಅದು ಸಿಗೋದರಿಂದಾಗಿ ಇವರು ಬುಧನ ಮೂಲಕವಾದಂತಹ, ಬುಧ ಯಾರು ಹಾಗಾದರೆ? ಬುಧ ಉತ್ಪಾತ ರೂಪಿ ಜಗತ್ತಾಂ ಚಂದ್ರಪುತ್ರೋ ಮಹಾದ್ಯುತಿ, ಸೂರ್ಯಪ್ರಿಯಕರೋ ವಿದ್ವಾನ್. ಹಾಗಾಗಿ ಈ ವರ್ಷದ ಯಜಮಾನ ಸೂರ್ಯನೂ ಇರುವುದರಿಂದ, ಈ ರಾಶಿಯವರಿಗೆ ಸೂರ್ಯ ಧೈರ್ಯದ ಮನೆಯ ಯಜಮಾನನಾಗಿರೋದ್ರಿಂದ, ಈ ವರ್ಷದ ಒಬ್ಬ ಪ್ರಧಾನಮಂತ್ರಿ ಚಂದ್ರನ ಸಂಪೂರ್ಣವಾದಂಥ ಬಲ ಇವರಿಗೆ ಸಿಗದೇ ಹೋದರೂ ಕೂಡ ಧೈರ್ಯದ ಮೂಲಕವಾಗಿ ಮತ್ತು ತಮ್ಮದೇ ಆದಂತಹ ಬೌದ್ಧಿಕವಾದಂತಹ ಶಕ್ತಿಯಿಂದ ತಮ್ಮನ್ನು ಸಮರ್ಥಿಸಿಕೊಳ್ಳಬೇಕಾದಂತಹ ಒಂದು ಆತ್ಮೋನ್ನತಿಯ ವಿಚಾರದಲ್ಲಿ ಸರಿಯಾದ ಹೆಜ್ಜೆಗಳನ್ನು ಇಡುವ ಸ್ವರೂಪದಲ್ಲಿ ಇವರು ಮುಂದರಿದರು ಅಂತಾದರೆ ಖಂಡಿತವಾಗಿ ಗೆಲ್ಲೋದಕ್ಕೆ ಇವರಿಗೆ ಸಾಧ್ಯತೆ ಇರುತ್ತೆ. ಆದರೆ ಈ ಗೆಲುವುಗಳು ಏನಾಗುತ್ತೆ, ಒಂದು ರೀತಿಯಲ್ಲಿ ಹೇಳಿದಷ್ಟು ಸುಲಭವಾದಂತಹ ಸಂಗತಿಯಾಗಿ ಇರೋದಿಲ್ಲ. ನಾನು ಅದೇ ರಾಹುವಿನ ವಿಚಾರದಲ್ಲಿ ಹೇಳಿದೆ, ಗುರುವಿನ ವಿಚಾರದಲ್ಲಿ ಹೇಳಿದೆ, ಈ ವಿಚಾರಗಳಿಂದಾಗಿ ಅಷ್ಟೊಂದು ಸುಲಭವಾದ ತುತ್ತಾಗಿ ಇವರಿಗೆ ಅದು ಸಿಗೋದಿಲ್ಲ. ಆದರೆ ಜಾತಕದ ಸಂದರ್ಭದಲ್ಲಿ ವಿಶೇಷವಾದಂಥ ಯೋಗಗಳ ವಿಚಾರಗಳು ಈ ಸಂದರ್ಭಕ್ಕೆ ಹೆಲ್ಪನ್ನು ತರಬಹುದು. ಈಗ ಯಾಕೆಂದರೆ ಯಾವುದೇ ಗ್ರಹಗಳು ಕೊಡುವ ತೊಂದರೆಯಾಗಲಿ ಅಥವಾ ಒಳಿತುಗಳಾಗಲಿ ಯಾವುದೋ ಒಂದು ಮೂಲದಿಂದ ಅದು ಎದ್ದು ಬರಬೇಕಾಗತ್ತೆ. ಹಾಗಾಗಿ ಅಂಥದ್ದೊಂದು ಮೂಲ ದೊಡ್ಡ ಪ್ರಮಾಣದಲ್ಲಿ ಇವರ ಮೂಲ ಜಾತಕದಲ್ಲಿ ಇದೆ ಅಂತಾದರೆ ಅಲ್ಲಿ ಒಂದು ರೀತಿಯ ಸ್ವಲ್ಪ ನಿಟ್ಟುಸಿರನ್ನು ಬಿಡುವಂಥ ಅವಕಾಶಗಳು ಇವರಿಗಿರ್ತವೆ. ಇಲ್ಲದೆ ಹೋದರೆ ಬಹಳ ದೊಡ್ಡದಾದಂತಹ ರೀತಿಯ ಬಿಸ್ನೆಸ್ಸಿಗೆ ಹೋಗುವಂತಹದ್ದಾಗಲಿ ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಾನು ಅನವಶ್ಯಕವಾಗಿ ನನ್ನ ತಲೆ ಗಟ್ಟಿ ಇದೆ ಅನ್ನೋ ಕಾರಣಕ್ಕಾಗಿ ಬಂಡೆಗೆ ಬಡ್ಕೊಳ್ತೀನಿ ಅಂತ ತಿಳ್ಕೊಳ್ಳೋದಕ್ಕಾಗಲಿ ಇವರು ಮುಂದಾಗಬಾರ್ದು. ಹಾಗೆ ಮುಂದುವರಿದಲ್ಲಿ ಎಷ್ಟೇ ಬುದ್ಧಿವಂತರಾದರೂ ಕೂಡ ಇವರು ಅಪಾಯವನ್ನು ಎದುರಿಸಬೇಕಾದಂಥ ಸನ್ನಿವೇಶಕ್ಕೆ ಕಾಲಿಡಬಲ್ಲುವಂಥದ್ದಕ್ಕೆ ಈ ವರ್ಷ ಬಹಳಷ್ಟು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಧೈರ್ಯ ಅನ್ನುವಂಥದ್ದು ವಿಶೇಷವಾದಂಥ ಇಟ್ ಮೇಕ್ಸ್ ದಿ ಡಿಫ್ರೆನ್ಸ್. ಧೈರ್ಯ ಅನ್ನುವಂಥದ್ದೇನಿದೆ, ನಾವು ಸುಮ್ಮನೆ ಅದು ನಮ್ಮ ಈ ಒಂದು ಭಾಷಾ ಬಳಕೆಯಲ್ಲಿ ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥದ್ದು ಸುಮ್ಮನೆ ಅದು ಅಲಂಕಾರದ ವಸ್ತು ಅಲ್ಲ. ಆ ಧೈರ್ಯ ಅನ್ನುವಂಥದ್ದು ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ಸೂಕ್ತವಾದಂಥ ಧೈರ್ಯವನ್ನು, ಬೌದ್ಧಿಕ ಆ ಒಂದು ಗಟ್ಟಿತನವನ್ನು ವಹಿಸಿ ಮುಖ್ಯವಾಗಿ ವ್ಯಾಪಾರದಲ್ಲಿ ಅಥವಾ ಆಯಾತ ನಿರ್ಯಾತಗಳಲ್ಲಿ ಅಥವಾ ಲೆಕ್ಕಾಚಾರದ ವಿಭಾಗದಲ್ಲಿ ಅಥವಾ ಇನ್ಯಾವುದೋ ಒಂದು ವಾಣಿಜ್ಯ ಸಂಬಂಧವಾದಂತಹ ಆ್ಯಕ್ಟಿವಿಟೀಸ್ನಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ, ಈಗ ಕೆಲವರಲ್ಲಿ ಏನಾಗುತ್ತೆ, ಇವರ ಸ್ವತಃ ತಮ್ಮಲ್ಲಿ ದುಡ್ಡು ಇರೋದಿಲ್ಲ, ಹಣ ಇರೋದಿಲ್ಲ, ಕ್ಯಾಪಿಟಲ್ ಇರೋದಿಲ್ಲ. ಆದರೆ ಇನ್ನೊಬ್ಬರಲ್ಲಿ ಕ್ಯಾಪಿಟಲ್ ಇರುತ್ತೆ. ಆದರೆ ಅವರಿಗೆ ಆ ಮಟ್ಟದ ಬೌದ್ಧಿಕವಾದಂತಹ ಶಕ್ತಿ ಒಂದು ವಿಶಿಷ್ಟವಾದಂಥ ಉದ್ಯೋಗಕ್ಕೆ ಬೇಕಾಗಿ ಅಥವಾ ಇಂಡಸ್ಟ್ರೀಸ್ಗೆ ಬೇಕಾಗಿ ಅಥವಾ ಇನ್ಯಾವುದೋ ಒಂದು ಒಳಿತಿಗೆ ಬೇಕಾದಂತಹ ಕಾರ್ಯದಲ್ಲಿ ಅವಶ್ಯಕತೆಯಾಗಿ ಅವರಿಗಿದ್ದಿರೋದಿಲ್ಲ. ಆಗ ಏನಾಗುತ್ತೆ, ಇವರು ತಮ್ಮ ಬೌದ್ಧಿಕವಾದಂತಹ ಶಕ್ತಿಯನ್ನು ಅವರ ಆ ಕ್ಯಾಪಿಟಲ್ನೊಂದಿಗೆ ಹೊಂದಿಸಿಕೊಂಡು, ಯಾಕೆಂದರೆ ನಾವು ಹೊಂದಿಸ್ಕೊಂಡು ಹೋಗಬೇಕು ಅಂದರೆ ಏನು, ನನ್ನ ಆಂತರ್ಯದಲ್ಲಿ ಆ ಒಂದು ನನ್ನದಾದಂತಹ ಪ್ರಾಮಾಣ್ಯತೆ ಏನಿರಬೇಕು ಅದು ಅಸಲಿಯಾದಂತಹ ಒಂದು ಪ್ರಾಮಾಣ್ಯತೆ ಆಗಿರಬೇಕು. ಆ ಪ್ರಾಮಾಣ್ಯತೆಯೊಂದಿಗೆ ಇನ್ನೊಬ್ಬನನ್ನು ನಾನು ಮೇಲೆತ್ತುತ್ತೇನೆ, ನನ್ನ ಜೊತೆಗೆ ಕೈಗೂಡಿಸಿದಂಥ ಒಬ್ಬ ಹಣ ಕೊಟ್ಟವನನ್ನು ಕೂಡ ನಾನು ಮೇಲೆತ್ತುತ್ತೇನೆ, ನನ್ನನ್ನು ಸಮರ್ಥನೆ ಮಾಡಿಕೊಡ್ತೇನೆ ಅನ್ನುವಂಥ ಒಂದು ಚಾತುರ್ಯವನ್ನು ತೋರಿದ್ರೆ ಖಂಡಿತವಾಗಿ ಇವರು ಕೂಡ ಮೇಲೆ ಇಳೋದಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನು ಬಿಟ್ಟು ಹೇಗೋ ರೀತಿಯ ನಾನು ಬೌದ್ಧಿಕ ಒಂದು ಶಕ್ತಿಯಲ್ಲಿ ದೊಡ್ಡದಾದಂತಹ ಒಂದು ಜಾಣ್ಮೆಯನ್ನು ಹೊಂದಿದ್ದೇನೆ ಅನ್ನುವಂತಹ ಓವರ್ ಕಾನ್ಫಿಡೆನ್ಸನ್ನು ಹೊಂದಿದರೆ ಈ ವರ್ಷ ಇವರಿಗೆ ಸ್ವಲ್ಪ ನಷ್ಟದ ವರ್ಷವಾಗಿ ಟರ್ನ್ ಆಗೋದಕ್ಕೆ ಬಹಳಷ್ಟು ವಿಪುಲವಾದಂಥ ಅವಕಾಶಗಳಿವೆ. ಅದು ಇವರಿಗೆ ದೂರವಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಗುರುಜಿ, ವಿಶ್ವಾವಸು ಸಂವತ್ಸರದ ಈ ಬಾರಿಯ ಯುಗಾದಿ ಹಬ್ಬ ಕರ್ಕಾಟಕ ರಾಶಿಯವರಿಗೆ ಸಿಹಿ ಆಗುತ್ತಾ ಕಹಿ ಆಗುತ್ತಾ ಅಂತ? ಕರ್ಕಾಟಕ ರಾಶಿಯವರಿಗೆ ಅವರಿಗೂ ಕೂಡ ಮಿಕ್ಸ್ಡ್ ಅನುಭವಗಳಿದು.
ಏನು ಅಂದರೆ ಈಗ ಮೇ ಮಧ್ಯಭಾಗದವರೆಗೂ ಇದ್ದಂತಹ ಗುರುಬಲ ಇವರಿಗೆ ತಪ್ಪತ್ತೆ. ಹ್ಮ್ ಬಟ್ ಗುರುಬಲ ಒಂದೇ ಎಲ್ಲದೂ ಅನ್ನುವಂಥದ್ದಾಗಿ ನಾವು ಪರಿಗಣಿಸಬಾರ್ದು. ಆದರೆ ಗುರುಬಲಕ್ಕೆ ತನ್ನದೇ ಆದಂಥ ಒಂದು ದಾರ್ಢ್ಯತೆ ಇರುತ್ತೆ. ಹಾಗಾಗಿ ಗುರುಬಲದಿಂದ ಹೊರಗೆ ಬರ್ತಾರೆ. ಗುರುಬಲದಿಂದ ಹೊರಗೆ ಬಂದಾಗ, ಯಾಕೆಂದರೆ ಗುರು ಈ ಕರ್ಕಾಟಕ ರಾಶಿಯ ಯಜಮಾನಾದಂಥ ಚಂದ್ರನ ಬಹಳ ಅನ್ಯೋನ್ಯತೆಯ ಒಂದು ಗೆಳೆತನವನ್ನು ಹೊಂದಿದಂಥ ಒಂದು ಗ್ರಹ. ಗುರುಬಲ ತಪ್ಪಿದಾಗ, ಯಾಕೆಂದರೆ ಆ ಗುರು ನಷ್ಟಕ್ಕೆ ಬರ್ತಾ ಇದ್ದಾನೆ ಇವರಿಗೆ. ಹಾಗಾಗಿ ನಷ್ಟದ ವಿಷಯ ತಲೆದೋರಿದಾಗ ಗುರುವಿಗೆ ಅವನೇ ನಷ್ಟವನ್ನು ಮಾಡಲಿಕ್ಕೆ ಕಾರಣ ಆಗಿರದೇ ಹೋದರೂ ಕೂಡ ನಷ್ಟ ಬರುವಂತಹ ಸಂದರ್ಭ ಇವರಿಗೆ ಎದುರಾಯಿತು ಅಂತಾದರೆ ಅದನ್ನು ತಪ್ಪಿಸೋದಕ್ಕೆ ಅವನಿಗೆ ಕಷ್ಟ ಆಗುತ್ತೆ. ಹ್ಮ್ ಹ್ಮ್ ಹಾಗೆ ಇವರಿಗೆ ಒಂದು ಅದೃಷ್ಟದ ವಿಚಾರ ಏನು ಅಂತಂದರೆ, ಇಲ್ಲಿಯವರೆಗೂ ಇದ್ದಿದ್ದ ಒಂದು ಅಷ್ಟಮ ಶನಿ ಕಾಟ ಇವರಿಗೇನಿತ್ತು, ಈಗ ಅವರು ಈ ಒಂದು ಏಪ್ರಿಲ್ನಿಂದ ಅದರಿಂದ ಹೊರಗೆ ಬಂದಿದ್ದಾರೆ. ಅಷ್ಟಮ ಶನಿ ಕಾಟ ತಪ್ಪಿದೆ, ಆದರೆ ಗುರುಬಲ ತಪ್ಪಿದೆ. ಹಾಗಾಗಿ ಇದು ನೋಡಿ, ಅದು ಒಂದು ಒಳಿತಾದದ್ದು ಶನಿಕಾಟ ಹೋಗಿ ಒಳಿತಾಯಿತು ಅನ್ನೋದರೊಳಗಡೆ ಗುರುಬಲ ತಪ್ಪುವುದರ ಮೂಲಕವಾಗಿ ಅಯ್ಯೋ ಇದೊಂದು ತಪ್ಪು ಹೋಯ್ತಲ್ಲ ಅನ್ನುವಂತಹ ಒಂದು ಬೇಸರಕ್ಕೆ ಕಾರಣವಾಗುವಂತಹ ಸಂಗತಿಯೂ ಕೂಡ ಇದೆ. ಅದರ ಜೊತೆಗೆಯೇ ಈ ರಾಶಿಯವರಿಗೆ ಏನಾಗುತ್ತೆ ಅಂತಂದರೆ, ಆರ್ಥಿಕ ಸ್ಥಾನವಾದಂತಹ ಸಿಂಹರಾಶಿಗೆ ಕೇತು ಬರ್ತಾನೆ. ಕೇತು ಸಿಂಹರಾಶಿಗೆ ಬಂದಾಗ ಈ ರಾಶಿಯವರು ಎದುರಿಸಬೇಕಾದಂತಹ ದೊಡ್ಡ ತೊಂದರೆ ಏನು ಅಂತಂದರೆ, ಆ ಆರ್ಥಿಕವಾದಂಥ ವಿಚಾರಕ್ಕೆ ಕೇತು ಕೊಡುವಂಥ ಹೊಡೆತ. ಈ ಕೇತುವಿನ ಬದಲಾವಣೆ ಮೇ ಮಧ್ಯಭಾಗದಲ್ಲಿ ಆಗ್ತಾ ಇದೆ ಅನ್ನುವಾಗಲೇ ಈ ರಾಶಿಯವರಿಗೆ ಅಷ್ಟಮಕ್ಕೆ ಯಾರು ಬರ್ತಾರೆ, ರಾಹು ಬಂದ್ಬಿಡ್ತಾನೆ. ಅಷ್ಟಮಕ್ಕೆ ಬಂದಂಥ ರಾಹು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ವಿಚಾರಕ್ಕೆ ಏನು ಮಾಡ್ತಾನೆ, ಅವನು ಒಂದಷ್ಟು ವೇದಿಕೆಯನ್ನು ನಿರ್ಮಾಣ ಮಾಡಿಬಿಡ್ತಾನೆ. ಈಗ ಕೆಲವು ರೋಗಗಳು ಹೇಗೆ ಅಂತಂದರೆ, ನಾವು ತಿಳ್ಕೊಂಡಿರ್ತೀವಿ ನಾವು ಎಲ್ಲ ರೀತಿಯಲ್ಲಿಯೂ ಸರಿಯಾಗಿ, ನಮ್ಮ ಹಸಿವೆ ಚೆನ್ನಾಗಿದೆ, ನಾವು ನಿದ್ರೆಯನ್ನು ಸರಿಯಾಗಿ ಮಾಡ್ತಾ ಇದ್ದೇವೆ, ಎಲ್ಲವೂ ಸರಿಯಾಗಿಯೇ ಇದೆ, ಸಂತೋಷದಲ್ಲಿ ಇದ್ದೇವೆ ಎನ್ನುವಂಥದ್ದು ನಮ್ಮ ಒಂದು ಸದ್ಯದ ವರ್ತಮಾನದ ಸ್ಥಿತಿಗತಿಗಳಾದರೂ, ಯಾವುದೋ ಒಂದು ಪ್ರಮಾಣದ ಅನಾರೋಗ್ಯ ಯಾವುದೋ ಒಂದು ವಿಧಾನದಲ್ಲಿ ತನ್ನ ಹೆಡೆಯನ್ನು ಎತ್ತು ಬಿಡುತ್ತೆ. ಅಂಥದ್ದಕ್ಕೆ ಬೇಕಾದಂತಹ ದುಷ್ಟ ಸ್ಥಿತಿಯನ್ನು ಈ ರಾಹು ಮಾಡಿಬಿಡೋದಕ್ಕೆ ಅವಕಾಶ ಇರುತ್ತೆ. ಇಂತಹ ಒಂದು ಅನಾರೋಗ್ಯದ ಸಮಸ್ಯೆ ಎದ್ದಾಗ ಅದಕ್ಕೆ ಬೇಕಾದಂತಹ ಹಣಕಾಸಿನ ಖರ್ಚನ್ನು ವಿಪರೀತವಾಗಿ ಬಿಡಬಹುದಾದಂಥ ರೀತಿಯಲ್ಲಿ ಕೇತುವು ಕೂಡ ರಾಹುವಿನ ಜೊತೆಗೆ ತನ್ನ ಕೈಯನ್ನು ಜೋಡಿಸ್ತಾನೆ. ಹಾಗಾಗಿ ಇವನ್ನೆಲ್ಲ ಒಂದಿಷ್ಟು ರೀತಿಯಲ್ಲಿ ಈ ಕರ್ಕಾಟಕ ರಾಶಿಯವರು ಎದುರಿಸಬೇಕಾದಂಥದ್ದಕ್ಕೆ ಅವಕಾಶಗಳಿರುತ್ತೆ. ಆದರೆ ಇವರ ರಾಶಿಯ ಸಂದರ್ಭದಲ್ಲಿ ಯಜಮಾನನಾದಂತಹ ಚಂದ್ರನ ವಿಚಾರಗಳು ಹೇಗಿರ್ತವೆ ಅಂತಂದರೆ, ಆತ ಬಹು ಬೇಗನೆ ತನ್ನ ಒಂದು ಓಟವನ್ನು ಇಟ್ಟುಕೊಂಡವನಾಗಿರೋದ್ರಿಂದ ಕೇವಲ ಒಂದು ತಿಂಗಳಲ್ಲಿ ಈ 12 ರಾಶಿಗಳಲ್ಲಿ ಸಂಚರಿಸಿಬಿಡ್ತಾನೆ. ಹಾಗಾಗಿ ಯಾವಾಗೆಲ್ಲ ಆ ಸ್ಥಾನಗಳು, ಅವನು ಸಂಚರಿಸುವಂತಹ ಸ್ಥಾನಗಳು ಫ್ರೆಂಡ್ಲಿಯಾಗಿ ಈ ರಾಶಿಯವರಿಗೆ ಇರುತ್ತೋ, ಆ ಸಂದರ್ಭದಲ್ಲಿ ಆ ಸಂದರ್ಭದ ಕೆಲವು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾದಂಥ ಆ ಸಂದರ್ಭದ ತಾತ್ಕಾಲಿಕವಾದಂಥ ಬೆಂಬಲವನ್ನು ಇವರ ರಾಶಿಯ ಯಜಮಾನನಾದಂಥ ಚಂದ್ರ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಕೊಡುವ ಸಂದರ್ಭದಲ್ಲಿ ಅದು ಸಾಧ್ಯವಾಗುವಂತಹ ಸಂದರ್ಭ ಎಲ್ಲೆಲ್ಲಿ ಮೂಡಿ ಬರುತ್ತೆ ಹಾಗಾದರೆ, ಈ ರಾಶಿಯವರಿಗೆ ಮಂಗಳ ಚೆನ್ನಾಗಿ ಇದ್ದಾನೆ ಮೂಲ ಜಾತಕದಲ್ಲಿ ಅಂತಾದರೆ, ಅಥವಾ ಸೂರ್ಯ ಚೆನ್ನಾಗಿದ್ದಾನೆ ಅಂತಾದರೆ, ಯಾಕೆಂದರೆ ಸೂರ್ಯ ಇವರಿಗೆ ಧನಾಧಿಪತಿ, ಯಾಕೆಂದರೆ 2ನೇ ಮನೆಯ ಯಜಮಾನ. ಹಾಗೆಯೇ ಮಂಗಳ ಇವರಿಗೆ ಯೋಗಕಾರಕ ಅಂದ್ರೇನು, ಕೇಂದ್ರದ ಮನೆಯ ಯಜಮಾನನು ತ್ರಿಕೋನ ಸ್ಥಾನದ ಯಜಮಾನನು ಒಂದು ಗ್ರಹ ಆಗಿದೆ ಅಂತಾದರೆ ಅವರು ಯೋಗಕಾರಕರಾಗಿರ್ತಾರೆ. ಹಾಗಾಗಿ ಒಮ್ಮೊಮ್ಮೆ ಏನಾಗುತ್ತೆ, ನಮಗೆ ಅನೇಕ ಕಷ್ಟಗಳು ಆ ಒಂದು ಹೊರ ಆವರಣದಲ್ಲಿ ಅಂತಿಮವಾದ ಸತ್ಯದಂತೆ ಕಂಡರೂ ಕೂಡ ಒಳವಲಯದಲ್ಲಿ ನಮ್ಮನ್ನು ಸಮರ್ಥಿಸಿಕೊಳ್ಳಬೇಕಾದಂತಹ ವಿಚಾರದಲ್ಲಿ ಅನೇಕ ರೀತಿಯ ಹೆಲ್ಪ್ಗಳನ್ನು ಕೊಡುವಂತಹ ಒಂದು ವಿಧಾನದಲ್ಲಿ ಗುರು ಈ ಒಂದು ರಾಶಿಯವರಿಗೆ ಸೂರ್ಯನು ಹಾಗೆಯೇ ಮಂಗಳನೂ ಕೂಡ ಹೆಲ್ಪ್ ಮಾಡೋದ್ರಿಂದ ಒಂದು ನಿರ್ದಿಷ್ಟ ಮಟ್ಟದಲ್ಲಿ, ಅಂದರೆ ಯಾವ ವಿಚಾರದಲ್ಲಿ ಹಾಗಾದರೆ, ಈಗ ಗಣಿಗಾರಿಕೆ ಅಥವಾ ಈ ಡೈರಿ ನಾವು ಹೈನೋದ್ಯಮ ಅಂತ ಏನು ಹೇಳ್ತೇವೆ ಆ ವಿಚಾರಗಳು, ಅಥವಾ ಈ ನಾವು ಸಾಫ್ಟ್ ಡ್ರಿಂಕ್ಸು, ಅಥವಾ ಇದು ಮಾದಕ ವೈನ್ ಗೈನ್ ಇಂಥದ್ದರೆಲ್ಲ ಮಾರಾಟ ಏನಿದೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್, ಇಂತಹ ಎಲ್ಲ ವಿಚಾರಗಳಲ್ಲಿ ಅನೇಕದ್ದಾದಂತಹ ಸಮೃದ್ಧಿಯನ್ನು ಪಡೆಯೋದಕ್ಕೆ ಇವರಿಗೆ ಸಾಧ್ಯವಾಗುವಂತಹ ಒಂದು ಅವಕಾಶಗಳು ಕೂಡ
ಚಂದ್ರನ ಕಾರಣವಾಗಿಯೂ ಈ ರಾಶಿಯ ಯಜಮಾನನ ಕಾರಣದಿಂದಾಗಿಯೂ ಮಂಗಳನ ಕಾರಣದಿಂದಾಗಿಯೂ ಸೂರ್ಯನ ಕಾರಣದಿಂದಾಗಿಯೂ ಇವರಿಗೆ ಅನುಕೂಲ ಸ್ಥಿತಿ ಬರುತ್ತೆ. ಆದರೆ ಅಪಾಯದ ಸ್ಥಿತಿ ಎಲ್ಲಿ ಬರುತ್ತೆ ಅಂತಂದರೆ, ಇವರ ಮೂಲ ಜಾತಕದಲ್ಲಿ ಚಂದ್ರನ ಮತ್ತು ಶನೈಶ್ಚರರ ಸಂಬಂಧ ಅಷ್ಟೊಂದು ಹಾರ್ದಿಕವಾಗಿ ಇರದೆ ಹೋದರೆ, ಅಥವಾ ಮೂಲ ಜಾತಕದಲ್ಲಿ ಮಂಗಳ ಮತ್ತು ಶನೈಶ್ಚರರ ಒಂದು ಸಂಬಂಧ ಹಾರ್ದಿಕವಾಗಿ ಇರದೆ ಹೋದರೆ, ಗುರುವಿನ ಮತ್ತು ಶನೈಶ್ಚರರ ಸಂಬಂಧ ಹಾರ್ದಿಕವಾಗಿ ಇರದೆ ಹೋದರೆ, ಅಥವಾ ಬಹಳ ಆಯಕಟ್ಟಿನ ಸ್ಥಳದಲ್ಲಿ ಇವರ ಮೂಲ ಜಾತಕದಲ್ಲಿ ಒಂದೊಮ್ಮೆ ರಾಹು ಕೇತುಗಳು ಇದ್ದಿದ್ದರೆ, ಈ ವಿಶ್ವಾವಸು ಈ ಸಂವತ್ಸರ ಏನಿದೆ ಇವರ ವಿಶ್ವಾಸವನ್ನು, ಆತ್ಮವಿಶ್ವಾಸವನ್ನು ಹಾಳು ಮಾಡಿಬಿಡಬಹುದಾದಂಥ ದಿಢೀರಾದ ಬೆಳವಣಿಗೆಗಳನ್ನು ಆರೋಗ್ಯದ ವಿಚಾರದಲ್ಲಿಯೂ, ಹಾಗೆ ಇವರು ಕೈಗೊಳ್ಳುವ ಉದ್ಯೋಗದ ವಿಚಾರದಲ್ಲಿಯೂ, ಕೆಲಸ ಮಾಡುವ ಸ್ಥಳದ ವಿಚಾರದಲ್ಲಿಯೂ ಇವರಿಗೆ ಸಂಭವಿಸಲಿಕ್ಕೆ ಬೇಕಾದಂತಹ ಸ್ಥಿತಿಗತಿಗಳನ್ನು ತಂದುಬಿಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಎಲ್ಲ ಸಂದರ್ಭಗಳಲ್ಲೂ ಗೆಲ್ಲುವಂಥದ್ದು ಎಲ್ಲಿಂದ? ಹಾಗಾದರೆ ನಮಗೆ ಪ್ರತಿ ಕ್ಷಣದಲ್ಲಿಯೂ ಮನುಷ್ಯನ ಸಂದರ್ಭದಲ್ಲಿ ಅಪಾಯ ಎದುರಿಗೆ ಇದೆ ಅನ್ನುವಂಥದ್ದನ್ನು ನಾವು ಎಚ್ಚರದಲ್ಲಿ ಇಟ್ಕೊಳ್ಬೇಕು. ಅದರ ಅರ್ಥ ನಾವು ನೆಗೆಟಿವ್ ಟರ್ಮ್ಸಲ್ಲಿ ಯಾವಾಗಲೂ ಪೆಸಿಮಿಸ್ಟಾಗಿ ಇರಬೇಕು, ಆಶಾವಾದಿಗಳಾಗಿರಬಾರ್ದು, ನಿರಾಶಾವಾದಿಗಳಾಗಿ ಇರಬೇಕು ಅಂತಲ್ಲ. ಆಶಾವಾದಿಗಳಾಗಿ ಇರುವ ಸಂದರ್ಭದಲ್ಲಿಯೂ ತನ್ನ ಒಂದು ಶಕ್ತಿಯ ಸಾಮರ್ಥ್ಯ ಏನಿದೆ, ಆಶಾವಾದತ್ವವನ್ನು ಎಷ್ಟು ಸ್ವರೂಪದಲ್ಲಿ ನಾನು ಮೇಲೆತ್ತುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ಸೆಲ್ಫ್ ಒಂದು ನಮ್ಮನ್ನು ನಾವು ಅಳ್ಕೊಳ್ಳುವಂತಹ ಒಂದು ಯಾರ್ಡ್ ಸ್ಟಿಕ್ಕನ್ನು ನಾವು ಹೊಂದಿರಬೇಕು. ಆ ಯಾರ್ಡ್ ಸ್ಟಿಕ್ ಈ ವರ್ಷದಲ್ಲಿ ಈ ರಾಶಿಯವರಿಗೆ ತುಂಬ ಅದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಆಗಿರುತ್ತೆ. ಹಾಗಾಗಿ ತಮ್ಮ ಸಾಮರ್ಥ್ಯ ಏನು, ತಮ್ಮ ಆಳ್ತನದಲ್ಲಿ ತಾವು ಏನನ್ನೆಲ್ಲ ಸಾಧಿಸಬಹುದು, ಅಥವಾ ಇದ್ದಿರುವಂಥ ಬಜೆಟ್ನಲ್ಲಿ ಏನೆಲ್ಲ ಪ್ರಾಜೆಕ್ಟ್ ಪ್ಲ್ಯಾನ್ಗಳನ್ನು ನಾವು ನಿರ್ಮಾಣ ಮಾಡ್ಕೊಳ್ಬಹುದು, ಇದಕ್ಕೆ ಬೇಕಾದಂತಹ ಸಾಲವನ್ನು ತರುವಂತಹ ಸ್ವರೂಪದಲ್ಲಿ ಅನವಶ್ಯಕವಾದಂಥ EMIಗಳನ್ನು ರೂಪಿಸಿಕೊಳ್ಳುವುದರ ಮೂಲಕ ಬರ್ಡನನ್ನು ಮಾಡಿಕೊಳ್ಳದೆ ಹೋದ ಹಾಗೆ ಇವರು ಆ ಒಂದು ತಮ್ಮ ಬುದ್ಧಿಮತ್ತೆಯನ್ನು ಪ್ರದರ್ಶಿಸಬೇಕು. ಯಾಕೆಂದರೆ ಹಣ ಕೊಡುವವರು ಸಿಗ್ತಾರೆ. ಹಣ ಕೊಡುವವರು ಯಾಕಾಗಿ ಬರ್ತಾರೆ? ಅವರಿಗೆ ಬೇಕಾದಂತಹ ಬಡ್ಡಿ ಅವರಿಗೆ ಸಿಗತ್ತೆ ಅಂತ. ಅದು ಕಾರ್ಪೊರೇಟ್ ವಲಯ ಇರಲಿ, ಅಥವಾ ಈ ನಾವೇ ಇವತ್ತೇನು ಮೈಕ್ರೋ ಫೈನಾನ್ಸ್ ಈ ಎಲ್ಲ ವ್ಯಕ್ತಿಗಳನ್ನು ನಾವೇನು ಹೇಳ್ತೀವಿ, ಇವರೆಲ್ಲ ಪ್ರಾರಂಭದ ಹಂತಗಳಲ್ಲಿ ನಿಮ್ಮ ವಿಚಾರದಲ್ಲಿ ಬೇಕಾದಂತಹ ಸಹಾಯ ಹಸ್ತವನ್ನು ನಾವು ಚಾಚ್ತಾ ಇದ್ದೇನೆ ಎನ್ನುವಂಥದ್ದು ಸತ್ಯವೇ ಆಗಿದ್ದಿದ್ರೂ ಕೂಡ, ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತೆ, ಆ ಸಂದರ್ಭಕ್ಕೆ ಆ ಒಂದು ಹಣದ ಸಹಾಯ ನಮಗೆ ನಮ್ಮ ಅಭ್ಯುದಯಕ್ಕಾಗಿ ನಾವು ವಿನಿಯೋಗಿಸಿಕೊಳ್ಳಬಹುದಾದಂತಹ ಅನೇಕ ಸಾಧ್ಯತೆಗಳನ್ನು ತಂದುಕೊಡ್ತದೆ ಅನ್ನುವಂಥ ವಿಚಾರ ನಮ್ಮ ಗ್ರಹಿಕೆಗೆ ಬಂದರೂ ಕೂಡ, ವಿಸ್ತೃತವಾದಂತಹ ಸ್ವರೂಪದಲ್ಲಿ ಯಾವ್ಯಾವುದೋ ಎಕ್ಸಿಡೆಂಟಲ್ ವಿಚಾರಗಳು ನಾವು ಪಡೆದಂಥ ಹಣವನ್ನು ಆ ಉದ್ದೇಶಕ್ಕಾಗಿ ಬಳಸದೆ ಇನ್ಯಾವುದೋ ಉದ್ದೇಶಕ್ಕಾಗಿ ಬಳಸುವಂತಹ ಸಂದರ್ಭ ಎದುರಾಗಿಬಿಟ್ರೆ, ಆ ತೆಗೆದುಕೊಂಡಂಥ ಹಣದಿಂದ ಇನ್ಕಮನ್ನು ಜನರೇಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅಂತಹ ಇನ್ಕಮ್ ಜನರೇಷನ್ ಆಗುವಂತಹ ಸಂದರ್ಭ ತಪ್ಪಿ ಹೋದಾಗ ಖಂಡಿತವಾಗಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ತೊಂದರೆ ಎದುರಾಗುತ್ತೆ. ಆದರೆ ಆ ತೊಂದರೆ ಬರದೇ ಇರಲಿ, ದೈವರ ಅನುಗ್ರಹ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿ ಸಿಂಹರಾಶಿ. ಹೊಸ ವರ್ಷದ ಈ ಒಂದು ಸಂದರ್ಭದಲ್ಲಿ ಈ ಸಿಂಹ ರಾಶಿಯವರು ಯಾವ ರೀತಿಯ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದಂತ ಸಾಧ್ಯತೆ ಇದೆ ಅಂತ? ತುಂಬಾ ನಿರೀಕ್ಷೆ ಇಟ್ಕೊಳ್ಬಹುದು ಸಿಂಹರಾಶಿಯವರು. ಈ ವಿಶ್ವಾವಸು ಸಂವತ್ಸರದ ಯಜಮಾನನೇ ರವಿ ಆಗಿರೋದ್ರಿಂದ, ಈ ರವಿ ಸಿಂಹರಾಶಿಯ ಯಜಮಾನನೂ ಆಗಿರೋದ್ರಿಂದ, ಇವನ ಮೂಲಕವಾದಂತಹ ಆ ಒಂದು ಧಾರಾಳವಾದಂತಹ ಅನುಗ್ರಹ, ಬೆಂಬಲ, ಸಪೋರ್ಟ್ ಏನಿದೆ ಈ ರಾಶಿಯವರಿಗೆ ತುಂಬ ಇರುತ್ತೆ. ಈ ರಾಶಿಯವರಿಗೆ ಸಪೋರ್ಟ್ ಜಾಸ್ತಿ ಆದಷ್ಟು ಎನರ್ಜಿ, ಬರುವ ಫ್ರೆಶ್ನೆಸ್, ಆರೋಗ್ಯದಲ್ಲಿ ಒಂದು ರೀತಿಯ ಚೇತರಿಕೆ, ಹಾಗೂ ಯಾವುದನ್ನು ಮಾಡ್ತೇನೆ ಅನ್ನುವಂಥ ಉತ್ಸಾಹ, ರಾಜಕೀಯದ ಸಂದರ್ಭದಲ್ಲಿ ಎಂಥದ್ದಾದರೂ ಎಲೆಕ್ಷನನ್ನು ನಾನು ಗೆಲ್ತೀನಿ, ಅಥವಾ ನಾವು ಅನೇಕ ರಾಜಕಾರಣಿಗಳ ವಿಚಾರದಲ್ಲಿ ಅನೇಕ ಕಗ್ಗಂಟುಗಳನ್ನು ನಾವು ನೋಡ್ತಾ ಇರ್ತೀವಿ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವರು ಇರ್ತಾರೆ, ಅಥವಾ ಆ ಮುಖ್ಯಮಂತ್ರಿತ್ವವನ್ನು ಒಬ್ಬರಿಂದ ಹೇಗೆ ಕಸ್ಕೊಳ್ಬೇಕು ಅನ್ನುವಂಥ ವಿಚಾರ ಇರುತ್ತೆ. ಇವೆಲ್ಲ ತಪ್ಪೋ ಸರಿಯೋ ನಾನು ಕಾಮೆಂಟ್ ಮಾಡ್ತಾ ಇಲ್ಲ. ಆದರೆ ಇವೆಲ್ಲ ವಿಚಾರಗಳು ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ವಿಚಾರದಲ್ಲಿ ಇವರು ಸಕ್ರಿಯವಾದಂಥ ಪಾತ್ರವನ್ನು ನಿರ್ವಹಿಸಬೇಕಾದ, ಅಥವಾ ತಾವೇ ಆ ಜಾಗದಲ್ಲಿ ಇರುವಂಥ ಸಂದರ್ಭ ಇದ್ದರೆ, ಸಿಂಹರಾಶಿಯವರಿಗೆ ತನ್ನದೇ ಆದಂತಹ ಸ್ವರೂಪದಲ್ಲಿ ಈ ಬಾರಿ ಈ ವಿಶ್ವಾವಸು ಸಂವತ್ಸರದಲ್ಲಿ ಸೂರ್ಯ ಅತ್ಯದ್ಭುತವಾದಂತಹ ಬೆಂಬಲವನ್ನು ಈ ರಾಶಿಯವರಿಗೆ ಕೊಡ್ತಾನೆ. ಅಷ್ಟೇ ಅಲ್ಲ, ಬರೇ ಮುಖ್ಯಮಂತ್ರಿ ಆಗಬೇಕು ಅಥವಾ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದಲ್ಲ. ಒಬ್ಬ MLA ಆಗೋದಕ್ಕೂ, ಒಂದು ಜಿಲ್ಲಾ ಪರಿಷತ್ನಂತಹ ಚುನಾವಣೆಯಲ್ಲಿ ಗೆಲ್ಲೋದಕ್ಕೂ, ಒಬ್ಬ ಕಾರ್ಪೊರೇಟರ್ ಆಗೋದಕ್ಕೂ ಈ ರಾಶಿಯ ಜನರಿಗೆ ಈ ವರ್ಷ ತುಂಬ ಹೇರಳವಾದಂತಹ ಒಂದು ಗಟ್ಟಿತನ ಇವರಿಗೆ ಒದಗಿ ಬರುತ್ತೆ. ಯಾಕೆಂದ್ರೆ ಈಗ ಬರೋ ಮೇದಿಂದ ಇವರಿಗೆ ಗುರು ಬಲ ಬರುತ್ತೆ. ಈ ಗುರು ಇವರಿಗೆ ಭಾಗ್ಯಕ್ಕೆ ಬೇಕಾದಂತಹ ಶಕ್ತಿಯನ್ನು ಅಗಾಧವಾಗಿ ವಿಸ್ತರಿಸಿಕೊಡುವಂತಹ ಒಂದು ಬಹಳ ಇಂಪಾರ್ಟೆಂಟ್ ಆದಂತಹ ಗ್ರಹ.
ಇಂತಹ ಗ್ರಹದ ಮೂಲಕವಾಗಿ ಗುರು ಬಲ ಸಿಕ್ಕಿದೆ ಅಂತಾದ್ರೆ ಭಾಗ್ಯಕ್ಕೆ ಬೇಕಾದಂತಹ ವಿಚಾರಗಳಲ್ಲಿ ಅನೇಕ ವಿಸ್ತೃತವಾದಂತಹ ಯೋಜನೆಗಳನ್ನ ಇವರು ರೂಪಿಸಿಕೊಳ್ಳಬಹುದು. ಈ ಭಾಗ್ಯಕ್ಕೆ ಬೇಕಾದಂತಹ ಯೋಜನೆಗಳನ್ನ ವಿಸ್ತರಿಸಿಕೊಳ್ಳುವುದರಲ್ಲಿ ಒಂದು, ನಾವು ನಮಗಾಗಿ ಮಾಡಬೇಕಾದಂತಹ ಯೋಜನೆಗಳು, ಇನ್ನೊಂದಿಷ್ಟು ಪರರ ಮೂಲಕವಾದಂತಹ ಬೆಂಬಲದಿಂದ ಮಾಡಬೇಕಾದಂಥದ್ದು. ಯಾಕೆಂದ್ರೆ ಕೆಲವು ಸರ್ಟ್ನ ಸಂದರ್ಭಗಳಲ್ಲಿ ಏನಾಗುತ್ತೆ, ಅದು ಯಾವುದೇ ವಾಕ್ ಆಫ್ ಲೈಫ್ ಇರಲಿ, ನಾವು ಇಡುವಂತಹ ಯಾವುದೇ ಹೆಜ್ಜೆ, ಒಂದು ಉದ್ಯಮ ಇರಲಿ ಅಥವಾ ಯಾವುದೇ ಒಂದು ಬ್ಯಾಂಕಿಂಗ್ ಇರಲಿ ಅಥವಾ ಸಿನಿಮಾ ಇರಲಿ, ಡಿಸ್ಟ್ರಿಬ್ಯೂಷನ್ಸ್ ಇರಲಿ, ಎಲ್ಲೂ ಕೂಡ ನಮಗೆ ಪಾರ್ಟ್ನರ್ಸ್ ಅನ್ನುವಂಥದ್ದು ಅವಶ್ಯಕತೆ ಅನೇಕ ಸಂದರ್ಭಗಳಲ್ಲಿ ಬರುತ್ತೆ. ಈ ಪಾರ್ಟ್ನರ್ಸು ಬರೀ ಸಿಕ್ಕಿದ್ರಾಗ್ಲಿಲ್ಲ, ಆ ಪಾರ್ಟ್ನರ್ಸ್ ನಮ್ಮ ಸಂವೇದನೆಗಳಿಗೆ ತುಡಿಯುವಂತಹ, ಅವರ ಸಂವೇದನೆಗಳಿಗೆ ನಾವು ತುಡಿಯುವಂತಹ ಒಂದು ಶಕ್ತಿಯನ್ನು, ಪರಸ್ಪರರಲ್ಲಿ ಆ ಒಂದು ಸಪೋರ್ಟ್ ಮಾಡ್ಕೊಳ್ಳುವಂತಹ ಶಕ್ತಿಯನ್ನು ಪಡಿಬೇಕಾಗತ್ತೆ. ಅಂಥದ್ದು ಇವರಿಗೆ ಒಳ್ಳೆಯ ಸ್ವರೂಪದಲ್ಲಿ ಸಿಗೋದಕ್ಕೆ ಬೇಕಾದಂತಹ ಒಂದು ಸನ್ನಿವೇಶ ಏನಾಗುತ್ತೆ, ಈ ವರ್ಷ ಗುರುವಿನ ಮೂಲಕವಾಗಿ ಅದ್ಭುತವಾಗಿ ಇವರಿಗೆ ಒದಗ್ತಾ ಇರುತ್ತೆ. ಒಂದು ಗುರುವಿನ ಬೆಂಬಲ ಸಿಕ್ತು ಅಂತಾದ್ರೆ, ಯಾಕೆಂದ್ರೆ ಗುರು ಈ ಒಂದು ಸೂರ್ಯ ಮಂಡಲದಲ್ಲಿ ಬಹಳ ತನ್ನದೇ ಆದಂತಹ ಒಂದು ದೊಡ್ಡ ತೂಕವನ್ನು ಇಟ್ಕೊಂಡಂಥವನು. ಸೂರ್ಯಮಂಡಲದ ಬಹುದೊಡ್ಡ ಶಕ್ತಿ ಸೂರ್ಯನೇ ಆಗಿದ್ದರೂ ಕೂಡ ಸೂರ್ಯನ ಅಂತರ ಹೇಳುವಂತಹದ್ದು ಭೂಮಿಗೆ ಎಷ್ಟೋ ದೂರದ ಒಂದು ಅದು ಏನು ವಸ್ತುವಾಗಿರೋದ್ರಿಂದ, ನಡುವೆ ಇರುವಂತಹ ತನ್ನ ದ್ರವ್ಯ ರಾಶಿಯಲ್ಲಿ ಅನೇಕದ್ದಾದಂತಹ ಒಂದು ವಿಸ್ತಾರವನ್ನ ಪಡೆದಿರುವಂತಹ ಗುರುಗ್ರಹ ನಮಗೆ ಮಾಡುವಂತಹ ಒಂದು ಒಳಿತು ಏನಿದೆ, ಅದು ಬಹಳ ಅದ್ಭುತವಾದದ್ದು ಮತ್ತು ಗಮನಾರ್ಹವಾದದ್ದು. ಹಾಗಾಗಿ ಈ ರಾಶಿಯವರಿಗೆ ಗುರುವಿನ ಮೂಲಕವಾಗಿಯೂ ಅನೇಕ ರೀತಿಯ ಏನು ಸಪೋರ್ಟ್ ಈ ವರ್ಷ ಸಿಗತ್ತೆ ಗುರುಬಲ ಇರೋದ್ರಿಂದ. ಇನ್ನು ಶನೈಶ್ಚರನ ವಿಚಾರದಲ್ಲಿ ಈ ರಾಶಿಯವರಿಗೆ ಏನು ಅಂತಂದ್ರೆ, ಒಂದು ಅಷ್ಟಮ ಶನಿ ಕಾಟದ ಸಂದರ್ಭ ಇವರಿಗೆ ಒದಗಿ ಬರುತ್ತೆ. ಏನೀಗ ನಾವು ಕರ್ಕಾಟಕ ರಾಶಿಯವರಿಗೆ ತಪ್ಪಿತು ಅಂತ ಹೇಳಿದ್ವಿ, ಆದ್ರೆ ಈಗ ಈ ರಾಶಿಯವರಿಗೆ, ಯಾಕೆಂದ್ರೆ ಈ ರಾಶಿಯಿಂದ 8ನೇ ರಾಶಿಯಾದಂತಹ ಮೀನ ರಾಶಿಗೆ ಶನೈಶ್ಚರ ಏಪ್ರಿಲ್ನಿಂದ ಬರೋದ್ರಿಂದಾಗಿ ಇವರಿಗೆ ಆ ಶನಿ ಕಾಟದ ದುರ್ಭರವಾದಂತಹ ದಿನಗಳು ಬರ್ತವೆ. ಈ ಶನೈಶ್ಚರನ ದೊಡ್ಡ ತೊಂದರೆ ಏನು ಅಂತಂದ್ರೆ, ಎಲ್ಲಿ ಶನಿ ಕಾಟ ಬಂತೋ ಅಲ್ಲಿ ದುರ್ಬಲವಾದಂತಹ ಕೊಂಡಿಗಳು. ಈಗ ನೋಡಿ, ನಾವು ಯಾವುದೇ ಒಂದು ವಿಚಾರದಲ್ಲಿ ಅನೇಕ ಸಲ ನಾವು ಏನ್ ಮಾಡ್ತೀವಿ, ಅನೇಕ ವಿಚಾರಗಳು ಸರಿಪಡಿಸ್ಬೇಕು, ಅದನ್ನ ಚೇಂಜ್ ಮಾಡಬೇಕು, ಇದನ್ನ ಚೇಂಜ್ ಮಾಡುವಾಗ ಈ ರೀತಿಯಲ್ಲಿ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಪ್ಲಾನ್ ಇದ್ರೂ ಕೂಡ ಆ ಪ್ಲಾನ್ಗಳನ್ನ ನಾವು ಯಾವುದೋ ಅರಿತೋ ಅರಿಯದೆಯೋ ಏನ್ ಮಾಡ್ತೀವಿ, ನಾವು ಅದನ್ನ ಪೋಸ್ಟ್ಪೋನ್ ಮಾಡ್ಕೊತಾ ಬರ್ತೀವಿ. ಅಂತಹ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದವಾಗ ಏನಾಗತ್ತೆ, ಒಂದು ದಿನ ನಮ್ಮ ನಿರೀಕ್ಷೆ ಮೀರಿ ಬೇಗ ನಾವು ಮೊದಲೇ ರಿಪೇರಿ ಮಾಡಿದ್ರೆ ಸರಿ ಹೋಗ್ಬಿಡ್ತಿತ್ತೋ ಏನೋ, ಅಂತಹ ರಿಪೇರಿ ಆಗದೆ ಹೋದಂತಹ ವಿಚಾರಗಳು ಸರ್ರನೆ ಕುಸಿಯುವಂತಹ ಅನೇಕ ಕೆಟ್ಟ ಸಂಗತಿಗಳು ನಡೆದು ಬಿಡುತ್ತೆ. ಹಾಗಾಗಿ ಈ ರಾಶಿಯವರು ಅಕಸ್ಮಾತ್ತಾಗಿ ಅನೇಕ ದಿನಗಳಿಂದ ಸರಿಪಡಿಸಬೇಕು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡ ಅಥವಾ ಪ್ಲಾನ್ಗಳನ್ನ ಇಟ್ಟುಕೊಂಡದ್ದನ್ನ ಪೋಸ್ಟ್ಪೋನ್ ಮಾಡುವಂತಹ ಒಂದು ಸಂದರ್ಭ ಇದ್ದಿದ್ರೆ, ಪೋಸ್ಟ್ಪೋನ್ಮೆಂಟ್ಗೆ ಹೋಗದೇನೆ ಅದನ್ನ ಸರಿಯಾದ ಸಂದರ್ಭದಲ್ಲಿ ಕೂಡಲೇ ಮುಗಿಸ್ಬಿಟ್ರೆ ಶನೈಶ್ಚರನಿಂದ ಆಗಬಹುದಾದಂತಹ ತೊಂದರೆಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಇವರಿಗೆ ಸಾಧ್ಯವಾಗತ್ತೆ. ಹಾಗಾದ್ರೆ ಆ ತೊಂದರೆಗಳು ಯಾಕೆ ತಪ್ಪತ್ತೆ? ಶನೈಶ್ಚರನ ಇಡಿಯಾದ ತೊಂದರೆ ಇದ್ದಿದ್ರೂ ಕೂಡ, ಅದು ಮುಂದಿನ 2.5 ವರ್ಷದವರೆಗೆ ಇರುವಂತಹ ತೊಂದರೆ, ಅದು ಇದ್ದಿದ್ರೂ ಕೂಡ ಈ ವರ್ಷದ ಇಡೀ ಭಾಗದಲ್ಲಿ ಈ ಸಂವತ್ಸರದ ಯಜಮಾನನೇ ಸೂರ್ಯನಾಗಿರೋದ್ರಿಂದ ಸೂರ್ಯನ ಮೂಲಕವಾದ ಅನೇಕ ಸಿದ್ಧಿ, ಶನೈಶ್ಚರನ ಕಾಟದ ದುರ್ಭರವಾದಂತಹ ದಿನಗಳಿದ್ರೂ ಕೂಡ ಇವರಿಗೆ ಒಳ್ಳೆಯದನ್ನ ನಿರೀಕ್ಷೆ ಮಾಡೋದಕ್ಕೆ ಖಂಡಿತವಾಗಿಯೂ ಅವಕಾಶಗಳಿರುತ್ತೆ. ಹಾಗೆ ಗುರು ಬಲ ಇರೋ ಕಾರಣಕ್ಕಾಗಿಯೂ ಅನೇಕದ್ದಾದಂತಹ ಒಳಿತನ್ನ ಅಂದ್ರೆ ಒದಗಿಸ್ಕೊಡೋದಕ್ಕೆ ಇವರಿಗೆ ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ವಿಶ್ವವಸು ಸಂವತ್ಸರದಲ್ಲಿ ಸೂರ್ಯನ ಯಜಮಾನತ್ವದ ಈ ಸಿಂಹ ರಾಶಿಯವರು ನಿರಾಶರಾಗಬೇಕಾದಂತಹ ಸಂದರ್ಭ ಇಲ್ಲ. ಆದರೆ ಅದೇ ನಮಗೆ ಮನುಷ್ಯನ ತೊಂದರೆಗಳು ಏನು ಅಂತಂದ್ರೆ, ಈ ಅರಿಷಡ್ ವರ್ಗಗಳು, ಕಾಮ, ಲೋಭ, ಮೋಹ ಎಂಬಿತ್ಯಾದಿ ಅಂತ ಅರಿಷಡ್ ವರ್ಗಗಳು. ಹಾಗೆ ಓವರ್ ಕಾನ್ಫಿಡೆನ್ಸ್, ಈ ಓವರ್ ಕಾನ್ಫಿಡೆನ್ಸ್ ಅನ್ನುವಂತಹದ್ದು ಈ ಅರಿಷಡ್ ವರ್ಗಗಳ ಒಳಗೆ ಬರದೇ ಹೋದ್ರೂ ಕೂಡ ಅರಿಷಡ್ ವರ್ಗಗಳ ಹೊರತಾದ 7ನೇ ತೊಂದರೆ ನಮಗೆ ಮನುಷ್ಯನಿಗೆ ಏನು ಅಂದ್ರೆ ಓವರ್ ಕಾನ್ಫಿಡೆನ್ಸ್. ಹಾಗೆಯೇ ಇನ್ಫೀರಿಯಾರಿಟಿ, ನಮ್ಮ ಬಗ್ಗೆ ನಾವು ಬಹಳ ಅಂದ್ರೆ ನಾವೇನೋ ಬಹಳ ಮುಖ್ಯರಾದಂತಹ ಜನ ಅಲ್ಲ, ನಮ್ಮಲ್ಲಿ ಏನೋ ದೌರ್ಬಲ್ಯ ಇದೆ, ನನಗೆ ನಾನೇ ಹೆದರಿ ಆ ರೀತಿಯಲ್ಲಿ ಕೀಳರಿಮೆಯನ್ನ ಪಡೆಯೋದ್ರ ಮೂಲಕವಾಗಿ ಒಂದು ಯುದ್ಧ ಮಾಡೋಕ್ಕಿಂತ ಮುಂಚೆಯೇ ಒಂದು ನಮ್ಮ ಅಪಜಯ ಸೋಲನ್ನ ಒಪ್ಕೊಂಡ್ ಬಿಡುವಂತಹದ್ದು. ಅಂತಹದ್ದನ್ನ ಮಾಡದೆಯೇ ಇದು ಮಾಡೋದಿಲ್ಲ, ಸಿಂಹರಾಶಿಯವರು ಮಾಡೋದಿಲ್ಲ. ಆದ್ರೆ ಇವರಿಗೆ ತೊಂದರೆ ಆಗಬಹುದಾದಂತಹದ್ದು, ಕೀಳರಿಮೆ ಬರದೆ ಹೋದ್ರು, ಕಾನ್ಫಿಡೆನ್ಸ್ ಚೆನ್ನಾಗಿದ್ರು, ಒಮ್ಮೊಮ್ಮೆ ಓವರ್ ಕಾನ್ಫಿಡೆನ್ಸ್ ಆಗೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾದ್ರೆ ಆ ಓವರ್ ಕಾನ್ಫಿಡೆನ್ಸ್ ಆಗೋದಕ್ಕೆ ಸಾಧ್ಯತೆಗಳು ಎಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ, ಇವರ ರಾಶಿಯಲ್ಲಿ ಈಗ ಕಳತ್ರ ಸ್ಥಾನಕ್ಕೆ ರಾಹುವಿನ ಎಂಟ್ರಿ ಆಗುತ್ತೆ.
ಹಾಗೆಯೇ ರಾಹುವಿನ ಎಂಟ್ರಿ ಆಗೋದರ ಜೊತೆಗೆ ಕೇತು ಇವರ ರಾಶಿಗೆ ಬಂದಿರ್ತಾನೆ. ಆ ಕೇತು ಏನಿದ್ದಾನೆ ಇವರಲ್ಲಿ ಓವರ್ ಕಾನ್ಫಿಡೆನ್ಸ್ ಅನ್ನ ತುಂಬುವುದಕ್ಕೆ ಕಾರಣವಾದಂತಹ ಒಂದು ದುಷ್ಟ ಎಲಿಮೆಂಟ್ಸ್ ಗಳನ್ನ ಇವರಿಗೆ ತುಂಬುತ್ತಾನೆ. ಹಾಗಾಗಿ ಇವರು ಓವರ್ ಕಾನ್ಫಿಡೆನ್ಸ್ ಏನಿದೆ ಎಲ್ಲವೂ ಒಳಿತಿದ್ದರು, ಗುರುವಿನಿಂದ ಒಳಿತಾಗುವಂತಹದ್ದಿದ್ರು, ಸೂರ್ಯನಿಂದ ಒಳಿತಾಗುವಂತಹದ್ದಿದ್ರು, ಆ ಕೇತು ನಿರ್ಮಾಣ ಮಾಡುವಂತಹ ಓವರ್ ಕಾನ್ಫಿಡೆನ್ಸ್ ಇಂದ ಸರ್ರನೆ ಚುನಾವಣೆಯಲ್ಲಿ ಗೆಲ್ಲುವಂತಹದ್ದು ಅಥವಾ ಸೋಲುವಂತಹದ್ದು. ಹಾಗೆಯೇ ಸರ್ರನೆ ಯಾವ ನಿರ್ಧಾರವನ್ನು ಯಾವ ಟೈಮ್ನಲ್ಲಿ ಸರಿಯಾದ ಒಂದು ಸಂವೇದನೆಯೊಂದಿಗೆ ಆ, ಆ, ಅದನ್ನ ಸಾಧ್ಯ ಮಾಡ್ಕೊಡ್ಬೇಕೋ ಅದನ್ನ ಮಾಡ್ಲಿಕ್ಕೆ ಸ್ವಲ್ಪ ವಿಳಂಬ ಮಾಡ್ಕೊಳ್ಳೋದರ ಮೂಲಕವಾಗಿ ಸಿಗಬಹುದಾದಂತಹ ಚಾನ್ಸ್ಗಳನ್ನ ಕಳ್ಕೊಳ್ಳೋದಕ್ಕೆ ಇವರಿಗೆ ಅವಕಾಶಗಳು ಒದಗ್ಬಿಡತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ಇನ್ ಟೈಮ್ ವಿತ್ ಡಿಸಿಪ್ಲಿನ್ ಮತ್ತು ಕಂಟ್ರೋಲ್ ಮತ್ತು ಕಾನ್ಫಿಡೆನ್ಸ್ ಬಟ್ ನಾಟ್ ಓವರ್ ಕಾನ್ಫಿಡೆನ್ಸ್, ಈ ಎಲ್ಲವುಗಳೊಂದಿಗೆ ಇವರು ಮುಂದುವರಿಯುವಂತಹ ಒಂದು ಸಂದರ್ಭವನ್ನ ನಿರ್ಮಿಸ್ಕೊಂಡ್ರೆ ಖಂಡಿತವಾಗಿ ವಿಶ್ವಾವಸು ಸಂವತ್ಸರದಲ್ಲಿ ಈ ಗೆಲುವಿಗೆ ಬೇಕಾದಂತಹ ವಿಶ್ವಾಸವನ್ನ ಈ ಪರ್ಟಿಕ್ಯುಲರ್ಲಿ ಸಿಂಹರಾಶಿಯವರು ಬಹಳ ಅಚ್ಚುಕಟ್ಟಾಗಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಒಳಿತು ಆಗತ್ತೆ. ಹಾಗಾಗಿ ಇವರಿಗೆ ಶುಭವಾಗಲಿ ಅಂತ ಕೇಳ್ಕೊಳ್ತೀನಿ. ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಈ ರಾಶಿಯವರ ಗುಣಧರ್ಮ ಸ್ವಭಾವದ ಬಗ್ಗೆ ತಿಳಿಸಿಕೊಡಿ ಗುರುಜಿ. ಹಾಗೇನೆ ಈ ಒಂದು ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಈ ರಾಶಿಯವರು ಯಾವ್ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು, ಯಾವ ರೀತಿ ಹೊಸ ಅವಕಾಶಗಳು ಇವನ್ನ ಹುಡುಕಿ ಬರಲಿದೆ ಅಂತ? ಈ ರಾಶಿಯವರಿಗೆ ಗುರುಬಲ ಇತ್ತು, ಹ್ಮ್ ಈಗ ಮೇ ಮಧ್ಯಭಾಗದಿಂದ ಗುರುಬಲ ತಪ್ಪತ್ತೆ. ಗುರುಬಲ ತಪ್ಪು ಬಿಡ್ತು ಅನ್ನೋದ್ರ ಬಗೆಗೆ ಎಲ್ಲವೂ ಸಂಕಟಮಯವಾಯಿತು ಅನ್ನೋ ಒಂದು ವಿಚಾರಕ್ಕೆ ಬರಬೇಕಾಗಿಲ್ಲ. ಆದರೆ ಇವರ ವಿಚಾರದಲ್ಲಿ ತೊಂದರೆ ಆಗುವಂತಹದ್ದು ಏನು ಅಂದ್ರೆ, ಈ ಸಂವತ್ಸರದ ಯಜಮಾನನಾದಂತಹ ಸೂರ್ಯ ಬುಧನ ಅತ್ಯಂತ ಆತ್ಮೀಯನಾದಂತಹ ಒಂದು ಸಂಬಂಧವನ್ನ ಹೊಂದಿದಂತಹ ಗ್ರಹ ಆದರೂ ಕೂಡ, ಯಾಕೆಂದ್ರೆ ನೋಡಿ ಸೂರ್ಯ ಮತ್ತು ಬುಧರ ನಡುವಿನ ಒಂದು ಅನ್ಯೋನ್ಯತೆ ಬಂತು, ಒಂದೇ ರಾಶಿಯಲ್ಲಿ ಅವರಿಬ್ಬರು ಇದ್ದಾರೆ ಅಂತ ಹೇಳಿದ್ರೆ ಅದು ಬುಧಾದಿತ್ಯ ಯೋಗವಾಗಿ ಪರಿಣಾಮ ಆಗತ್ತೆ. ಆ ಬುಧಾದಿತ್ಯ ಯೋಗದ ಮೂಲಕವಾಗಿ ಏನು, ನಮ್ಮ ಬೌದ್ಧಿಕವಾದಂತಹ ಶಕ್ತಿ ಗಟ್ಟಿಯಾದಂತಹ ರೀತಿಯಲ್ಲಿ ನಿಂತು ಜಗತ್ತನ್ನ ಗೆಲ್ಲಬಹುದಾದ, ವರ್ತಮಾನವನ್ನ ಗೆಲ್ಲಬಹುದಾದ, ಅಥವಾ ಯಾವುದೋ ಒಂದು ಕ್ಲಿಷ್ಟಕರವಾದಂತಹ ಸಂಗತಿಗಳನ್ನು ಗೆಲ್ಲಬಹುದಾದ ಹಿಡಿತವನ್ನ ಸಾಧಿಸ್ತೇವೆ ಅನ್ನುವಂತಹ ಆತ್ಮವಿಶ್ವಾಸದ ಅದು ಯೋಗ, ಅದು ಬುಧಾದಿತ್ಯ ಯೋಗ. ಆದ್ರೆ ಇಲ್ಲಿ ಇರುವಂತಹ ತೊಂದರೆ ಏನು, ವಾಸ್ತವದಲ್ಲಿ ಇಲ್ಲಿ ತೊಂದರೆ ಆಗುವಂತಹದ್ದು ಒಂದು ಗುರುಬಲವನ್ನ ತಪ್ಪಿಸಿಕೊಂಡ ದುರ್ಭರತೆಯಲ್ಲಿ ಇರುವ ಸಂದರ್ಭದಲ್ಲಿಯೇ ಇವರಿಗೆ ಬೇಕಾದಂತಹ ರವಿ ಈ ಸಂವತ್ಸರದ ರಾಜನಾದರೂ ಕೂಡ ಈ ರವಿ ಈ ಕನ್ಯಾ ರಾಶಿಯವರಿಗೆ ನಷ್ಟದ ಮನೆ ಯಜಮಾನನಾಗಿರ್ತಾನೆ. ಹಾಗಾಗಿ ನಷ್ಟದ ಮನೆ ಯಜಮಾನನಾಗಿರ್ತಕ್ಕಂಥ ಒಂದು ರವಿ ಇವರಿಗೆ ನಷ್ಟವನ್ನ ತಂದು ಕೊಡದೆ ಹೋದ್ರು ಒಳಿತನ್ನ ತಂದು ಕೊಡಬೇಕಾದಂತಹದ್ದಕ್ಕೆ ಹೇಗೆ ಎಷ್ಟರ ಮಟ್ಟಿಗೆ ಸಹಕಾರಿಯಾಗಬಲ್ಲ ಅಂತ ನೋಡೋದಾದ್ರೆ ಇವರ ಮೂಲ ಜಾತಕದ ಪರಿಶೀಲನೆ ಅಗತ್ಯವಾಗಿ ಆಗ್ಬೇಕು. ಯಾಕೆಂದ್ರೆ ಬೌದ್ಧಿಕವಾದಂತಹ ಶಕ್ತಿ ಗುರು ಮತ್ತು ಬುಧರಿಂದ ಬರ್ತದೆ ಅನ್ನುವಂಥದ್ದು ಹೌದಾದ್ರೂ ಈ ಬುಧನ ಯಜಮಾನತ್ವದ ಈ ಕನ್ಯಾ ರಾಶಿಯವರ ತೊಂದರೆ ಏನು ಅಂತಂದ್ರೆ ಇವರದ್ದು ದ್ವಿಸ್ವಭಾವ, ಚಂಚಲತೆ ಸ್ವಲ್ಪ ಜಾಸ್ತಿ. ಯಾಕೆಂದ್ರೆ ಯಾವುದೇ ಕೆಲಸವನ್ನು ಮಾಡುವಂತಹದ್ದಿರಲಿ ಎರಡು ರೀತಿಯ ವಿಚಾರಗಳಲ್ಲೂ ಅವರು ಯೋಚಿಸ್ತಾ ಇರ್ತಾರೆ. ಅಂದ್ರೆ ಇದನ್ನ ಮಾಡುವುದರ ಮೂಲಕ ಏನಾಗಬಹುದು, ಮಾಡದೆ ಹೋಗುವುದರ ಮೂಲಕ ಏನಾಗಬಹುದು. ಹಾಗಾಗಿ ಎಲ್ಲಿಯೂ ಕೂಡ ಅವರಿಗೆ ಒಂದು ಸೊಲ್ಯೂಷನ್ ಅನ್ನೋದಂತ ಕಾಣಿಸ್ತಿಲ್ಲ. ಅದನ್ನ ಮಾಡಿದ್ರೆ ಒಂದು ತೊಂದರೆ ಆಗತ್ತೆ ಅಂತ ಯೋಚನೆ ಮಾಡ್ತಾರೆ, ಮಾಡದೆ ಹೋಗೋದರಿಂದ ಇನ್ನೊಂದು ರೀತಿಯ ತೊಂದರೆ. ಹಾಗಾಗಿ ಆ ಯೋಚನೆಗಳಲ್ಲಿಯೇ ಮುಳುಗಿ ಯಾವ ಒಳಿತಾದ ಸಂದರ್ಭಗಳನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಅವಕಾಶಗಳನ್ನ ಇವರು ಕೈ ಚೆಲ್ತಾರೆ. ಅಷ್ಟೇ ಅಲ್ಲ, ಆ ಸೂರ್ಯನ ಬೆಂಬಲವೂ ಅಲ್ಲಿ ತಪ್ಪು ಹೋಗೋದ್ರಿಂದ, ಅಂದ್ರೆ ಅವನು ನಷ್ಟದ ಮನೆ ಯಜಮಾನನಾಗಿರೋದ್ರಿಂದ ಕಸ್ಪ್ ಅಂತ ಹೇಳ್ತಾರೆ, ಅಂದ್ರೆ ಈ ಅಸ್ತಂಗತ ದೋಷ. ಯಾವುದೇ ಗ್ರಹ ಸೂರ್ಯನಿಂದ ಒಂದಿಷ್ಟು ಡಿಗ್ರಿಯನ್ನ ಅದು ಅಂತರದಲ್ಲಿ ಇರಬೇಕಾಗುತ್ತೆ. ಆ ಅಂತರ ಇರದೆ ಹೋದ್ರೆ ಏನ್ ಮಾಡ್ತಾನೆ, ಸೂರ್ಯ ಓವರ್ ಪವರ್ ಮಾಡ್ತಾನೆ. ಯಾಕೆಂದ್ರೆ ಸೂರ್ಯ ಅನ್ನುವಂತಹದ್ದು ಬ್ರೈಟ್ ಆದಂತಹ ಲೈಟಿನ ಮೂಲ ಆಗಿರೋದ್ರಿಂದ ಆ ಲೈಟ್ ಒಂದು ಗ್ರಹದ ಮೇಲೆ ಇಷ್ಟೇ ಬೀಳ್ಬೇಕು ಅನ್ನೋದಿದೆ. ಅದಕ್ಕಿಂತ ಹತ್ತಿರದಲ್ಲಿ ಬಂದ್ರೆ ಲೈಟ್ ಅನ್ನು ಕೊಡ್ಬೇಕಾದಂತಹ ಆ ಸೂರ್ಯ ಆದಿದೇವ ನಮಸ್ತುಭ್ಯಂ ಅಂತ ಹೇಳ್ತೇವೆ. ಯಾಕೆಂದ್ರೆ ಈ ಆದಿಯನ್ನ ಈ ನಮ್ಮ ಜಗತ್ತಿನ ಆದಿಗೆ ಅವನೇ ಕಾರಣ. ಅಂತಹ ಆದಿದೇವ ನಮಸ್ತುಭ್ಯ, ಅವನಿಗೆ ನಾವು ನಮಸ್ಕರಿಸ್ತೇವೆ. ಯಾಕೆಂದ್ರೆ
ನಮ್ಮ ಎಲ್ಲ ಒಳಿತುಗಳು ಅವನಿಂದ ಸಾಧ್ಯವಾಗಲಿ ಅನ್ನೋದಕ್ಕೆ. ಆದರೆ ಅವನ ಆ ಒಂದು ಆ ಬೆಳಕೇನಿದೆ, ನಾವು ತೀರಾ ಅದರ ಸಮೀಪಕ್ಕೆ ಹೋದ್ರೆ ಸುಡಲ್ಪಡ್ತೇವೆ. ಹ್ಮ್ ಯಾವುದು ಬೆಳಕು ನಮ್ಮ ಕಣ್ಣು ತೆರೆಸುವಂತಹ ಒಂದು ದಿವ್ಯವಾಗಿರ್ತದೋ ಅದು ಯಾವುದೋ ಒಂದು ಅಂತರವನ್ನ ಕಾಪಾಡಿಕೊಂಡಾಗ ಮಾತ್ರ. ಬಹಳ ತೀರಾ ಹತ್ತಿರದಲ್ಲಿ ಹೋದ್ರೆ ಅದು ಬೆಂಕಿ ಆಗತ್ತೆ, ನಮ್ಮನ್ನ ಸುಡತ್ತೆ. ಹಾಗಾಗಿ ಈ ಸೂರ್ಯ ಪಾಪಗ್ರಹವೂ ಹೌದು. ಇಂತಹ ಪಾಪಗ್ರಹದ ವಿಚಾರದಲ್ಲಿ ಕೆಲವು ಅಸಮತೋಲನಗಳು ಬುಧನ ಯಜಮಾನತ್ವದ ಕನ್ಯಾ ರಾಶಿಯವರಿಗೆ ಅವರ ಮೂಲ ಜಾತಕದಲ್ಲಿ ಸಂಭವಿಸಿದೆ ಅಂತಾದ್ರೆ ಅನೇಕ ರೀತಿಯ ಒಂದಿಷ್ಟು ಏನನ್ನ ಈ ಆ, ಮಿಸುಕಾಟಗಳನ್ನ ಇವರು ಈ ವರ್ಷ ಇಡೀ ಎದುರಿಸೋದಕ್ಕೆ ಸಾಧ್ಯತೆಗಳಿರುತ್ತೆ. ಮುಖ್ಯವಾಗಿ ಏನು, ವ್ಯಾಪಾರದಲ್ಲಿ ಕೆಲವು ನಷ್ಟಗಳನ್ನ ಇವರು ಏನ್ ಮಾಡ್ಬಿಡ್ಬೋದು, ಇವರಿಗೆ ಒದಗಿ ಬಂದ್ಬಿಡ್ಬಹುದು. ಇವರಿಗೆ ಯೋಗಕಾರಕನೇ ಆಗಿದ್ದರೂ ಕೂಡ ಶನೈಶ್ಚರ ಇದೇ ಸಂದರ್ಭದಲ್ಲಿ ಮೀನರಾಶಿಗೆ ಬಂದಿರ್ತಾನೆ. ಮೀನರಾಶಿಯಲ್ಲಿ ಬಂದಂತಹ ಶನೈಶ್ಚರ ಹಾಗೆ ಕನ್ಯಾ ರಾಶಿಯವರ ಮಟ್ಟಿಗೆ ಖಳನಾಯಕನಾಗಿ ನಿಲ್ಲುವಂತಹ ಅವಕಾಶಗಳು ಕಡಿಮೆ ಆದರೂ ಕೂಡ ಈ ಜಾತಕದಲ್ಲಿ ಇನ್ ಪರ್ಟಿಕ್ಯುಲರ್ ಕುಜ ದೋಷವೋ ಅಥವಾ ಇನ್ಯಾವುದೋ ಒಂದು ಸ್ವರೂಪದ ಕುಜ ಶುಕ್ರ ಯುತಿಯೋ ಇಂಥದ್ದು ಇರುವಂತಹ ಸಂದರ್ಭ ಇದ್ದಿದ್ದಿದ್ರೆ ಹೆಣ್ಣು ಗಂಡುಗಳ ವಿಚಾರದಲ್ಲಿ ಅನೇಕ ರೀತಿಯ ಈ ಸುಡುವ ಬೆಂಕಿ ಅಲ್ಲಿ ಎದ್ದೇಳೋದಕ್ಕೆ ಸಾಧ್ಯತೆ ಬಂದ್ಬಿಡ್ಬಹುದು. ಹಾಗೆ ದಾಂಪತ್ಯದ ವಿಚಾರದಲ್ಲಿ ಅನೇಕ ಕಿಡಿಗಳು, ಕೆಂಡದ ಕಿಡಿಗಳು ಎದ್ದೇಳುವುದಕ್ಕೆ ಸಾಧ್ಯತೆ ಬಂದ್ಬಿಡ್ಬಹುದು. ಆದ್ರೆ ಯಾವುದೇ ಇರಲಿ, ಬದುಕಿನ ಸಂದರ್ಭ ಏನಿದೆ, ನಮ್ಮ ಮನಸ್ಸಿನ ಆ ಒಂದು ಪರಿಸ್ಥಿತಿ ಏನಿದೆ, ಅದನ್ನ ಸರಿಯಾಗಿ ನಾವು ನಿಯಂತ್ರಣವನ್ನ ಹೊಂದಿದ್ದೇವೆ ನಮ್ಮ ಮನಸ್ಸಿನ ಮೇಲೆ ಅಂತಾದ್ರೆ ಗೆಲುವಿಗೆ ಬೇಕಾದಂತಹ ದ್ರವ್ಯಗಳನ್ನ ಇದೇ ರಾಶಿಯವರಿಗೆ ಬುಧನೇ ಒದಗಿಸ್ತಿರ್ತಾನೆ. ಅಷ್ಟೇ ಅಲ್ಲ, ಲಾಭಾಧಿಪತಿಯಾದಂತಹ ಚಂದ್ರ ಯಾಕೆಂದ್ರೆ ಈ ವರ್ಷ ಅವನು ವಿಶೇಷವಾಗಿ ಈ ವಿಶ್ವಾವಸು ಸಂವತ್ಸರದ ಒಬ್ಬ ಪ್ರಧಾನಮಂತ್ರಿ ಆಗಿರೋದ್ರಿಂದ ಲಾಭವನ್ನ ಒದಗಿಸೋದ್ರಲ್ಲಿ, ಅದು ಹಿರಿಯರ ಸಂಬಂಧವಾದಂತಹ ಆಸ್ತಿ ಇರಲಿ ಅಥವಾ ಅನೇಕ ರೀತಿಯ ಅರಿಯರ್ಸ್ ಬರುವಂತಹ ವಿಚಾರ ಕೆಲಸದ ಸ್ಥಳದಲ್ಲಿ ಇರಲಿ ಅಥವಾ ಅನೇಕ ಪ್ರಮೋಷನ್ಗಳ ಮೂಲಕ ಬರಬೇಕಾದಂತಹ ಧನಾಭಿವೃದ್ಧಿ ಇರಲಿ, ಇದೆಲ್ಲವುದಕ್ಕೂ ಒಂದು ಸಾಧ್ಯತೆಯನ್ನ ಮಾಡಿಕೊಡುವಂತಹದ್ದು ಚಂದ್ರನ ಮೂಲಕವಾಗಿ ಇವರಿಗೆ ಸಾಧ್ಯತೆ ಇರೋದ್ರಿಂದ ಆ ನಿಟ್ಟಿನಲ್ಲಿ ಇವರು ಅನೇಕ ರೀತಿಯ ಪ್ಲಸ್ ಪಾಯಿಂಟ್ಸ್ ಗಳನ್ನ ಈ ವರ್ಷ ಹೊಂದೋದಕ್ಕೆ ಸಾಧ್ಯತೆ ಇರುತ್ತೆ. ಅದರ ಒಂದೇ ಒಂದು, ಈ ಬುದ್ಧಿಯಲ್ಲಿ ಎರಡು ವಿಧ ಇದೆ, ಒಂದು ದುರ್ಬುದ್ಧಿ, ಒಂದು ಒಳ್ಳೆಯ ಬುದ್ಧಿ. ಒಳ್ಳೆಯ ಬುದ್ಧಿಯನ್ನ ಯಾವಾಗ ಪ್ರದರ್ಶಿಸಬೇಕೋ ಅದನ್ನ ಪ್ರದರ್ಶನಕ್ಕಾಗಿ ಅದನ್ನ ಮಾಡುವಂತಹದ್ದಲ್ಲ. ನಮ್ಮ ಆಂತರ್ಯದ ಒಂದು ಬೆಳಕು ಹೊರಹೊಮ್ಮುವಂತಹದ್ದೇ ನಮ್ಮ ಒಳ್ಳೆಯ ಬುದ್ಧಿಯಿಂದ. ಆದರೆ ಪ್ರಪಂಚದ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ 24 ಕ್ಯಾರೆಟ್ ಬಂಗಾರ ಉಪಯೋಗ ಆಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗಿನ ತಾಮ್ರ ಸೇರ್ಬೇಕಾಗತ್ತೆ. ಆದ್ರೆ ಆ ಒಂದು ಸ್ವಲ್ಪ ಮಟ್ಟಿಗಿನ ತಾಮ್ರ ಬಿಟ್ಟು ಬರೇ ತಾಮ್ರವೇ ಆದಾಗ ಅದು ದುರ್ಬುದ್ಧಿ ಆಗತ್ತೆ. ಹಾಗಾಗಿ ದುರ್ಬುದ್ಧಿಯನ್ನ ತೋರಿಸಬೇಕಾದಂತಹ ಸಂದರ್ಭವನ್ನ ಇವರು ಅವಾಯ್ಡ್ ಮಾಡಿದರೆ ಅಪ್ಪಟವಾದಂತಹ ಬಂಗಾರವನ್ನ ಸೃಷ್ಟಿಸಬಹುದಾದಂತಹ ವಿಚಾರವನ್ನ ಈ ವರ್ಷ ಇವರು ನಿರೀಕ್ಷೆ ಮಾಡಬಹುದು. ಯಾಕೆ ಅಂತಂದ್ರೆ ಇವರ ಮೂಲಕವಾಗಿಯೇ, ಚಂದ್ರನ ಮೂಲಕವಾಗಿಯೂ ಸೇರಿದಂತೆ, ಚಂದ್ರ ಇವರಿಗೆ ವೈರಿಗೆ ಆದರೂ ಕೂಡ, ಯಾಕೆಂದ್ರೆ ಏಕಾದಶ ಸ್ಥಾನದ ಅಧಿಪತಿಯಾಗಿ ಒಂದಿಷ್ಟು ಪ್ರಾಪ್ತಿಗಾಗಿ ಅವನು ತನ್ನ ಸಹಾಯಸ್ತವನ್ನ ಚಾಚ್ತಾನಾದ್ರೂ ಕೂಡ ಅನೇಕ ಸಂದರ್ಭದಲ್ಲಿ ಮನಸ್ಸಿನ ಸಂದರ್ಭದ ಅಸಮತೋಲನಗಳು ಘಟಿಸಬಹುದಾದಂತೆ ಈ ಒಂದು ಕನ್ಯಾ ರಾಶಿಯವರಿಗೆ ಪೀಡಾಕಾರಕನಾಗಿಯೂ ಚಂದ್ರ ನಿಂತುಕೊಳ್ಳುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಚಂದ್ರ ಪೀಡೆಯನ್ನ ತರುವಂತಹ ಬೆಳಕಿನ ಬೀಜ ಆಗ್ಬಿಟ್ರೆ ಏನಾಗ್ಬಿಡತ್ತೆ, ಲ್ಯೂನಾಟಿಕ್ ಅಂದ್ರೆ ಮನಸ್ಸಿನ ಸ್ವಾಸ್ಥ್ಯತೆಯನ್ನ ಕಳ್ಕೊಳ್ಳುವಂತಹ, ಹುಚ್ಚರಾಗುವಂತಹ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ಒಮ್ಮೊಮ್ಮೆ ನಾವೇ ಹೇಳ್ತೇವೆ, ಅತಿ ಬುದ್ಧಿವಂತರನ್ನ ನಾವು ಬಹಳ ಗೌರವದಿಂದ ಕಾಣ್ತೇವೆ, ಆದರೆ ಅವರ ಹಿಂಗಡೆಯಿಂದ ಕೆಲವು ಸಲ ನಾವೇ ಹೇಳ್ತೇವೆ, ಆತ ಬುದ್ಧಿವಂತ ಹೌದು, ಆದ್ರೆ ಸ್ವಲ್ಪ ಮಟ್ಟಿಗಿನ ಸಣ್ಣ ಹುಚ್ಚು ಕೂಡ ಅವನಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ತಾ ಇರ್ತೇವೆ. ಈ ಹುಚ್ಚು ಯಾಕಾಗಿ ಸಂಭವಿಸುತ್ತೆ ಅಂತಂದ್ರೆ ಅದು ಚಂದ್ರನ ಮೂಲಕವಾಗಿ ಸಂಭವಿಸುವಂತಹದ್ದು. ಹಾಗಾಗಿ ಈ ತಮ್ಮಲ್ಲಿನ ಹುಚ್ಚನ್ನ ಆತ್ಮವಿಮರ್ಶೆಯಿಂದ ದೂರ ಮಾಡಿಕೊಳ್ಳಬೇಕಾದಂತಹ ಒಂದು ಚೈತನ್ಯವನ್ನ ಇವರು ತೋರಿಸ್ಬೇಕಾಗತ್ತೆ. ಹಾಗೆಯೇ ದುರ್ಬುದ್ಧಿಯನ್ನ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬಂಗಾರಕ್ಕೆ ಬೇಕಾದಂತಹ ತಾಮ್ರವನ್ನು ಸೇರಿಸಬೇಕೇ ಹೊರತು ಅಗತ್ಯಕ್ಕಿಂತ ಹೆಚ್ಚಾದಂತಹ ತಾಮ್ರವನ್ನ ಬಂಗಾರಕ್ಕೆ ಸೇರಿಸುವಂತಹ ದುರ್ಬುದ್ಧಿಯನ್ನ ಮಾತ್ರ ಇವರು ತೋರದೆ ಹೋದರೆ ಖಂಡಿತವಾಗಿಯೂ ಈ ವರ್ಷ ಅನೇಕದ್ದಾದಂತಹ ಸಿದ್ಧಿಯನ್ನ ಇವರು ಹೊಂದಬಹುದು. ಹಾಗೆಯೇ ಕೋರ್ಟ್ನಲ್ಲಿರುವಂತಹ ಕೇಸು ಅಥವಾ ಯಾವುದೋ ರೀತಿಯ ವ್ಯಾಜ್ಯ ಅಥವಾ ಯಾವುದೋ ರೀತಿಯ ಒಂದಿಷ್ಟು ಗುಣಪಡಿಸಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಏನು ನಾವೇ ರೋಗಗಳಿದ್ರೆ ಅದರಿಂದಲೂ ಕೂಡ ಹೊರಗೆ ಬರುವಂತಹದ್ದಕ್ಕೆ ಬೇಕಾದಂತಹ ಒಂದು ಚೈತನ್ಯವನ್ನ ವಿಶೇಷವಾಗಿ ಇವರಿಗೆ ಚಂದ್ರ ಒದಗಿಸ್ತಾನೆ.
ಚಂದ್ರ ಕೆಲವು ಸಂದರ್ಭಗಳಲ್ಲಿ ಇವರ ಮನೋವಿಕಾರಕ್ಕೆ ಕಾರಣವಾಗುವಂತಹ ಬೀಜಗಳನ್ನ ತನ್ನ ಆಂತರ್ಯದಲ್ಲಿ ಇಟ್ಟುಕೊಂಡಿದ್ರೂ ಕೂಡ ತಮ್ಮ ಮೇಲಿನ ನಿಯಂತ್ರಣವನ್ನು ಇವರು ಯುಕ್ತವಾಗಿ ಪ್ರಯೋಗಿಸಿದಲ್ಲಿ ಚಂದ್ರನ ಮೂಲಕವಾಗಿಯೂ ಅನೇಕ ಸಿದ್ಧಿಗಳನ್ನ ಪ್ರಾಪ್ತಿಗಳನ್ನ ಇವರು ಹೊಂದಬಹುದು. ಜೀವನವನ್ನ ಅತ್ಯಂತ ಪ್ರಮುಖ ಘಟ್ಟದಲ್ಲಿ ಇನ್ನಿಷ್ಟು ಮೇಲೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಬಹುದಾದಂತಹ ವಿಶ್ವಾಸದ ಕ್ಷಣವಾಗಿಯೂ ಈ ಸಂವತ್ಸರ ನಿಂತ್ಕೊಳ್ಳುತ್ತೆ ಇವರ ಪಾಲಿಗೆ. ಅವರಿಗೆ ಎಲ್ಲ ರೀತಿಯ ಒಳಿತಾಗ್ಲಿ ಅಂತ ಕೇಳ್ಕೊಳ್ತೀನಿ. ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿ ತುಲಾ ರಾಶಿ. ಈ ರಾಶಿಯವರಿಗೆ ವಿಶ್ವಾವಸು ಸಂವತ್ಸರ ಲಾಭದಾಯಕವಾಗಿರಲಿದೆಯಾ ಅಥವಾ ಏನಾದ್ರೂ ನಷ್ಟ ಉಂಟು ಮಾಡೋ ಸಾಧ್ಯತೆ ಇದೆಯಾ ಅಂತ? ತುಲಾರಾಶಿ, ಈ ತುಲಾರಾಶಿಯ ಯಜಮಾನ ಶುಕ್ರನಿಗೆ ಈ ವರ್ಷದ ಯಜಮಾನನಾಗಿರ್ತಕ್ಕಂಥ ವಿಶ್ವಾವಸು ಸಂವತ್ಸರದ ಯಜಮಾನನಾಗಿರ್ತಕ್ಕಂಥ ರವಿ ವೈರಿಯಾಗಿರ್ತಾನೆ. ಹ್ಮ್. ಇವರಿಗೆ ಆ ಗುರುಬಲ ಇದ್ದಿರಲಿಲ್ಲ. ಆದರೆ ಈ ಮೇ ತಿಂಗಳ ಮಧ್ಯಭಾಗದಿಂದ ಗುರುಬಲ ಸ್ಟಾರ್ಟ್ ಆಗತ್ತೆ. ಹ್ಮ್ ಹ್ಮ್. ಇವರ ಯೋಗಕಾರಕನಾದಂತಹ ಶನೈಶ್ಚರ ಬಹಳ ಅತ್ಯುತ್ತಮವಾದಂತಹ ಸ್ಥಳಕ್ಕೆ ಮೀನರಾಶಿಗೆ ಬರ್ತಾನೆ. ಹ್ಮ್. ಅದು ಬಹಳ ಪ್ರಮುಖವಾದಂತಹ ಸ್ಥಳ ಯಾರಿಗೆ? ತುಲಾರಾಶಿಯವರಿಗೆ. ಆದರೆ ಇವರ ಪಾಲಿಗೆ ವೈರಿಯಾದಂತಹ ರವಿಯ ಯಜಮಾನತ್ವದಲ್ಲಿ ಈ ವರ್ಷ ಇದ್ದಿರೋದ್ರಿಂದ ಹಾಗೂ ಏಕಾದಶ ಸ್ಥಾನದ ಯಜಮಾನ ಈ ರವಿ ಇವರಿಗಾಗಿರೋದ್ರಿಂದ ಏಕಾದಶ ಸ್ಥಾನದ ಯಜಮಾನ ಲಾಭಗಳನ್ನ ಕೊಡಬೇಕಾದಂತಹ ವಿಚಾರದಲ್ಲಿ ತನ್ನ ಪರಿಪೂರ್ಣವಾದಂತಹ ಹೃದಯಂಗಮ ಒಂದು ಸಹಾಯವನ್ನ ಕೊಡಬೇಕಾದದ್ದು ಹೌದಾದ್ರೂ ಕೂಡ ಕೆಲವು ವ್ಯತಿರಿಕ್ತ ಸಂದರ್ಭಗಳಲ್ಲಿ ಕೆಟ್ಟದನ್ನೇ ಮಾಡ್ತಾರೆ ಇವರು. ಹಾಗಾಗಿ ಇವರನ್ನ ಘಾತಕರು ಅಂತ ಹೇಳ್ತಾರೆ. ಏಕಾದಶ ಸ್ಥಾನದ ಅಧಿಪತಿ ಯಾವಾಗಲೂ ಒಂದು ರಾಶಿಯವರಿಗೆ ಘಾತಕನಾಗಿರ್ತಾನೆ. ಅಂದ್ರೆ ಯಾವ ಸಂದರ್ಭದಲ್ಲಿ ನೋವನ್ನ ತರಬಹುದೋ, ಅದಕ್ಕೆ ಅವಕಾಶ ಇದೆಯೋ, ಆ ನೋವನ್ನು ತರೋದಕ್ಕೆ ಸಂಪೂರ್ಣವಾದಂತಹ ಒಂದು ಚೈತನ್ಯವನ್ನ ಆ ಒಂದು ಏಕಾದಶ ಸ್ಥಾನದ ಅಧಿಪತಿ ಮಾಡಿಬಿಡ್ತಾನೆ. ಹಾಗಾಗಿ ಈಗ ಈ ವರ್ಷದಲ್ಲಿ ರವಿಯಿಂದಾಗಿ ಸಿಗಬೇಕಾದಂತಹ ಒಂದು ಬೆಂಬಲ ಏನಿದೆ ಅದನ್ನ ಈ ರಾಶಿಯವರು ಖಂಡಿತವಾಗಿ ನಿರೀಕ್ಷೆ ಮಾಡಬಾರ್ದು. ಆದ್ರೆ ಇವರಿಗೆ ಒದಗಿ ಬಂದಿರುವಂತಹ ಒಂದು ಅಪೂರ್ವವಾದಂತಹ ಶಕ್ತಿ ಏನು ಅಂತಂದ್ರೆ, ಶನಿ ಕಾಟದಿಂದ ಇವರು ದೂರ ಬಂದಿದ್ದಾರೆ. ಈಗ ಮೇ ಮಧ್ಯಭಾಗದಿಂದ ಶನೈಶ್ಚರ ಉತ್ತಮವಾದಂತಹ 6ನೇ ಮನೆಗೆ ಬರೋದ್ರಿಂದ, ಮೀನರಾಶಿಗೆ ಬರೋದ್ರಿಂದ ಈ 2.5 ವರ್ಷಗಳಿಂದ ಇದ್ದಿದ್ದಂತಹ ಏನು ಈ ಪಂಚಮ ಶನಿ ಕಾಟ ಇತ್ತು ಅದರಿಂದ ಹೊರಗೆ ಬಂದಿದ್ದಾರೆ. ಈ ಪಂಚಮ ಶನಿ ಕಾಟದಿಂದ ಹೊರಗೆ ಬಂದ್ರು ಅಂತಾದ್ರೆ ಏನಾಗತ್ತೆ ಅಂತಂದ್ರೆ, ಯಾವ ಕೆಲಸದ ಸ್ಥಳದಲ್ಲಿ ಇವರು ಒದ್ದಾಡ್ತಾ ಇದ್ರೋ, ಪರದಾಟವನ್ನ ನಡೆಸ್ತಿದ್ರೋ, ಯಾವ ಕೆಲಸದ ಸ್ಥಳ ಯಾವುದನ್ನ ನಾನು ಈ ಕೆಲಸವನ್ನ ನಡೆಸ್ಕೊಂಡು ಹೋಗ್ತೇನೆ ಅಂದ್ರು ಇವರು ಸೋಲುಗಳನ್ನೇ ಕಾಣಬಹುದಾಗಿದ್ದ ಸಂದರ್ಭ ಇತ್ತು. ಅಥವಾ ಪದೇ ಪದೇ ತಮ್ಮ ಕೆಲಸದ ಸ್ಥಳದಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಆ ಕೆಲಸವನ್ನ ಬಿಡಬೇಕಾದದ್ದು, ಆ ಕೆಲಸವನ್ನ ಒಳ್ಳೆಯದಾದಂತಹ ಏನೋ ಒಂದು ಸಂಬಳಕ್ಕಾಗಿ ಬಂದರೂ ಕೂಡ ಒಂದು ಸಹಕರಿಸುವಂತಹ ಆಪ್ತವಾದಂತಹ ಮನಸ್ಸುಗಳು ಇರದೇ ಹೋದಂತಹ ಕಲೀಗ್ಸ್ ಜೊತೆ ದಿನವೂ ಒಂದು ರೀತಿಯ ಜಟಾಪಿಟಿಯನ್ನ ಎದುರಿಸಬೇಕಾದಂತಹ ಸಂದರ್ಭ ಏನಿತ್ತು, ಅವೆಲ್ಲದರಿಂದ ದೂರ ಬರೋದಕ್ಕೆ ಈಗ ಅವಕಾಶಗಳಿರ್ತವೆ. ಯಾಕೆ ಹಾಗಾದ್ರೆ ದೂರ ಬರೋದಕ್ಕೆ ಅವಕಾಶಗಳಿರ್ತವೆ ಅಂತಂದ್ರೆ, ಚಂದ್ರ ಇವನು ಇವರ ಕರ್ಮಸ್ಥಾನದ ಅಂದ್ರೆ ಇವರು ಯಾವ ಕೆಲಸವನ್ನು ಮಾಡ್ತಾರೋ ಆ ಮನೆಯ ಯಜಮಾನನಾಗಿರೋದ್ರಿಂದ ಈಗ ಈ ಶನೈಶ್ಚರನ ಹಿಡಿತದಿಂದ ಹೊರಬಂದವನಾಗಿರೋದ್ರಿಂದ ಕೆಲಸದ ಸ್ಥಳದಲ್ಲಿ ಇವರಿಗೆ ಸ್ವಲ್ಪ ಅನುಕೂಲಕರವಾದ ಸ್ಥಿತಿಗತಿಗಳನ್ನ ಚಂದ್ರ ಒದಗಿಸಬಲ್ಲ. ಆದರೆ ಚಂದ್ರದ ಒಂದು ತೊಂದರೆ ಏನಿದೆ ಇವರಿಗೆ ಅಂತಂದ್ರೆ, ಚಂದ್ರ ಇವರಿಗೆ ಒಂದು ಕೇಂದ್ರಾಧಿಪತ್ಯ ದೋಷ ಇರುವಂತಹ ಗ್ರಹವಾಗಿ ಇರ್ತಾನೆ. ಹಾಗಾಗಿ ಈ ಒಂದು ಜಾತಕ ಶಾಸ್ತ್ರದಲ್ಲಿ, ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಶಾಸ್ತ್ರದಲ್ಲಿ ಹೇಗಿರ್ತವೆ ಅಂತಂದ್ರೆ, ಯಾವುದೋ ಒಂದು ಮುಖದಲ್ಲಿ ಒಂದು ಗ್ರಹ ಅದ್ಭುತವಾದಂತಹ ಬೆಳಕನ್ನ ತೋರ್ಪಡಿಸ್ತಾ ಇದೆ ಅಂತಾದ್ರೂ ಕೂಡ ಇನ್ನೊಂದು ಮಗ್ಗಲಿನಲ್ಲಿ ಅದು ಕಾರ್ಗತ್ತಲನ್ನ ಸಿಡಿಸುವಂತಹ ಒಂದು ನಿಮ್ಮನ ಸ್ಥಿತಿಯನ್ನು ಕೂಡ ಅದು ತಲುಪಿ ಬಿಡಬಹುದು. ಹಾಗಾಗಿ ಆ ಗ್ರಹಗಳು ಏನಾಗ್ತವೆ, ಅವು ಕ್ಷಣವೊಂದಕ್ಕೆ ಈ ರೀತಿಯಲ್ಲಿ ಒಳ್ಳೆಯದಾಗಿದ್ರೆ ಇನ್ನೊಂದು ಕ್ಷಣಕ್ಕೆ ಕೆಟ್ಟ ಸ್ಥಿತಿಯಲ್ಲೂ ಇರುವಂತಹ ಸ್ಥಿತಿಗತಿಗಳನ್ನ ಪಡೆದು ಬಿಡ್ತವೆ. ಹಾಗಾಗಿ ಈ ಕೆಟ್ಟ ಸ್ಥಿತಿಯನ್ನ ಪಡೆಯುವಂತಹ ಸ್ಥಿತಿಗತಿಗಳನ್ನ ಚಂದ್ರ ಬಹುಬೇಗನೆ ತನ್ನ ಸ್ವತ್ತನ್ನಾಗಿಸಿಕೊಳ್ಳಬಲ್ಲದಕ್ಕೆ ಇವನಿಗೆ ಅವಕಾಶಗಳಿರುತ್ತೆ. ಯಾಕೆಂತಂದ್ರೆ ಇವನು ಶುಕ್ಲ ಪಕ್ಷದಲ್ಲಿ ಸಂವರ್ಧನೆಗೊಳ್ಳುತ್ತಾ ಹೋದ್ರೆ ಕೃಷ್ಣ ಪಕ್ಷದಲ್ಲಿ ಏನಾಗ್ತಾನೆ, ಅವನು ಕ್ಷಯಿಸ್ತಾ ಹೋಗ್ತಾನೆ, ಅವನು ಏನಾಗ್ತಾನೆ, ತನ್ನ ಬೆಳಕನ್ನ ಕಳ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ತುಲಾ ರಾಶಿಯವರಿಗೆ ಏನಾಗುತ್ತೆ, ಸಂವರ್ಧನೆಗೆ ಬರುವಂತಹ ಚಂದ್ರ ಒಂದು ರೀತಿಯಲ್ಲಿ ಇವರಿಗೆ ಸಹಾಯ ಮಾಡುವಂತಹ ಒಂದು ಕೈಂಕರ್ಯವನ್ನು ಮಾಡಿದರೂ ಕೂಡ ಈ ಒಂದು ಕೃಷ್ಣ ಪಕ್ಷದ ಸಂದರ್ಭದಲ್ಲಿ ಬೆಳಕನ್ನ ಕಳ್ಕೊಳ್ಳುವವನಾಗಿರೋದ್ರಿಂದ ಅನೇಕ ರೀತಿಯಲ್ಲಿ ಇವರ ಮನಸ್ಸುಗಳನ್ನ ತಾಕಲಾಟದ ವಿಚಾರದಲ್ಲಿ ಮುನ್ನುಗ್ಗಿಸಲಿಕ್ಕೂ ಕೂಡ ಕಾರಣವಾಗ್ಬಿಡಬಹುದು. ಹಾಗಾಗಿ ಇವರು ಭದ್ರವಾಗಿ ನಂಬಿಕೊಳ್ಬೇಕಾದದ್ದೇನು, ಸೂರ್ಯನನ್ನೂ ನಂಬಲಿಕ್ಕೆ ಆಗೋದಿಲ್ಲ, ಹಾಗೆ ಚಂದ್ರನನ್ನೂ ಈ ವರ್ಷ ನಂಬಲಿಕ್ಕೆ ಸಾಧ್ಯವಾಗಲ್ಲ. ಆದರೆ
ಇವರಿಗೆ ಯೋಗಕಾರಕನಾದಂಥ ಇವನ ಪ್ರಾಣ ಶುಕ್ರ ಗ್ರಹದ ಯಜಮಾನತ್ವದಲ್ಲಿ ಈ ಏನು ತುಲಾ ರಾಶಿ ಇದೆ ಅಂತಹ ಶುಕ್ರನ ಪ್ರಾಣ ಮಿತ್ರನಾದಂತಹ ಶನೈಶ್ಚರ ಇವರಿಗೆ ಸಂಪೂರ್ಣವಾದಂತಹ ಹೆಲ್ಪ್ಗಳನ್ನು ಕೊಡಬೇಕು. ಹಾಗಾದ್ರೆ ಅವನು ಕೊಡಬೇಕಾದಂತಹ ಹೆಲ್ಪ್ ಯಾವುದು? ಯಾವುದೋ ಒಂದು ಘಟ್ಟದಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದಂತಹ ವ್ಯಾಜ್ಯ ನಿವಾರಣೆ ಆಗ್ಬಿಡಬಹುದು, ಅಥವಾ ಅನೇಕ ಉತ್ತಮದ್ದಾದಂತಹ ಕೆಲಸಗಳು ಇವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಸಿಗ್ಬಹುದು, ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವರಿಗೆ ಸಿಗ್ಬಹುದು, ಅಥವಾ ವ್ಯಾಜ್ಯಗಳಿದ್ರೆ ಅದರ ನಿವಾರಣೆಗೆ ಸಾಧ್ಯವಾಗುವಂತಹ ಸ್ಥಿತಿಗತಿಗಳು ನಿರ್ಮಾಣ ಆಗುವಂತಹದ್ದಕ್ಕೆ. ಯಾಕೆಂದ್ರೆ ಒಮ್ಮೊಮ್ಮೆ ಏನಾಗುತ್ತೆ, ಕೇವಲ ಕನ್ನಡಿಯ ಗಂಟಾಗಿ ಕಾಣಿಸ್ತಾ ಇರ್ತದೆ, ಒಂದು 500 ಕೋಟಿ 600 ಕೋಟಿ ಆದಂತಹ ಒಂದು ಆಸ್ತಿ ನಮ್ಮದು ಇದ್ದರೂ ಕೂಡ ಅದು ಯಾವುದೋ ಒಂದು ವ್ಯಾಜ್ಯಕ್ಕಾಗಿ ಅದನ್ನ ನಾವು ಸಂಪೂರ್ಣವಾಗಿ ಅದರ ಹೋಲ್ಡ್ ಅನ್ನು ತಗೊಳ್ಳಿಕ್ಕೆ ಸಾಧ್ಯವಾಗದೆ ಹೋದಂತಹ ಸಂದರ್ಭದಲ್ಲಿ ಅದು ಕೇವಲ ಕನ್ನಡಿಯ ಗಂಟಾಗತ್ತೆ. ಅದು ವ್ಯಾಜ್ಯಕ್ಕೆ ಬೇಕಾದಂತಹ ಒಂದು ವಸ್ತುವಾಗಿ ಅದು ತನ್ನ ಪರಿವರ್ತನೆಯನ್ನು ಕಂಡುಕೊಂಡಿರುತ್ತೆ. ಅಂತಹ ಒಂದು ಸ್ಥಿತಿಗತಿಗಳು ಇರುವಾಗ ಆ ಆಸ್ತಿ ಇವರಿಗೇ ದೊರಕುವಂತಹ ಒಂದು ವಿಶೇಷವಾದಂತಹ ಜಡ್ಜ್ಮೆಂಟ್ ಕೋರ್ಟ್ನಲ್ಲಿ ಸಿಗಬಹುದು, ಅಥವಾ ಯಾರೆಲ್ಲರ ನಡುವೆ ಆ ಒಂದು ಆಸ್ತಿಯ ವಿಚಾರ ಒಂದು ಕಗ್ಗಂಟಾಗಿ ಜಗಳಕ್ಕೆ ಕಾರಣವಾಗುವಂತಹ ಇತ್ತೋ ಅವರೆಲ್ಲರೂ ಸೇರಿ ಒಂದು ರಾಜಿ ಮಾಡ್ಕೊಳ್ಳೋಣ, ನಾವು ರಾಜಿ ಪಂಚಾಯಿತಿಗೆ ಮೂಲಕವಾಗಿ ಎಲ್ಲರಿಗೂ ಬರಬೇಕಾದಂತಹ ಸಮಪಾಲನ್ನು ಸ್ವೀಕರಿಸ್ಕೊಳ್ಳೋಣ ಅನ್ನುವಂತಹ ಒಂದು ರಾಜಿ ಆಗುವಂತಹ ಟೇಬಲಿಗೂ ಬಂದು ಕೂತ್ಕೊಳ್ಳುವಂತಹ ವಿಶೇಷವಾದಂತಹ ಒಂದು ವರ್ತಮಾನ ನಿರ್ಮಾಣ ಆಗ್ಬಿಡ್ಬಹುದು. ಹಾಗಾಗಿ ಯಾರು ವೈರಿಗಳಾಗಿದ್ರೋ ಅವರು ಫ್ರೆಂಡ್ಸ್ ಆಗುವಂತಹದ್ದಕ್ಕೆ ಈ ವರ್ಷ ತುಲಾ ರಾಶಿಯವರಿಗೆ ವಿಶಿಷ್ಟವಾದಂತಹ ಒಂದು ನಾವು ಅದನ್ನ ಇವರ ಬೆಳವಣಿಗೆಗೆ ಕಾರಣವಾಗುವಂತಹ ರೀತಿಯಲ್ಲಿ ಅದು ನಡೆಯುತ್ತೆ ಅನ್ನುವಂಥದ್ದನ್ನ ನಾವು ಖಂಡಿತವಾಗಿ ವಿಶ್ವಾಸದಿಂದ ಹೇಳಬಹುದು. ಹಾಗೆಯೇ ಈ ರಾಶಿಯ ಜನರು ನಮ್ಮಲ್ಲಿ ಅನೇಕ ಸ್ಪರ್ಧೆಗಳಿರ್ತವೆ. ಅದು ಈ ಸ್ಪರ್ಧೆಗಳು ಹೇಗಿರುತ್ತೆ ಅಂತಂದ್ರೆ ಅದು ಆರ್ಟ್ ವಿಚಾರದಲ್ಲಿ ಇರಬಹುದು, ಅಥವಾ ಕಲೆಯ ವಿಚಾರಗಳಲ್ಲಿ ಇರಬಹುದು. ಆರ್ಟ್ ಅಂತಂದ್ರೂ ಕಲೆ ಹೌದಾದ್ರೂ ಕೂಡ ಈ ಚಿತ್ರ ಬಿಡಿಸುವಿಕೆ ಅಥವಾ ಯಾವುದೋ ಒಂದು ನಮ್ಮ ಕಲಾ ಪ್ರದರ್ಶನಗಳ ಮೂಲಕ, ಗಾಯನಗಳ ಮೂಲಕ, ಅಥವಾ ಸ್ಪೋರ್ಟ್ಸ್ನಲ್ಲಿ ಇಂತಹದ್ದೆಲ್ಲದರ ಸಂದರ್ಭದಲ್ಲಿ ನಮ್ಮನ್ನ ನಾವು ಯಾವುದೋ ಒಂದು ಸ್ಪರ್ಧೆಗೆ ಒಗ್ಗಿಸಿಕೊಂಡಾಗ ತುಲಾ ರಾಶಿಯವರಿಗೆ ಈ ವರ್ಷ ವಿಶೇಷವಾದಂತಹ ರೀತಿಯಲ್ಲಿ ಶುಕ್ರನು ಹಾಗೆಯೇ ಶನೈಶ್ಚರನು ಇವರ ಬೆಂಬಲಕ್ಕೆ ಬರುವಂತಹ ಒಂದು ಮಾಯೆ ಅಥವಾ ಮಾಯೆ ಅನ್ನುವುದಕ್ಕಿಂತ ಹೆಚ್ಚಿನ ಸಹಾಯವನ್ನ ಪಡೆಯಬಹುದಾದಂತಹ ಒಂದು ಅದೃಷ್ಟದ ಸಂದರ್ಭ ಇವರ ಪಾಲಿಗೆ ನಿರ್ಮಾಣ ಆಗುತ್ತೆ. ಹಾಗಾಗಿ ತುಲಾ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಈ ವರ್ಷವನ್ನ ಅತ್ಯಂತ ಹೆಚ್ಚಿನ ಒಂದು ನಿರೀಕ್ಷೆಯಿಂದ, ಒಳಿತಿಗಾಗಿನ ನಿರೀಕ್ಷೆಯಿಂದ ಒಂದು ಒಳ್ಳೆಯ ಕೆಲಸಕ್ಕೆ ಮುಂದಾಗಬೇಕಾದಂತಹ ಉತ್ಸಾಹವನ್ನ ಹೊಂದಲು ಯೋಗ್ಯವಾಗಿದೆ. ಶನೈಶ್ಚರ ಒಳ್ಳೆಯದಾಗಿ ಇರುವುದರ ಜೊತೆಗೆ ಈ ಒಂದು ತನ್ನದೇ ಆದಂತಹ ಕೆಟ್ಟತನವನ್ನ ತೋರಿಸುವಂತಹ ಗ್ರಹವಾಗಿ ಸೂರ್ಯ ಇದ್ದರೂ ಕೂಡ, ಚಂದ್ರ ಇದ್ದರೂ ಕೂಡ ಕೇವಲ ಶನೈಶ್ಚರನಿಂದಲೇ, ಹಾಗೆಯೇ ಕೇವಲ ಬುಧನಿಂದಲೇ. ನೋಡಿ, ಬುಧ ಒಬ್ಬ ಇವರ ಬೆಂಬಲಕ್ಕೆ ಬಂದ ಅಂತಂದ್ರೆ ಬೌದ್ಧಿಕವಾಗಿ ಏನನ್ನೂ ಗೆಲ್ಲಬಲ್ಲಂತಹ ಒಂದು ಜಾಣ್ಮೆಯನ್ನ, ಈಕ್ವೇಶನ್ಸ್ಗಳನ್ನ, ಸಮೀಕರಣಗಳನ್ನ ಇವರು ಹೊಂದಬಹುದಾಗಿದೆ. ಅಂತಹ ಜಾಣ್ಮೆಯ ಈಕ್ವೇಶನ್ಸ್ ಇವರ ಜೀವನದಲ್ಲಿ ಅನೇಕದ್ದನ್ನ ಇವರು ಸಾಧಿಸಿಕೊಂಡ್ರು ಅಂತಾದ್ರೆ ಆ ಎಲ್ಲ ಕೆಲಸಗಳು ಬರೇ ಸಿನಿಮಾ ರಂಗವೋ ಅಥವಾ ಆರ್ಟ್ ಫೀಲ್ಡೋ ಇದು ಮಾತ್ರ ಅಲ್ಲ. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೋ ಒಂದು ರೀತಿಯ ವ್ಯಾಪಾರಗಳನ್ನ ಇವರು ಹೊಂದಬೇಕು ಅಂತಿದ್ರೆ, ಓವರ್ಸೀಸ್ ಯಾವುದೋ ಒಂದು ತಮ್ಮದೇ ಆದಂತಹ ಕೆಲವು ಈ ಕಾರ್ಯಕ್ಷೇತ್ರಗಳ ಬ್ರಾಂಚ್ಗಳನ್ನ ಅಲ್ಲೂ ಓಪನ್ ಮಾಡಿ ಅಲ್ಲಿಯೂ ಕೂಡ ಸಿದ್ಧಿಯನ್ನು ಗಳಿಸ್ಕೊಳ್ಬೇಕು ಅಂತಾದ್ರೆ ಅಲ್ಲಿಯೂ ಕೂಡ ಸಿದ್ಧಿಯನ್ನು ಗಳಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಅತ್ಯುತ್ತಮವಾದಂತಹ ವಾತಾವರಣವನ್ನ ಈ ವಿಶ್ವಾಸು ಸಂವತ್ಸರದಲ್ಲಿ ಇವರು ಹೊಂದಬಹುದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಅನೇಕ ರೀತಿಯ ಯಶಸ್ಸನ್ನ ಈ ವರ್ಷ ಇವರು ನಿರೀಕ್ಷಿಸಬಹುದಾಗಿದೆ. ಆದರೆ ಒಂದೇ ಒಂದು, ಆ ಯಶಸ್ಸಿನ ಸಂದರ್ಭದಲ್ಲಿಯೇ ಮಂಗಳನ ತೊಂದರೆ ಯಾವುದೇ ಒಂದು ಸ್ವರೂಪದಲ್ಲಿ ಇವರಿಗಿದ್ರೆ ಏನಾಗುತ್ತೆ, ಹೆಣ್ಣಿಗೆ ಗಂಡು ಅಥವಾ ಗಂಡಿಗೆ ಹೆಣ್ಣು ಮಾಯೆಯ ಸ್ವರೂಪದಲ್ಲಿ ನಾಶಕ್ಕೆ ಬೇಕಾದಂತಹ ಮೂಲ ಬೀಜವನ್ನು ಕೂಡ ಸೃಷ್ಟಿಸೋದಕ್ಕೆ ಕಾರಣ ಇರುತ್ತೆ. ಹಾಗಾಗಿ ತಮ್ಮದಾದಂತಹ ಒಂದು ಆತ್ಮಸ್ಥೈರ್ಯವನ್ನ ಮತ್ತು ಮಾನಸಿಕ ಘಟ್ಟದ ಒಂದು ಆ ಧಾರ್ಷ್ಟ್ಯವನ್ನ, ಯಾಕೆಂದ್ರೆ ಚಂಚಲತೆ ಇವರಿಗೆ ಇರೋದಿಲ್ಲ. ಆದರೂ ಈ ವಿರುದ್ಧ ಲಿಂಗಿಗಳ ಬಗೆಗಾಗಿನ ವಿಚಾರ ಏನಾಗಬಹುದು, ಇವರಿಗೆ ವಿಷದ ತುತ್ತಾಗಿ ನಾವಿವತ್ತು ಹೇಳ್ತೇವೆ ನಾವು ಹನಿ ಟ್ರ್ಯಾಪ್ ಅಂತ, ಆ ರೀತಿಯ ಒಂದು ವಿಚಾರಗಳು ಇವರಿಗೆ ಸಂಭವಿಸೋದಕ್ಕೆ ಕಾರಣವಾಗುವಂತಹ ವಿಚಾರಗಳು ಅಕಸ್ಮಾತ್ ಆಗಿ ಈ ರಾಶಿಯ ಜನರಿಗೆ ಶುಕ್ರ ಮತ್ತು ಮಂಗಳರ ಸಂಬಂಧವಾದಂತಹ ಕೆಟ್ಟ ಸಂಯೋಜನೆ ಇದೆ ಅಂತಾದ್ರೆ ಸಂಭವಿಸೋದಕ್ಕೆ ಸಾಧ್ಯ ಇರುತ್ತೆ. ಯಾಕೆ ಸಂಭವಿಸೋದಕ್ಕೆ ಸಾಧ್ಯತೆ ಇರುತ್ತೆ ಅಂತಂದ್ರೆ, ಚಂದ್ರ ಇವರ ಮನೋಮಂಡಲದಲ್ಲಿ ಅಂತಹ
ನಾವು ಈಗ ತೂಕಡಿಸೋದು ಅಂತ ಹೇಳ್ತೇವಲ್ಲ, ಆ ತೂಕಡಿಕೆಯನ್ನು ಇವರಿಗೆ ತಂದು ತಪ್ಪುಗಳನ್ನು ಮಾಡಿಬಿಡಬಹುದಾದಂತಹ ಸಾಧ್ಯತೆಗಳಿಗೆ ಇವರಿಗೆ ಅವಕಾಶ ಮಾಡಿಕೊಟ್ಬಿಡ್ತಾನೆ. ಹಾಗಾಗಿ ತಮ್ಮ ವರ್ಚಸ್ಸನ್ನು ಹಾಳು ಮಾಡಿಕೊಳ್ಳುವಂತಹ ಆ ಕೆಲಸಗಳಿಗೆ, ಆ ದುರ್ಭರವಾದಂತಹ ಕಣಿವೆಯನ್ನು ಅಥವಾ ಗುಹೆಯನ್ನು ಪ್ರವೇಶಿಸುವಂತಹ ವಿಚಾರಗಳಿಗೆ ಮುಂದಾಗದೇ ಇದ್ದರೆ ಪರಿಪೂರ್ಣವಾದಂತಹ ಆ ಆತ್ಮದ ನ್ಯಾಯದ ವಿಚಾರದ ಸಂಪೂರ್ಣವಾದಂತಹ ಒಂದು ಶ್ರೇಷ್ಠತೆಯನ್ನ ಮತ್ತು ಒಂದು ನಾವು ಏನು ಹೇಳ್ತೇವೆ ಇವತ್ತು ಸಂಸ್ಕಾರ ಅಂತ ಏನು ಹೇಳ್ತೇವೆ, ಆ ಸಂಸ್ಕಾರವನ್ನು ಇವರು ತೋರಿಸಿದರೆ ಖಂಡಿತವಾಗಿಯೂ ಈ ವರ್ಷ ಇವರಿಗೆ ಒಳಿತಿನ ವರ್ಷ ಆಗುತ್ತೆ ಮತ್ತು ಸೋಲುಗಳು ಖಂಡಿತವಾಗಿಯೂ ಇರೋದಿಲ್ಲ. ನಮಸ್ಕಾರ. ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯವರ ಮೇಲೆ ಗ್ರಹಗತಿಗಳ ಪ್ರಭಾವ ಯಾವ ರೀತಿ ಇರಲಿದೆ? ವಿಶ್ವಾವಸು ಸಂವತ್ಸರ ಈ ಒಂದು ರಾಶಿಯವರ ಜೀವನದಲ್ಲಿ ಯಾವ ರೀತಿ ಚೇಂಜಸ್ನ ತರಲಿದೆ ಅಂತ? ಈ ಏನು ವೃಶ್ಚಿಕ ರಾಶಿ ಅಂತ ಹೇಳಿದ್ರಿ, ಈ ಮನೆ ಯಜಮಾನ ಮಂಗಳ. ಈ ಮಂಗಳನ ಅಧಿಪತ್ಯದಲ್ಲಿ ಈ ವರ್ಷ ಸ್ವಲ್ಪ ಮಟ್ಟಿಗಿನ ಈ ಗಾಳಿಯನ್ನು ನಿಯಂತ್ರಿಸುವಂಥ ಒಂದು ಶಕ್ತಿಯನ್ನು ಈ ವರ್ಷ ಆತ ಹೊಂದಿರ್ತಾನೆ. ಆದರೆ ಇವನ ಯಜಮಾನತ್ವದ ವಿಚಾರದಲ್ಲಿ ಕೊಡಬಹುದಾದಂತಹ ತೊಂದರೆ ಎಲ್ಲಿಂದ ಬರುತ್ತೆ ಅಂತಂದರೆ ಶುಕ್ರನಿಂದ ಬರುತ್ತೆ ಇನ್ ಪರ್ಟಿಕ್ಯುಲರ್. ಹಾಗೆಯೇ ಶನೈಶ್ಚರನಿಂದ ಬರುತ್ತೆ. ಶನೈಶ್ಚರ ಏಪ್ರಿಲ್ನಿಂದ ಮೀನರಾಶಿಗೆ ಬರೋದರಿಂದ ಇವರಿಗೆ ಪಂಚಮ ಶನಿ ಕಾಟ ಸ್ಟಾರ್ಟ್ ಆಗುತ್ತೆ. ಈ ಪಂಚಮ ಶನಿ ಕಾಟ ಸ್ಟಾರ್ಟ್ ಆದ ಪಾಯಿಂಟು ಬಂತು ಅಂತ ಹೇಳಿದಾಗ ಆಗುವಂಥ ತೊಂದರೆ ಏನು? ಪೂರ್ವ ಪುಣ್ಯ ಸ್ಥಾನದ ಹಲವು ಪದರಗಳು ತಂತಾನೆಯೇ ಅನೇಕ ರೀತಿಯ ದೌರ್ಬಲ್ಯಗಳನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶಗಳಾಗ್ಬಿಡುತ್ತೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ಹೊಂದಿರಬೇಕಾದಂತಹ ಒಂದು ವಿಚಾರವನ್ನು ಇವರು ಏನು ಮಾಡಬೇಕಾಗತ್ತೆ, ಸಂಪೂರ್ಣವಾಗಿ ಒಂದು ದಾರ್ಢ್ಯತೆಯೊಂದಿಗೆ ಅದನ್ನು ನಿಯಂತ್ರಿಸಬೇಕಾಗತ್ತೆ. ಇವತ್ತಿನ ಸಂದರ್ಭದಲ್ಲಿ ಮಕ್ಕಳನ್ನು ನಿಯಂತ್ರಿಸುವಂಥದ್ದು ಅಂತಂದರೆ ಅಷ್ಟೆಲ್ಲ ಸುಲಭವಾದಂಥ ವಿಚಾರ ಅಲ್ಲ. ಸುಲಭ ಆಗೋದಿಲ್ಲ ಅಂತಲ್ಲ. ಒಮ್ಮೊಮ್ಮೆ ನಾವು ಏನು ತಿಳ್ಕೊಂಡಿರ್ತೇವೆ, ಮಕ್ಕಳು ನಮ್ಮ ನಿಯಂತ್ರಣದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೀವಿ. ಆದರೆ ಅದರ ವಾಸ್ತವ ಸ್ಥಿತಿ ಬೇರೆದೇ ಇರುತ್ತೆ. ಇನ್ಯಾವುದ್ಯಾವುದೋ ರೀತಿಯ ಅಪಾಯಗಳಲ್ಲಿ ಅವರು ತಮ್ಮನ್ನು ಹಾಕಿಸ್ಕೊಂಡಿರ್ತಾರೆ. ಜೀವನದ ಅನುಭವ ಮಕ್ಕಳ ಪಾಲಿಗೆ ಇರದೇ ಹೋದಂತಹ ಸ್ಥಿತಿ ಇರೋದರಿಂದ ಆ ವಿಷಯ ತಂದೆ ತಾಯಿಗಳಿಗೆ ತಿಳಿದಿಲ್ಲ ಅಂತಾದರೆ ಯಾವ ರೀತಿಯಲ್ಲಿ ಮಕ್ಕಳು ಅಪಾಯಕ್ಕೆ ಸಿಲುಕು ಹಾಕಿಕೊಳ್ತಾರೆ. ತಿಳಿದು ಅಪಾಯಕ್ಕೆ ಸಿಲುಕು ಹಾಕಿಕೊಳ್ಳುವಂಥದ್ದು ರೀತಿ ಬೇರೆ, ತಿಳಿಯದೇ ಅಪಾಯಕ್ಕೆ ಹೋಗುವಂಥ ಸ್ಥಿತಿಗತಿಗಳು ಬೇರೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಅನೇಕ ರೀತಿಯ ನಿಯಂತ್ರಣವನ್ನು ಇವರು ಹೊಂದಿರಬೇಕು. ಯಾಕೆಂದರೆ ಶನಿಕಾಟದ ದಿನಗಳು ಮುಂದಿನ 2.5 ವರ್ಷ, ಈ ವರ್ಷದ ಈ ಯುಗಾದಿಯ ಫುಲ್ ಭಾಗನೂ ಕೂಡ ಶನಿಕಾಟದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ಹಾಗೆ ಇವರು ಗುರು ಬಲವನ್ನು ಕೂಡ ತಪ್ಪಿಸ್ಕೊಂಡಿರ್ತಾರೆ. ಏಕೆಂದರೆ ಇಲ್ಲಿ ಮೇ ಮಧ್ಯಭಾಗದವರೆಗೂ ಇದ್ದಂಥ ಗುರುಬಲ ಮೇ ನಂತರದಲ್ಲಿ 1 ವರ್ಷ ಗುರುಬಲದಿಂದ ಇವರು ಹೊರಗೆ ಬರ್ತಾರೆ. ಆದರೆ ಈ ರಾಶಿಯವರಿಗೆ ಈ ವರ್ಷದ ವಿಶ್ವಾವಸು ಸಂವತ್ಸರದ ನಾಯಕನಾಗಿರುವಂತಹ ರಾಜನಾಗಿರುವಂತಹ ರವಿ ಏನಿದ್ದಾನೆ, ಇವರ ಕೆಲಸದ ಸ್ಥಳದಲ್ಲಿ ಅನೇಕ ರೀತಿಯ ಹೆಲ್ಪ್ಗಳನ್ನು ಇವರಿಗೆ ಮಾಡೋದಕ್ಕೆ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾನೆ. ಹಾಗೆಯೇ ಭಾಗ್ಯಕ್ಕೆ ಬೇಕಾದಂತಹ ವಿಚಾರದಲ್ಲಿ ಅನೇಕ ರೀತಿಯ ಹಾರ್ದಿಕವಾದಂತಹ ಒಂದು ನಿಲುವನ್ನು ಪ್ರದರ್ಶಿಸೋದಕ್ಕೆ ಈ ವರ್ಷದ ಪ್ರಧಾನಮಂತ್ರಿಯಾದಂಥ ಚಂದ್ರನು ಕೂಡ ಇವರಿಗೆ ಅವಕಾಶವನ್ನು ಮಾಡಿಕೊಡ್ತಾನೆ. ಅನೇಕ ನಿರ್ದಿಷ್ಟವಾದಂತಹ ಸಂಯೋಜನೆಯಲ್ಲಿ ಚಂದ್ರ ಮತ್ತು ಮಂಗಳರ ಸಂಯೋಜನೆ ಇದೆ ಜಾತಕದಲ್ಲಿ ಅಂತಾದರೆ ಅನೇಕ ರೀತಿಯ ಧನಾಗಮನವನ್ನು ಇವರು ಈ ವರ್ಷ ನಿರೀಕ್ಷೆ ಮಾಡಬಹುದು. ಆದರೆ ಏನಾಗುತ್ತೆ, ಜೀವನದ ಸಂದರ್ಭದಲ್ಲಿ ಹಣ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಸಂಗತಿ ಹೌದಾದರೂ ಕೂಡ ಹಣವೇ ಎಲ್ಲ ಸರ್ವಸ್ವವೂ ಆಗಿ ನಿಂತ್ಕೊಂಡಿರಲ್ಲ. ಆ ಹಣ ಇದ್ದರೂ ಕೂಡ ಮಾನಸಿಕವಾದಂತಹ ಘಟ್ಟದಲ್ಲಿ ಅನೇಕ ರೀತಿಯ ಏನು ಚಿಂತೆಗಳು ಇರೋದಕ್ಕೆ ಸಾಧ್ಯತೆ ಇರುತ್ತೆ. ಆ ಚಿಂತೆಗಳು ಮಕ್ಕಳ ಬಗೆಗಾಗಿದ್ದಾಗ ಎಷ್ಟೇ ಹಣ ಬಂದರೂ ಕೂಡ ಆ ಹಣ ಬಂದ ರೀತಿಯ ಒಂದು ಸೌಖ್ಯವನ್ನು ನಮಗೆ ಕೊಡೋದಕ್ಕೆ ಏನಾಗುತ್ತೆ, ಹಿಂದೇಟು ಹಾಕತ್ತೆ. ಹಾಗಾಗಿ ಮಕ್ಕಳ ಬಗೆಗಾಗಿನ ಎಚ್ಚರವನ್ನು ಸಾಕಷ್ಟು ಹೆಚ್ಚಿನ ಮುತುವರ್ಜಿಯೊಂದಿಗೆ ಇವರು ನಿರ್ವಹಿಸಬೇಕು. ಹಾಗೆಯೇ ಈ ವರ್ಷದ ಪ್ರಧಾನಮಂತ್ರಿಯಾದಂತಹ ಚಂದ್ರ ಭಾಗ್ಯದ ವಿಚಾರದಲ್ಲಿ ಇವರಿಗೆ ಒಳಿತನ್ನು ಕೊಡಬೇಕಾದಂತಹ ಶಕ್ತಿಯನ್ನು ಪ್ರದರ್ಶಿಸ್ತಾನೆ ಅಂತ ಹೇಳುವಂತಹದ್ದು ಹೌದಾದರೂ ಕೂಡ ಈ ಶನಿಕಾಟದ ಸಂದರ್ಭದಲ್ಲಿ ನಿರಂತರವಾದ ಘರ್ಷಣೆಗೆ ತೊಡಗಿಕೊಳ್ಳುವಂತಹ ಗ್ರಹಗಳು ಶನೈಶ್ಚರನು ಹಾಗೂ ಚಂದ್ರನೂ ಇರುವ ಕಾರಣಕ್ಕಾಗಿ
ಚಂದ್ರ ಘರ್ಷಣೆಯಲ್ಲಿ ಇರುವಂತಹ ಕಾರಣಕ್ಕಾಗಿ ಈಗ ನಾನು ಏನು ಹೇಳಿದೆ, ಭಾಗ್ಯಕ್ಕೆ ಬೇಕಾದಂತಹ ಸಮೃದ್ಧಿಯನ್ನು ಚಂದ್ರ ಕೊಡ್ತಾನೆ ಅಂತ ಹೇಳಾದರೂ ಕೂಡ ಆ ಸಮೃದ್ಧಿಯ ಸುಮಾರು 75% ಏನಾಗುತ್ತೆ ಈ ಶನಿ ಕಾಟದ ಕಾರಣಕ್ಕಾಗಿ ಅದು ನೀರಿನಲ್ಲಿ ಏನು ನಾವು ನೀರಿನಲ್ಲಿ ಮಾಡಿದ ಹೋಮ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ಏನೇ ಭಾಗ್ಯಗಳು ಬಂದರೂ ಕೂಡ ಆ ಭಾಗ್ಯವು ಬಂದೇ ಇಲ್ವೋ ಅನ್ನುವಂಥ ರೀತಿಯಲ್ಲಿ ಅದು ತೊಡೆದು ಹೋಗುವಂತಹ ಸಂದರ್ಭ ಇರುತ್ತೆ. ಏಕೆಂದರೆ ಚಂದ್ರ ನಿರಂತರವಾದಂತಹ ಘರ್ಷಣೆಯೊಂದಿಗೆ ಈ ವರ್ಷ ಫುಲ್ ಅವಧಿಯಲ್ಲಿ ಶನೈಶ್ಚರನ ಜೊತೆಗಿರ್ತಾನೆ. ಹಾಗಾಗಿ ಈ ಒಂದು ಅಪಾಯಕ್ಕೆ ಇವರು ಮುಂದಾಗಬೇಕಾಗತ್ತೆ. ಅಷ್ಟೇ ಅಲ್ಲ, ಈ ಗುರುಬಲವನ್ನು ತಪ್ಪಿಸ್ಕೊಂಡಂತಹ ಕಾರಣಕ್ಕಾಗಿ ಏನಾಗಬಹುದು ಅಂತಂದರೆ, ಯಾವುದೋ ಸಣ್ಣ ಪುಟ್ಟ ಜಗಳಗಳೊಂದಿಗೆ ಮುಂದುವರೆದಿರುವಂತಹ ದಾಂಪತ್ಯದ ಸಂದರ್ಭವೂ ಕೂಡ ದೀರ್ಘ ಮಟ್ಟದ ಒಂದು ಹೋರಾಟದ ಕಣವಾಗಿ ರೂಪಾಂತರಗೊಳ್ಳಬಹುದಾದಂತಹ ದಂಪತಿಗಳಲ್ಲಿ ನೆರವೇರಬಹುದು. ಹಾಗಾಗಿ ಯಾವತ್ತೂ ಒಂದು ಒಡಕು ದಂಪತಿಗಳ ನಡುವೆ ಬರುವಂಥದ್ದು ಬಹಳ ಸುಲಭ. ಆದರೆ ಇದು ಜೀವದ ಸಂದರ್ಭದ ಅನೇಕ ಗಟ್ಟಿಯಾದ ನಿರ್ಧಾರಗಳನ್ನು ಪಡೆದು ಆ ಮೂಲಕವಾಗಿ ದಾಂಪತ್ಯವನ್ನು ನಾವು ಸ್ವೀಕರಿಸಿದ್ದೇವೆ ಅನ್ನುವಂಥ ಸಂಸ್ಕಾರಯುತವಾದ ಮನಸ್ಸನ್ನು ಹೊಂದಿದವರು ಈ ದಾಂಪತ್ಯದಲ್ಲಿ ಬಿರುಕನ್ನು ತಂದುಕೊಳ್ಬಹುದಾದಂತಹ ವಿಚಾರಕ್ಕೆ ಕೈ ಹಾಕಬಾರದು. ಅಂತಹ ಒಂದು ನಿಯಂತ್ರಣವನ್ನು ಇವರು ನಿಶ್ಚಿತವಾಗಿ ಇವರು ಆ ಒಂದು ಇದನ್ನು ಒಂದು ಬಹಳ ಮಹತ್ತರವಾದಂತಹ ನಿರ್ಧಾರ ಅನ್ನುವ ರೀತಿಯಲ್ಲಿ ಇವರು ಸಾಧಿಸ್ಕೊಳ್ಳದೆ ಹೋದರೆ ದಾಂಪತ್ಯದಲ್ಲಿ ಬಿರುಕುಗಳು ಏಳುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ ದಾಂಪತ್ಯದಲ್ಲಿ ಬಿರುಕು ಎದ್ದಾಗ ಅಥವಾ ತಾನು ಗಂಡನನ್ನು ನಿಯಂತ್ರಿಸಬೇಕು ಅಥವಾ ತಾನು ಪತ್ನಿಯನ್ನು ನಿಯಂತ್ರಿಸಬೇಕು, ಈ ತಾನು ಅನ್ನುವಂಥದ್ದೇ ಮುಖ್ಯವಾಗಿಬಿಟ್ರೆ ಏನಾಗುತ್ತೆ, ಅವರಿಬ್ಬರ ನಡುವಿನ ಆ ಜಗಳದ ಸಂದರ್ಭ ಮಕ್ಕಳ ಮೂಲಕವಾಗಿ ಬರಬೇಕಾದಂತಹ ತೊಂದರೆ ಅಂತ ನಾನೇನು ಪ್ರಾರಂಭದಲ್ಲಿ ಹೇಳಿದೆ. ಈ ಒಂದು ತಂದೆ ತಾಯಿಗಳಲ್ಲಿ ನೆರವೇರಬಹುದಾದಂತಹ ಅಂತರ್ಕಲಹ ಏನಿದೆ, ಮಕ್ಕಳ ಮೇಲೆ ಕೆಟ್ಟದ್ದಾದಂತಹ ಪರಿಣಾಮವನ್ನು ಅವರ ಒಂದು ಶಿಕ್ಷಣದ ವಿಚಾರದಲ್ಲಿರಬಹುದು ಅಥವಾ ಅವರ ಮುಂದಿನ ಜೀವನದ ಒಂದು ಭವಿಷ್ಯವನ್ನು ಕಟ್ಟಿಕೊಳ್ಳುವಂಥ ವಿಚಾರದಲ್ಲಿರಬಹುದು ಅಥವಾ ಅವರ ಅನೇಕ ಕೆಲಸ ಕಾರ್ಯಗಳು, ಜೀವನದ ಒಂದು ಸಕಾರಾತ್ಮಕವಾದ ಕೆಲಸಗಳು, ಅವರು ಜೀವನದಲ್ಲಿ ಯಾವುದೋ ಒಂದು ಕೆಲಸವನ್ನು ಹುಡುಕಿಕೊಳ್ಳುವುದು, ಕೆಲಸದಲ್ಲಿ ಯಾವುದೋ ಒಂದು ತಮ್ಮದೇ ಆದಂತಹ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ಅನೇಕ ರೀತಿಯ ಒತ್ತಡದಲ್ಲಿಯೂ ಕೆಲಸ ಮಾಡಬೇಕಾದಂತಹ ವಿಚಾರಗಳನ್ನು ಅವರು ನಡೆಸುವಾಗಲೂ ಈ ತಂದೆ ತಾಯಿಗಳಲ್ಲಿ ಇರಬಹುದಾದಂತಹ ಕಲಹ ಏನಾಗುತ್ತೆ, ಅವರ ಕಾನ್ಸಂಟ್ರೇಷನ್ನಿಗೆ ತೊಂದರೆ ಬರುವಂತಹ, ಅವರ ಜೀವನದ ಅನೇಕ ರೀತಿಯ ಮುನ್ನಡೆಗೆ ಸಾಗಬೇಕಾದಂತಹ ದಿನಗಳು ಹಿನ್ನಡೆಯನ್ನೇ ತರಬಹುದಾದಂತಹ ವಿಚಾರಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣವಾಗುವಂತಹ ಕೆಟ್ಟ ಸ್ಥಿತಿಯನ್ನು ನಿರ್ಮಾಣವಾಗಿಬಿಡ್ಬೋದು. ಹಾಗಾಗಿ ವೃಶ್ಚಿಕ ರಾಶಿಯವರು ಕೇವಲ ತಮ್ಮ ಬಗೆಗಾಗಿ ಮಾತ್ರ ಯೋಚಿಸಬಾರದು, ಮಕ್ಕಳ ಬಗೆಗಾಗಿಯೂ ಯೋಚಿಸಬೇಕು. ಮಕ್ಕಳ ಬಗೆಗಾಗಿ ಯೋಚಿಸುವಾಗ ಅನ್ಯೋನ್ಯತೆಯಲ್ಲಿ ಇರಬೇಕಾದಂತಹ ದಾಂಪತ್ಯದ ಬಗೆಗೂ ಇವರು ಯೋಚಿಸಬೇಕಾಗುತ್ತೆ. ಯಾಕೆ ಇವರಲ್ಲಿ ದಾಂಪತ್ಯದ ವಿಚಾರದಲ್ಲಿ ತೊಂದರೆ ಎದ್ದೇಳುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ ಅಂದರೆ, ಯಾವಾಗಲೂ ಹೆಣ್ಣು ಗಂಡುಗಳ ಸಂದರ್ಭದ ಹಾರ್ದಿಕತೆಯನ್ನು ನಾಶ ಮಾಡುವಂಥ ಗುಣಗಳನ್ನು ಅಥವಾ ಹೆಣ್ಣು ಗಂಡುಗಳ ನಡುವೆ ಒಳ್ಳೆಯದನ್ನು ರೂಪಿಸಿಕೊಡಬೇಕಾದಂತಹ ಸಕಾರಾತ್ಮಕ ಬೆಳವಣಿಗೆಯನ್ನು ತೋರಿಸಬಹುದಾದಂತಹ ಶಕ್ತಿ ಮಂಗಳನಲ್ಲಿಯೂ ಹಾಗೂ ಶುಕ್ರನಲ್ಲಿಯೂ ಇರ್ತದೆ. ಆದರೆ ಈ ಶುಕ್ರರ ಮತ್ತು ಮಂಗಳನ ಸಂಬಂಧಗಳು ಹೇಗಿರ್ತವೆ ಅಂದರೆ, ಅವು ಯಾವಾಗಲೂ ಹಾವು ಮುಂಗುಸಿದ್ದಂತೆ. ಆದರೆ ಆ ಹಾವು ಮುಂಗುಸಿತನವನ್ನು ಮರೆತು ಬದುಕಿನ ಸಂದರ್ಭದ ಯಶಸ್ಸಿಗೆ ಬೇಕಾದಂಥ ಅಮೃತತ್ವಕ್ಕೆ ಇದನ್ನು ದಾಂಪತ್ಯವನ್ನು ದಾರಿ ಮಾಡಿಕೊಳ್ತೇನೆ ಅಥವಾ ನನ್ನ ದಾಂಪತ್ಯದ ಆಯ್ಕೆಯನ್ನು ಈ ರೀತಿಯಲ್ಲಿ ಮಾಡಿಕೊಳ್ತೇನೆ ಅನ್ನುವಂಥದ್ದಕ್ಕೆ ಮುಂದುವರೆದಾಗ ಇವರ ಜೀವನದಲ್ಲಿ ಬಿರುಗಾಳಿಗಳು ಏಳೋದಕ್ಕೆ ಏನಿರುತ್ತೆ, ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಹಾಗಾಗಿ ಈ ಎಲ್ಲ ವಿಚಾರದಲ್ಲಿ ನಮಗೆ ಕೆಲಸ ಎಷ್ಟು ಮುಖ್ಯವೋ, ನಮಗೆ ಊಟ ಎಷ್ಟು ಮುಖ್ಯವೋ, ಹಣ ಎಷ್ಟು ಮುಖ್ಯವೋ, ಹಾಗೆ ಜೀವನದ ಸಂದರ್ಭದಲ್ಲಿ ದಾಂಪತ್ಯದ ಅನ್ಯೋನ್ಯತೆಯು ಕೂಡ ಅಷ್ಟೇ ಮುಖ್ಯ. ಯಾವುದೋ ಒಂದು ಕಾಂಪ್ರಮೈಸ್ ಮೂಲಕವಾಗಿ, ಯಾಕೆಂದರೆ ಎರಡು ಜೀವಗಳ ನಡುವೆ ಒಂದು ಹೊಂದಾಣಿಕೆಯಿಂದ ಜೀವನವನ್ನು ಸಾಗಿಸಬೇಕಾದಂತಹದ್ದು ಅಷ್ಟೊಂದು ಸುಲಭದ ಮಾರ್ಗ ಇರೋದಿಲ್ಲ. ಹಾಗಾಗಿ ಈ ಅದೃಷ್ಟದ ಸಂದರ್ಭ ಅನ್ನುವಂಥದ್ದು ಏನಿರುತ್ತೆ, ಈ ನಮ್ಮ ಗಂಡ ಹೆಂಡರ ಸಂದರ್ಭದ ಒಂದಿಷ್ಟು ಜಗಳಗಳು ವಿನಾಕಾರಣವಾದಂತಹ ಇಗೋಯಿಸ್ಟಿಕ್ ಜಗಳಗಳು. ಇಲ್ಲಿ ಅಂದರೆ ಅವರಲ್ಲಿ ವಿಶ್ವಾಸ ಕಡಿಮೆ ಅಂತಲ್ಲ, ಆದರೆ ತಾನು ಎಲ್ಲವನ್ನೂ ನಿಯಂತ್ರಿಸಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇರುವಂತಹ ದುಷ್ಟ ತಳಹದಿ ಆಗಿಬಿಟ್ರೆ ಅದು ಅನೇಕ ರೀತಿಯ ಉಪದ್ವ್ಯಾಪಗಳನ್ನು ಕೇವಲ ಈ ವರ್ಷದ ಉಪದ್ವ್ಯಾಪವಾಗಿ ನಿಲ್ಲುವಂಥ ರೀತಿಯಲ್ಲಿ ಮಾತ್ರ ಅಲ್ಲ, ಅದು ಮುಂದಿನ ಜೀವನದ ಇಡೀ ವಿಸ್ತಾರಕ್ಕೆ ಅದು ದೊಡ್ಡ ಬಿರುಗಾಳಿಯಾಗಿ ನಿಲ್ಲಬಹುದಾದಂತಹ ಮೂಲ ಬೀಜವನ್ನು ಕೂಡ ಅದು ಅಂಕುರಿಸಿಬಿಡ್ಬೋದು. ಹಾಗಾಗಿ ಈ ಎಲ್ಲ ವಿಚಾರದಲ್ಲಿ ಯೋಚಿಸಿ ಹೆಜ್ಜೆ ಇಡಬೇಕು. ಅಷ್ಟೇ ಅಲ್ಲ, ಮಕ್ಕಳ ಬಗೆಗಾಗಿನ ನಿಗಾವನ್ನು ಕೂಡ ವಹಿಸಬೇಕು. ಆದರೆ ಇವರದ್ದೇ ಆದಂತಹ ಈ ಶನಿಕಾಟಗಳು ಇರುವ ದಿನವಾದರೂ ಕೂಡ ಅನೇಕ ರೀತಿಯ ಪ್ರಮೋಷನ್ಗಳಿಗೆ
ಅಥವಾ ಇವರೇ ಶುರು ಮಾಡಬಹುದಾದಂತಹ ಹೊಸ ಉದ್ಯಮಗಳಿಗೆ, ಬಿಸ್ನೆಸ್ ಅಥವಾ ಇಂಡಸ್ಟ್ರಿ ಇಂತಹ ವಿಚಾರಗಳಲ್ಲಿ, ಅಥವಾ ಯಾರಿಗೋ ಒಂದು ಒಳ್ಳೆಯ ಕನ್ಸಲ್ಟೆನ್ಸಿ. ಈಗ ಕೆಲವರಲ್ಲಿ ಏನಾಗಿರುತ್ತೆ, ಅವರಿಗೆ ಅನೇಕ ರೀತಿಯ ಕನ್ಸಲ್ಟೆನ್ಸಿ, ಒಳ್ಳೆಯ ವಿಚಾರಗಳಲ್ಲಿ ಅವರಿಗೆ ಒಂದು ಸಲಹೆ ಸೂಚನೆಗಳು ಬೇಕಾಗಿರುತ್ತೆ. ಆ ವಿಚಾರದಲ್ಲಿ ತಮ್ಮನ್ನು ತಾವು ವಿಸ್ತೃತವಾದ ಸ್ವರೂಪದಲ್ಲಿ ಆ ಒಂದು ಕನ್ಸಲ್ಟೆನ್ಸಿಗಾಗಿನ ಒಂದು ವಿಚಾರವನ್ನು ಇವರು ಎಕ್ಸ್ಟೆಂಡ್ ಮಾಡಿಕೊಂಡ್ರು ಅಂತಾದರೆ, ಆ ವಿಚಾರದಲ್ಲೂ ಕೂಡ ಅನೇಕ ಧನಯೋಗವನ್ನು ಸಂಪಾದಿಸ್ಕೊಡೋದಕ್ಕೆ ಇವರಿಗೆ ಅವಕಾಶಗಳಿರುತ್ತೆ. ಅಷ್ಟೇ ಅಲ್ಲ, ಇವರು ಕಷ್ಟಕರವಾದಂತಹ ವಿಚಾರ ಈ ಶನಿಕಾಟದ ದಿನಗಳಿದ್ದರೂ ಕೂಡ ಅನೇಕ ಚುನಾವಣೆಯ ಸಂದರ್ಭದಲ್ಲಿ ಜನರ ಬೆಂಬಲದಿಂದಾಗಿ, ಜನರ ಬೆಂಬಲ ಯಾಕೆ ಇವರಿಗೆ ಸಿಗತ್ತೆ ಅಂತಂದರೆ, ಇವರಿಗೆ ಗುರುಬಲ ತಪ್ಪಿದ್ದಿದ್ರು ಕೂಡ ಗುರು ಏನು ಮಾಡ್ತಾನೆ ಅಂದರೆ, ಈಗ ಎಲ್ಲಿ ಬರ್ತಾನೋ ಅಷ್ಟಮಕ್ಕೆ ಬಂದಿದ್ದಿದ್ರು ಕೂಡ ಅಷ್ಟಮದಿಂದ ವಾಕ್ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಆ ಮಾತಿನ ಶಕ್ತಿಯ ಮೂಲಕವಾಗಿ ಜನರನ್ನು ಆಕರ್ಷಿಸಬಹುದಾದಂತಹ, ಜನರ ಬೆಂಬಲವನ್ನು ಗಳಿಸಬಹುದಾದಂತಹ ಒಂದು ಅದೃಷ್ಟವನ್ನು ಇವರು ಪಡೆಯಬಹುದಾಗಿದೆ. ಹಾಗಾಗಿ ಚುನಾವಣೆಯಲ್ಲೂ ಕೂಡ ಇವರು ಗೆಲ್ಲೋದಕ್ಕೆ ಬೇಕಾದಂತಹ ಮಾತಿನ ಶಕ್ತಿ ಇವರಿಗೆ ಒದಗೋದಕ್ಕೆ, ಆ ಮಾತಿನ ಮೂಲಕವಾಗಿ ಅಧಿಕಾರವನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಇವರಿಗೆ ಅವಕಾಶಗಳಿರುತ್ತೆ. ಅಂತಹ ಅವಕಾಶಗಳು ಬಂದಾಗ ತಮ್ಮ ಜವಾಬ್ದಾರಿಯುತವಾದಂತಹ ಒಂದು ನಡೆಯಿಂದ ಜೀವನದಲ್ಲಿ ಗೆಲ್ಲುತ್ತೇನೆ ಅನ್ನುವಂಥದ್ದನ್ನು ಈ ವರ್ಷ, ಇಡೀ ವರ್ಷದಲ್ಲಿ ಇವರು ತಾಳ್ಮೆಯೊಂದಿಗೆ ಸಾಧಿಸಿಕೊಂಡ್ರೆ ಮುಂದಿನ ದಿನಗಳು ಒಳಿತಿನ ದಿನಗಳಾಗಿ ಇನ್ನಿಷ್ಟು ಗಟ್ಟಿಯಾಗಿ, ಇನ್ನಿಷ್ಟು ಶಕ್ತಿಯುತವಾಗಿ ಹೋಗೋದಕ್ಕೆ ಸಂಪೂರ್ಣವಾದಂತಹ ಸಿದ್ಧಿ ಇವರಿಗೆ ಸಿಗತ್ತೆ. ನಮಸ್ಕಾರ. ಗುರುಜಿ, ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿ ಧನಸ್ಸು ರಾಶಿ, ಗುರುವಿನ ಒಂದು ಅಧಿಪತ್ಯ ಹೊಂದಿರುವಂತಹ ರಾಶಿ. ಈ ಒಂದು ವಿಶ್ವಾವಸು ಸಂವತ್ಸರ ಇವರ ಪಾಲಿಗೆ ಗುರುವಿನ ಕೃಪೆ ಜಾಸ್ತಿ ಮಾಡುತ್ತಾ, ಕಡಿಮೆ ಮಾಡುತ್ತಾ, ಹೇಗೆ? ಗುರುವೇ ಈ ಮನೆಯ ಯಜಮಾನ, ಅಂದರೆ ಧನಸ್ಸು ರಾಶಿಯ ಮನೆಯ ಯಜಮಾನನಾಗಿರೋದ್ರಿಂದ ಗುರು ಸರಿಯಾಗಿ 7ನೇ ಮನೆಗೆ, ದಾಂಪತ್ಯದ ಮನೆಗೆ ಈ ವರ್ಷ ಹೆಜ್ಜೆ ಇಡ್ತಾ ಇದ್ದಾನೆ, ಮೇ ಮಧ್ಯಭಾಗದಿಂದ. ಹಾಗಾಗಿ ಇವರಿಗೆ ಗುರು ಬಲ ಒದಗಿ ಬರುತ್ತೆ. ಆದರೆ ಏನು ಅಂದರೆ, ಗುರು ಬಲ ಒದಗಿ ಬಂದಂಥ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಮಟ್ಟಿಗಿನ ದಾಂಪತ್ಯದ ಸಂದರ್ಭದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಬಿರುಗಾಳಿ ಬೀಸೋದಕ್ಕೂ ಕೂಡ ಕಾರಣ ಇರುತ್ತೆ. ಯಾಕೆ ಕಾರಣ ಇರುತ್ತೆ ಅಂತಂದರೆ, ಧೈರ್ಯವನ್ನು ಕೊಡಬೇಕಾದಂತಹ ಒಳ್ಳೆಯ ಮನೆಗೆ ರಾಹುವಿನ ಪ್ರವೇಶ ಮೇ ಮಧ್ಯಭಾಗದಲ್ಲಿ ಸಾಧ್ಯ ಆಗುತ್ತದೆ ಅಂತಾದರೂ ಕೂಡ ಈ ರಾಶಿಯವರಿಗೆ ವಿಶೇಷವಾಗಿ 9ನೇ ಮನೆಗೆ ಕೇತುವಿನ ಪ್ರವೇಶ ಆಗೋದ್ರಿಂದ ಕೇತು ಭಾಗ್ಯದ ವಿಚಾರದಲ್ಲಿ ಇವರಿಗೆ ಅನೇಕ ರೀತಿಯ ತೊಂದರೆಗಳನ್ನು ತರ್ತಾ ಇರ್ತಾನೆ. ಕೇತು ಭಾಗ್ಯದ ವಿಚಾರದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ತಂದ ಅನ್ನುವಂತಹದ್ದು ಬಿರುಗಾಳಿಯಾಗಿ ಅದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡ್ರೆ ಏನಾಗುತ್ತೆ, ಇವರು ಜೀವನದಲ್ಲಿ ಈ ಸಂದರ್ಭದಲ್ಲಿ ಗುರುಬಲ ಇದ್ದರೂ ಕೂಡ ಅನೇಕ ಕಾರಣಗಳಿಗಾಗಿ ತಮ್ಮದೇ ಆದಂತಹ ಯಶಸ್ಸನ್ನು ಸಂಪೂರ್ಣವಾದಂತಹ ಒಂದು ವಿಸ್ತೃತ ಸ್ವರೂಪದಲ್ಲಿ ಪಡೆಯೋದಕ್ಕೆ ಅನೇಕ ಅಡೆತಡೆಗಳು ಇವರಿಗೆ ಎದುರಾಗ್ತಾ ಇರುತ್ತೆ. ಆ ಅಡೆತಡೆಗಳಲ್ಲಿ ದಾಂಪತ್ಯದ ಸಂದರ್ಭದ ಶಾಂತಿಯೂ ಒಂದಾಗಬಹುದು ಅನ್ನುವಂಥದ್ದು ಒಂದು ಹೆದರಿಕೆ ವಿಚಾರ. ಹಾಗಾದರೆ ಯಾಕೆ ಆ ವಿಚಾರ ಇಲ್ಲಿ ಆ ದಾಂಪತ್ಯದ ವಿಚಾರದಲ್ಲಿ ಗುರುಬಲ ಇದ್ದರೂ ಕೂಡ ತೊಂದರೆಯಾಗುವಂತಹ ಒಂದು ವಿಚಾರವನ್ನು ಇದು ಸೃಷ್ಟಿಸುತ್ತೆ ಅಂತಂದರೆ, ಯಾವಾಗಲೂ ಯಾವ ಮನೆಯ ಯಜಮಾನ ಸರಿಯಾಗಿ ಒಂದು ಕಳತ್ರ ಸ್ಥಾನದಲ್ಲಿ ಬಂದು ತನ್ನ ಒಂದು ಅಸ್ತಿತ್ವವನ್ನು ರೂಪಿಸ್ಕೊಳ್ತಾನೋ, ಆಗ ಯಾವುದೋ ಒಂದು ಕಾರಣಕ್ಕಾಗಿ, ಯಾಕೆ ಅಂತಂದರೆ ಬುಧನ ಮನೆಯಲ್ಲಿ ಗುರು ಬರುವ ಕಾರಣಕ್ಕಾಗಿ, ಬುಧನೇ ಕಳತ್ರ ಸ್ಥಾನದ ಯಜಮಾನನಾಗಿರೋದ್ರಿಂದ ಆ ಬುಧನ ಮನೆಯನ್ನು ಪ್ರವೇಶಿಸಿದಂತಹ ಗುರುವಿಗೆ ಏನಾಗುತ್ತೆ, ದಾಂಪತ್ಯದ ವಿಚಾರದಲ್ಲಿ ಅಷ್ಟೊಂದು ರೀತಿಯ ಬೆಂಬಲ ಸಿಗೋದಕ್ಕೆ ಕಷ್ಟವಾಗುತ್ತೆ. ಯಾರು ಆಲ್ರೆಡಿ ಮದುವೆ ಆಗಿದ್ದಾರೋ ಅವರಿಗೆ ಅಂಥ ಒಂದು ದೊಡ್ಡ ರೀತಿಯ ತೊಂದರೆಗಳು ಬರ್ತಾವೆ ಅನ್ನುವಂಥದ್ದು ನಾವು ಹೇಳಲಿಕ್ಕೆ ಸಾಧ್ಯ ಇರದೆ ಹೋದರೂ, ಹೊಸದಾಗಿ ಮದುವೆಯಾಗಬೇಕಾದಂಥವರು ಅನೇಕ ರೀತಿಯ ವ್ಯವಧಾನಗಳೊಂದಿಗೆ ತಮಗೆ ಬೇಕಾದಂತಹ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ ವಿಚಾರದಲ್ಲಿ ಕೆಲವು ತಾಳ್ಮೆಗಳನ್ನು ಹೊಂದಿರಬೇಕಾಗತ್ತೆ. ಆ ತಾಳ್ಮೆಯನ್ನು ಹೊಂದಿರದೆ ಹೋದರೆ ಏನಾಗುತ್ತೆ, ನಾವು ಅನೇಕ ಸಂದರ್ಭದಲ್ಲಿ ಬಹಳ ಕ್ಲೀಶೆಯಾದಂಥ ವಿಚಾರಗಳನ್ನು ಮಾತಾಡ್ತಾ ಇರ್ತೇವೆ. ಲವ್ ಎಟ್ ಫಸ್ಟ್ ಸೈಟ್, ಅವಳೇ ಅಥವಾ ಅವನೇ ನನ್ನ ಜೀವನದ ಒಂದು ಅತ್ಯದ್ಭುತವಾದಂಥ ಆಸ್ತಿ ಅನ್ನುವಂಥ ರೀತಿಯಲ್ಲಿ ದೇವರು ಕಳಿಸ್ಕೊಟ್ಟಿದ್ದಾನೆ. ಈ ಎಲ್ಲ ಅವಸರದ ನಿರ್ಣಯಕ್ಕೆ ಬರುವುದರ ಮೂಲಕವಾಗಿ, ಅಥವಾ ಸಮಾಜದಲ್ಲಿ ಯಾವುದು ಸ್ವಾಸ್ಥ್ಯದ ಸ್ವರೂಪವಾದಂತಹ ಸಂಬಂಧಗಳು ಅಂತ ನಾವು ತಿಳ್ಕೊಂಡು ಹೊರಡ್ತೇವೆಯೋ ಅದಕ್ಕೆ ವಿರುದ್ಧವಾದ ದಿಸೆಯಲ್ಲಿ, ಅಂದರೆ ನಾವು ಏನು ಸ್ವಿಮ್ಮಿಂಗ್ ಅಗೇನ್ಸ್ಟ್ ದಿ ಕರೆಂಟ್, ಆ ಒಂದು ಎಲ್ಲ ರೀತಿ ನಿಯಮಗಳನ್ನು ಮೀರಿ ಒಂದು ನಿಯಮಕ್ಕೆ ನಾವು ಬದ್ಧರಾಗಿ ಹೆಜ್ಜೆ ಇಡ್ತೇವೆ ಅಂತಾದರೆ ಅದು ಒಳ್ಳೆಯದೇ. ಸಾಹಸ ಅನ್ನುವಂಥದ್ದು, ಅಡ್ವೆಂಚರ್ ಅನ್ನುವಂಥದ್ದು ಬೇಕು. ಒಪ್ಪಿದ ಮನಸ್ಸುಗಳು ಒಗ್ಗೂಡುವಂತಹ ಒಂದು ಸಂದರ್ಭಗಳು ನೆರವೇರಬೇಕು. ಆದರೂ
ಆಲ್ ಆಡ್ಸ್, ಎಲ್ಲ ರೀತಿಯ ವೈಪರೀತ್ಯಗಳ ನಡುವೆ ನನ್ನ ಜೀವನವನ್ನು ನಾನು ಗೆಲ್ಲಿಸ್ಕೊಳ್ತೇನೆ ಅಂತ ಅವಸರದ ನಿರ್ಣಯಕ್ಕೆ ಬಂದರೆ ಅದು ತೊಂದರೆಯನ್ನು ತರುವಂತಹ ಮೂಲ ಸ್ವರೂಪದ ಒಂದು ಬೀಜವಾಗಿ ಒಂದು ತನ್ನ ಚಿಗುರನ್ನು ಪಡೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮದುವೆ ವಿಚಾರದಲ್ಲಿ ಬಹಳ ಎಚ್ಚರದಿಂದ ಇರಬೇಕು. ಅಂದರೆ ಇದರ ಅರ್ಥ ಮದುವೆ ಆಗುವವರು ಬಹಳ ಎಚ್ಚರದಲ್ಲಿರಬೇಕು ಅಂತಂದರೆ ಏನೋ ಒಂದು ರೀತಿಯ ಭಯದಲ್ಲಿ ಇರಬೇಕು ಅನ್ನುವಂಥದ್ದು ಮುಖ್ಯ. ನಾನು ಅದನ್ನು ಪ್ರತಿಪಾದಿಸ್ತಾ ಇಲ್ಲ. ಆದರೆ ಭಾಗ್ಯಕ್ಕೆ ತೂತುಗಳನ್ನು ತರಬಹುದಾದಂತಹ ಕೆಟ್ಟ ಕೇತು ಈ ವರ್ಷ ಇವರ ಭಾಗ್ಯಸ್ಥಾನದಲ್ಲಿ ಬಂದು ನಿಲ್ಲೋದರಿಂದ ಅನೇಕ ರೀತಿಯ ವಿಸ್ಮೃತಿಗಳನ್ನು ಇವರ ಪಾಲಿಗೆ ಚಂದ್ರ ಒದಗಿಸೋದಕ್ಕೆ ಕಾರಣವಾಗಿಬಿಡುತ್ತೆ. ಯಾಕೆ ಚಂದ್ರ ಇವರಿಗೆ ಮರಣಸ್ಥಾನದ ಯಜಮಾನ. ಮರಣಸ್ಥಾನದ ಯಜಮಾನ ಚಂದ್ರ ಅಂತ ಹೇಳಿದಾಗ, ಮರಣಸ್ಥಾನದ ಯಜಮಾನ ಅಂತ ಹೇಳಿದಾಗ ಮರಣ ತಂದುಬಿಡ್ತಾನೆ ಅಂತಲ್ಲ. ಮರಣದ ಬಗೆಗಾಗಿ ಯೋಚಿಸಬೇಕಾಗಿಲ್ಲ. ಮರಣದ ಸ್ವರೂಪ ಸ್ಥಾಯಿಯಾಗಬೇಕಾದ್ರೆ ಅದಕ್ಕೆ ಬೇಕಾದಂತಹ ಅನೇಕ ಬೇರೆ ವಿಭಿನ್ನ ಬಗೆಯ ಲೆಕ್ಕಾಚಾರಗಳುಂಟು. ಇಲ್ಲಿ ಚಂದ್ರ ತರಬಹುದಾದಂಥದ್ದೇನು ಅಂದರೆ ಮನೋಮಂಡಲದಲ್ಲಿ ಕೆಲವು ವಿಪ್ಲವಗಳನ್ನು ಸೃಷ್ಟಿಸಬಹುದಾದಂತಹ ರೀತಿ ನೀತಿಗಳನ್ನು ಇವನು ಪ್ರದರ್ಶಿಸಿಬಿಡ್ತಾನೆ, ಯಾರು ಚಂದ್ರ. ಹಾಗಾಗಿ ಮನೋಮಂಡಲದಲ್ಲಿ ಬೇಕಾದಂಥ ಬೇಡದೆ ಹೋದಂಥ ವಿಪ್ಲವಗಳು ಬಂದಾಗ ನಿರ್ಧಾರಗಳು ಆತುರದ ನಿರ್ಣಯ ಆಗೋದಕ್ಕೆ, ಆತುರದ ನಿರ್ಧಾರಗಳಾಗೋದಕ್ಕೆ ಸಾಧ್ಯತೆಗಳು ಇರ್ತವೆ. ಆದರೆ ಒಂದು ಸಮಾಧಾನಕರವಾದಂಥ ವಿಚಾರ ಏನು ಅಂತಂದರೆ, ಇದೇ ಚಂದ್ರ ಈ ವಿಶ್ವಾವಸು ಸಂವತ್ಸರದ ಒಂದು ಪ್ರಧಾನಮಂತ್ರಿಯಾಗಿರೋದ್ರಿಂದ ಅಷ್ಟೊಂದು ದೊಡ್ಡ ರೀತಿಯಲ್ಲಿ ಈ ಒಂದು ಏನು ಈ ಗುರುವಿನ ಸಂಬಂಧವಾದಂಥ ಯಜಮಾನತ್ವದ ಈ ಒಂದು ಧನುಸ್ಸು ರಾಶಿಯವರಿಗೆ ತೊಂದರೆ ಕೊಡ್ತಾನೆ ಅಂತ ನಾವು ನಿರೀಕ್ಷಿಸಬೇಕಾಗಿಲ್ಲ. ಚಂದ್ರನೂ ಕೂಡ ಪೂರಕವಾದ ಶಕ್ತಿಯೊಂದಿಗೆ ಇವರಿಗೆ ಅನುಕೂಲಕರನೇ ಆಗಿರ್ತಾನೆ. ಅದರಲ್ಲೂ ಮೂಲ ಜಾತಕದಲ್ಲಿ ಗಜಕೇಸರಿ ಯೋಗ ಇದೆ ಅಂತಾದರೆ ಅಂತಹ ಒಂದು ಗಜಕೇಸರಿಯ ಯೋಗಕ್ಕೆ ಕಾರಣನಾದಂಥ ಚಂದ್ರ ಖಂಡಿತವಾಗಿ ಧನುಸ್ಸು ರಾಶಿಯವರಿಗೆ ಈ ಒಂದು ವೈವಾಹಿಕ ವಿಚಾರದ ಸಂಬಂಧದಲ್ಲಿ ಅನೇಕ ರೀತಿಯ ಬೆಂಬಲಗಳನ್ನು ಕೂಡ ಖಂಡಿತವಾಗಿ ಕೊಡ್ತಾನೆ. ಆದರೆ ಒಂದನ್ನು ಯೋಚನೆ ಮಾಡಬೇಕು, ಏನು ಈ ಚಂದ್ರ ಅದನ್ನು ಕೊಡುವಂಥದ್ದು ಹೌದಾ, ಒಳ್ಳೆಯ ಸಂಗತಿಯ ಬೆಂಬಲವನ್ನು ಕೊಡುವಂಥದ್ದು ಹೌದಾದರೂ ಕೂಡ ಈ ಒಂದು ಚಂದ್ರನ ಸ್ವರೂಪ ಜಾತಕದಲ್ಲಿ, ಮೂಲ ಜಾತಕದಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಶನೈಶ್ಚರನ ಸಂಯೋಜನೆಯೊಂದಿಗೋ ಅಥವಾ ಬುಧನ ಸಂಯೋಜನೆಯೊಂದಿಗೋ, ಶುಕ್ರನ ಸಂಯೋಜನೆಯೊಂದಿಗೋ, ರಾಹುವಿನ ಸಂಯೋಜನೆಯೊಂದಿಗೋ ಅಥವಾ ಕೇತುವಿನ ಸಂಯೋಜನೆಯೊಂದಿಗೋ ಈ ಚಂದ್ರನಿಗೆ ಧಕ್ಕೆ ಬಂದಿದೆ ಅಂತಾದರೆ ಅನೇಕ ವಿಚಾರದಲ್ಲಿ ಜಾತಕಗಳ ಒಂದು ಮ್ಯಾಚಿಂಗ್ ಇದ್ದರೆ ಬಹಳ ಒಳ್ಳೆಯದು. ಯಾವತ್ತೂ ದೇವರು ಅಥವಾ ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ಅದೃಷ್ಟ ನಮ್ಮನ್ನು ಬೆಂಬಲಿಸಬೇಕಾದ್ರೆ ನಾವು ಆ ಒಂದು ಜಾತಕಗಳ ಹೊಂದಾಣಿಕೆಗೆ ಹೋಗಲೇಬೇಕು ಅಂತಿಲ್ಲ. ಅದು ಯಾವುದೋ ಒಂದು ಅದೃಷ್ಟ ಆಟೋಮೆಟಿಕ್ ಆಗಿ ಆ ಜಾತಕಗಳನ್ನು ಹೊಂದಿಸುವಂತಹ ಒಂದು ಶಕ್ತಿಯನ್ನು ಕೊಟ್ಟು ಬಿಡುತ್ತೆ. ಹಾಗಾಗಿ ನಾವು ಮ್ಯಾಚಿಂಗನ್ನು ಮಾಡಿದ ನಂತರವೇ ನಮ್ಮ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದರ ಅರ್ಥ ಅಲ್ಲ. ಆದರೆ ಆಯ್ಕೆಯಾದಂತಹ ಬಾಳ ಸಂಗಾತಿಯ ಸಂದರ್ಭದಲ್ಲಿ ನಾವು ತೋರುವಂತಹ ಒಂದು ಸಾಫ್ಟ್ನೆಸ್ ಏನಿದೆ ಅದು ಪರಸ್ಪರರಲ್ಲಿ ಒಳ್ಳೆಯ ರೂಪದಲ್ಲಿ ಅದು ತನ್ನ ವೇದಿಕೆಯನ್ನು ವಿಸ್ತಾರವನ್ನು ಕಂಡುಕೊಳ್ತೋತಾದರೆ ಸುಖವನ್ನು ನಿರೀಕ್ಷಿಸೋದಕ್ಕೂ ಇಲ್ಲಿ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇವರಿಗೆ ಸುಖದ ಮನೆ ಯಜಮಾನನೂ ಕೂಡ ಈ ಗುರುವೇ ಆಗಿರ್ತಾನೆ. ಯಾಕೆಂದರೆ ಇವರಿಗೆ ಮೀನರಾಶಿ ಸುಖದ ಮನೆಯಾಗಿರುತ್ತೆ, ಆ ಮನೆಯ ಯಜಮಾನತ್ವ ಕೂಡ ಗುರುವಿನಲ್ಲೇ ಇರುತ್ತೆ. ಹಾಗಾಗಿ ಕಳತ್ರ ಸ್ಥಾನದಲ್ಲಿ ಅಂದರೆ ಮಕ್ಕಳ ವಿಚಾರದಲ್ಲಿರಲಿ ಅಥವಾ ಸುಖದ ವಿಚಾರದಲ್ಲಿರಲಿ ಅಥವಾ ಭಾಗ್ಯದ ವಿಚಾರದಲ್ಲಿರಲಿ ಒಂದು ರೀತಿಯ ಸಮೃದ್ಧಿ ಇವರಿಗೆ ಈ ವರ್ಷ ಸಿಗ್ತದೆ ಅಂತಾದರೂ ಕೂಡ ಈ ರಾಹುವಿನ ಮೂಲಕವಾದಂತಹ ಒಳಿತು ಧೈರ್ಯದ ವಿಚಾರದಲ್ಲಿ ಇವರಿಗೆ ಒದಗಿದರೂ ಕೂಡ ಕೇತುವಿನ ಸ್ವರೂಪದ ವಿಚಾರದಲ್ಲಿ ಒಂದಿಷ್ಟು ಬೆಂಕಿ ಭಾಗ್ಯವನ್ನು ಸುಡುವಂತಹ ಬೆಂಕಿಯಾಗಿ ನಿಲ್ಲೋದರಿಂದ ಕೆಲವು ವಿಚಾರಗಳಲ್ಲಿ ತಾಳ್ಮೆಯೊಂದಿಗೆ ಇವರು ಹೆಜ್ಜೆಯನ್ನು ಇಡಬೇಕು. ಆ ತಾಳ್ಮೆಯೊಂದಿಗೆ ಹೆಜ್ಜೆಯನ್ನಿಟ್ಟಾಗ ಕೇವಲ ದಾಂಪತ್ಯ ಅಂತಲ್ಲ ಅಥವಾ ಸಂಗಾತಿಯ ಆಯ್ಕೆ ಅಂತಲ್ಲ, ಕೆಲಸದ ಸಂದರ್ಭದಲ್ಲೂ ಅನೇಕ ಪ್ರಮೋಷನ್ಸ್ಗಳನ್ನು ಇವರು ಪಡೆಯೋದಕ್ಕೆ ಅವಕಾಶಗಳು ಕೂಡಿ ಬರ್ತವೆ. ಅಷ್ಟೇ ಅಲ್ಲ, ಯಾವುದೋ ಒಂದು ರೀತಿಯ ನೆಲೆಯಲ್ಲಿ ಬರಬೇಕಾಗಿದ್ದಂತಹ ಹಣ ಯಾವುದೋ ಒಂದು ಕಾರಣಕ್ಕಾಗಿ ಅದು ಬರದೇ ಇದ್ದಂತಹ ಒಂದು ಸ್ವರೂಪವನ್ನು ಪಡೆದಿದೆ ಅಂತಾದರೆ ಅದು ತಂತಾನೆಯಾಗಿಯೇ ಬಹಳ ಸರಳವಾಗಿ ಇವರಿಗೆ ಕೈ ಸೇರುವಂಥದ್ದಕ್ಕೂ ಕೂಡ ಬೇಕಾದಂತಹ ಪೂರಕ ವಾತಾವರಣ ನಿರ್ಮಾಣವಾಗಬಹುದು. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೋ ಒಂದು ದೊಡ್ಡ ಕೆಲಸಗಳು ಇವರಿಂದ ಆಗಲ್ಪಡಬೇಕಾದಂಥದ್ದು ಯಾವುದೋ ಒಂದು ಥೀಸಿಸನ್ನು ಬರೆಯೋದ್ರಿಂದಲೋ ಅಥವಾ ಯಾವುದೋ ಒಂದು ವ್ಯವಹಾರವನ್ನು ಬೇರೆ ವಿದೇಶಗಳಲ್ಲಿ ಇವರು ವಿಸ್ತರಿಸಬೇಕು ಅನ್ನುವಂಥ ವಾಂಛೆಯನ್ನು ಇಟ್ಟುಕೊಂಡಿದ್ದರಿಂದಲೋ ಅಥವಾ ಈ ಎಲ್ಲ ವರ್ಷಗಳಿಂದಲೂ ಇದು ಕೇವಲ ನಷ್ಟದಲ್ಲಿಯೇ ಹೋಗ್ತಾ ಇರುವಂತಹ ಆ ಒಂದು ಉದ್ಯಮಗಳು ಈಗ ಈ ವರ್ಷವೇ ಮೊದಲಾಗಿ
ಅನೇಕ ರೀತಿಯ ಲಾಭವನ್ನು ನಿರ್ಮಾಣ ಮಾಡುವಂತಹ ಒಂದು ಔನ್ನತ್ಯಕ್ಕೆ ದಾರಿ ಮಾಡಿಕೊಡುವ ಸ್ವರೂಪದಲ್ಲಿಯೋ ಇವರಿಗೆ ಒಳಿತುಗಳು ಆಗಲಿಕ್ಕೂ ಕೂಡ ಅನೇಕದ್ದಾದಂತಹ ಒಂದು ದೊಡ್ಡದಾದಂತಹ ಬೆಳಕು ಈ ವರ್ಷ ಇವರ ಪಾಲಿಗೆ ದಕ್ಕತ್ತೆ. ಈ ಒಂದು ವಿಶೇಷ ಇವರಿಗೆ ದಕ್ಕುವಂತಹದ್ದು ಇವರ ಮನೆಯ ಯಜಮಾನನಾದಂಥ ಗುರುವಿನಿಂದಲೂ ಹೌದು, ಹಾಗೂ ಇವರ ಭಾಗ್ಯದ ಮನೆಯ ಯಜಮಾನನಾದಂಥ ಸೂರ್ಯನಿಂದಲೂ ಹೌದು, ಚಂದ್ರನಿಂದಲೂ ಹೌದಾಗಿರಬಹುದಾದಂಥದ್ದು ಇದ್ದರೂ ಕೂಡ ಕೆಲವು ಸಲ ಇವರ ಏನು ಈ ಅಂಜು ಬುರುಕುತನ ಏನಿದೆ ಅದನ್ನು ತೋರಿಸುವಂತಹದ್ದನ್ನು ಸ್ವಲ್ಪ ನಿಯಂತ್ರಿಸಬೇಕು, ಧೈರ್ಯವನ್ನು ಹೊಂದಿರಬೇಕು. ಅಂತಹ ಧೈರ್ಯವನ್ನು ಹೊಂದಿದರೆ ಕೆಟ್ಟದ್ದಾದಂತಹ ಉಳಿದವರಿಗೆ ಕೆಟ್ಟದ್ದನ್ನೇ ಕೊಡಬಹುದಾದಂತಹ ರಾಹು ಕೂಡ ಇವರಿಗೆ ಒಳಿತಿನ ಸಂದರ್ಭಕ್ಕೆ ಬೇಕಾದಂತಹ ಗಟ್ಟಿ ತಳಹದಿಯನ್ನು ನಿರ್ಮಾಣ ಮಾಡಲಿಕ್ಕೆ ಈ ವರ್ಷ ಅವಕಾಶ ಮಾಡಿಕೊಡ್ತಾನೆ. ಇವೆಲ್ಲವೂ ಇರೋದರಿಂದ ಖಂಡಿತವಾಗಿ ಹೆದರಬೇಕಾದದ್ದಿಲ್ಲ. ಒಳಿತುಗಳನ್ನು ಖಂಡಿತವಾಗಿ ಧನುಸ್ಸು ರಾಶಿಯವರು ನಿರೀಕ್ಷೆ ಮಾಡಬಹುದು. ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿ ಮಕರ ರಾಶಿ. ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಅಂದ್ರೆ ಯುಗಾದಿ ಆರಂಭವಾಗ್ತಿದೆ. ಸಾಮಾನ್ಯವಾಗಿ ಹೊಸ ವರ್ಷದಲ್ಲಿ ಬೇವು ಬೆಲ್ಲವನ್ನ ಹಂಚಿ ಸಂಭ್ರಮಿಸಲಾಗುತ್ತೆ. ಈ ಒಂದು ಮಕರ ರಾಶಿಯವರಿಗೆ ಹೊಸ ವರ್ಷ ಬೇವಾಗುತ್ತಾ ಬೆಲ್ಲವಾಗುತ್ತಾ? ಈ ಶನಿ ಕಾಟ ನಿರಂತರವಾಗಿ 7.5 ವರ್ಷದಿಂದ ಕಾಡ್ತಾ ಇದ್ದಂತಹ ಶನೈಶ್ಚರನಿಂದ ಇವರು ಹೊರಗೆ ಬರ್ತಾರೆ. ಹಾಗೆ ನೋಡಿದರೆ ಶನೈಶ್ಚರ ಇವರಿಗೆ ಕೆಟ್ಟವನಲ್ಲ. ಇವರ ಜೀವನದ ಸಂದರ್ಭದ ಅನೇಕ ಸಂವರ್ಧನೆಗಳನ್ನು, ವರ್ಚಸ್ಸಿನ ಸಂಬಂಧವಾದಂತಹ ಸಕಾರಾತ್ಮಕ ಧಾತುಗಳನ್ನು, ಆರೋಗ್ಯವನ್ನು, ಲಾಂಜಿವಿಟಿ ಅಥವಾ ಜೀವನದ ಸಂದರ್ಭದ ಸಮೃದ್ಧಿತನವನ್ನು ಎಲ್ಲವನ್ನೂ ದಯಪಾಲಿಸುವವನು ಶನೈಶ್ಚರನೇ ಆಗಿದ್ದಾನೆ. ಅದರ ಕಾಲದ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಪ್ರಾರಬ್ಧಗಳು, ಅದು ಪ್ರಾರಬ್ಧ ಅನ್ನುವಂಥದ್ದನ್ನು ನಾವು ನಂಬೋದಾದರೆ ಚಂದ್ರನ ಜೊತೆಗಿನ ಆ ಒಂದು ಯುದ್ಧ ಸಂಭವಿಸಿದಾಗ ಏನಾಗುತ್ತೆ, ಈ ಒಂದು 7.5 ದಿನಗಳು ಅನೇಕ ರೀತಿಯ ವೈರುಧ್ಯಗಳನ್ನು ನಮ್ಮ ಜೀವನದಲ್ಲಿ ಗಂಟು ಹಾಕೋದಕ್ಕೆ ಸಾಧ್ಯತೆಗಳನ್ನು ನಿರ್ಮಾಣ ಮಾಡಿಬಿಡುತ್ತೆ. ಅಂತಹ ಸಾಧ್ಯತೆಗಳು ಈ 7.5 ವರ್ಷಗಳಿಂದ ನಡೀತಾ ಇದ್ದ ಸಂದರ್ಭದಲ್ಲಿ ಅದರಿಂದ ದೂರವಾಗುವಂಥ ಒಂದು ಅದೃಷ್ಟವನ್ನು ಈ ರಾಶಿಯವರು ಈಗ ಪಡೆದಿದ್ದಾರೆ. ಹಾಗೆಯೇ ಸದ್ಯಕ್ಕೆ 1 ವರ್ಷದವರೆಗೆ ನಾಳೆ ಒಂದು ಮೇ ಮಧ್ಯಭಾಗದಿಂದ ಇವರು ಗುರುಬಲದಿಂದ ದೂರವಾಗ್ತಾರೆ. ಗುರುಬಲ ಇವರ ಪಾಲಿಗಿರೋದಿಲ್ಲ. ಹಾಗೆ ಅದೃಷ್ಟದ ಸಂದರ್ಭದಲ್ಲಿ ಶನೈಶ್ಚರನ ಕಾಟದಿಂದ ದೂರವಾದರೂ ಕೂಡ ಆರ್ಥಿಕ ಸ್ಥಾನಕ್ಕೆ ಬರುವಂತಹ ಒಂದು ರಾಹುವಿನ ಪ್ರವೇಶದಿಂದಾಗಿ ಮೇ ಮಧ್ಯಭಾಗದಿಂದ ಅದು ಸಾಧ್ಯವಾಗುತ್ತೆ. ಆರ್ಥಿಕ ವಿಚಾರದಲ್ಲಿ, ಮಾತಿನ ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ಇವರು ಹೊಂದಿರಬೇಕಾಗತ್ತೆ. ವಿಸ್ತೃತವಾದಂತಹ ಓದನ್ನು, ಅಡ್ವಾನ್ಸ್ಡ್ ಸ್ಟಡೀಸನ್ನು ಮಾಡುವಂಥವರು ಬಹಳ ಏಕಾಗ್ರತೆಯಿಂದ ತಮ್ಮ ಓದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಹೋದೆಯ ಏನು ನಾವಿವತ್ತು ಮಾತು ಹೇಳ್ತೇವೆ, ಹೋದೆಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಣಿ ಅಂತ ಹೇಳೋ ರೀತಿಯಲ್ಲಿ ಶನಿಕಾಟ ಹೋದರೂ ಕೂಡ ಆ ಒಂದು ಏಕಾಗ್ರತೆಗೆ ಬೇಕಾದಂತಹ ಅಥವಾ ತಮ್ಮದಾದಂತಹ ಒಂದು ಗಹನವಾದಂತಹ ಕೇಂದ್ರೀಕೃತವಾದಂತಹ ಒಂದು ಶಕ್ತಿಯೊಂದಿಗೆ ಒಂದು ವಿಸ್ತೃತವಾದಂತಹ ಅಡ್ವಾನ್ಸ್ಡ್ ಸ್ಟಡೀಸನ್ನು ಓದುವಂಥವರಿಗೆ ಈ ಕುಂಭರಾಶಿಗೆ ಬರುವಂತಹ ಮಧ್ಯಭಾಗದಲ್ಲಿ ಪ್ರವೇಶಿಸುವಂತಹ ರಾಹು ಏನಿದೆ, ಇವರ ಏಕಾಗ್ರತೆಗೆ ಭಂಗ ತರುವಂತಹ, ಓದಿಗೆ ಭಂಗ ತರುವಂತಹ ಕೆಲಸವನ್ನು ನಿರ್ಮಾಣ ಮಾಡಿಬಿಡ್ಬೋದು, ಅಥವಾ ಭಾಷೆಯಲ್ಲಿ ಕ್ರೌರ್ಯವನ್ನು ತಂದುಬಿಡ್ಬೋದು, ಅಥವಾ ಆರ್ಥಿಕವಾದ ನಷ್ಟವನ್ನು ತಂದುಬಿಡುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಶನೈಶ್ಚರ ಇವರ ಪಾಲಿಗೆ ಎಲ್ಲ ರೀತಿಯ ಸಮೃದ್ಧಿಗಳನ್ನು, ಯಾಕೆಂದರೆ ಅವನು ಈಗ ಶನಿಕಾಟ ಮುಗಿದಾದಂತಹ ದಿನಗಳನ್ನು ಕಲ್ಪಿಸುವುದರ ಜೊತೆಗೆ ಮಕರ ರಾಶಿಯವರಿಗೆ 3ನೇ ಸ್ಥಳವಾದಂಥ ಮೀನರಾಶಿಗೆ ಬರೋದರಿಂದ ಇವರಿಗೆ ಜೀವನದಲ್ಲಿ ಇಲ್ಲಿಯವರೆಗೆ ಈ 7.5 ವರ್ಷಗಳಲ್ಲಿ ಕಳ್ಕೊಂಡಂತಹ ಧೈರ್ಯ ಏನಿದೆ ಅದನ್ನು ಅವನು ಪುನರ್ ಸಂಸ್ಥಾಪನೆಯನ್ನು ಮಾಡುವಂತಹ ಅಮೃತಮಯವಾದಂತಹ ಗ್ರಹವಾಗ್ತಾನೆ. ಯಾವತ್ತು ನಮ್ಮ ಆತ್ಮವಿಶ್ವಾಸ ಬಂತೋ, ನಮ್ಮಲ್ಲಿಯೇ ನಮಗೆ ನಂಬಿಕೆ ಬಂತೋ, ಆಗ ಎಲ್ಲ ಕೆಲಸಗಳನ್ನು ನಿರ್ವಹಿಸುವುದಕ್ಕೆ ಬೇಕಾದಂಥ ಚೈತನ್ಯವನ್ನು ನಾವು ಪಡಿತೇವೆ. ಅಂತಹ ಅಪರೂಪದ್ದಾದಂಥ ಚೈತನ್ಯ ಮಕರ ರಾಶಿಯವರಿಗೆ ಒದಗಿಸುವಲ್ಲಿ ಶನೈಶ್ಚರ, ಈ ಮನೆಯ ಯಜಮಾನನಾದಂಥ ಶನೈಶ್ಚರ ತನ್ನ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾನೆ. ಹಾಗೆಯೇ ಬಾಳ ಸಂಗಾತಿಯ ಮೂಲಕವಾಗಿ ಅನೇಕ ರೀತಿಯ ಸಿದ್ಧಿಯನ್ನು ಅಥವಾ ಅನೇಕ ರೀತಿಯ ಬೆಂಬಲವನ್ನು ಮಕರ ರಾಶಿಯವರು ಪಡೆಯುವಂಥದ್ದಕ್ಕೂ ಕೂಡ ಈ ವರ್ಷ ದೊಡ್ಡದಾದಂತಹ ಸಾಧ್ಯತೆಗಳು ಈ ಇಡೀ ವರ್ಷವೂ ಅದು ವಿಸ್ತಾರವಾಗಿರುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಈ ವರ್ಷದ ರಾಜನಾಗಿರತಕ್ಕಂಥ ರವಿ ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕ್ಲಿಷ್ಟತೆಗಳನ್ನು ಮಕರ ರಾಶಿಯವರ ವಿಚಾರದಲ್ಲಿ ನಿರ್ಮಾಣ ಮಾಡೋದಕ್ಕೆ ಸಹಾಯವಾಗಿರುತ್ತೆ. ಹಾಗಾಗಿ ಆರೋಗ್ಯದ ಬಗೆಗೆ ಮಾತ್ರ ಹೆಚ್ಚಿನ ಎಚ್ಚರವನ್ನು ಈ ರಾಶಿಯವರು ನಿರ್ವಹಿಸಲೇಬೇಕು. ಈ ಎಚ್ಚರವನ್ನು ನಿರ್ವಹಿಸುವುದರಿಂದಾಗಿ ಏನಾಗುತ್ತೆ ಅಂತಂದರೆ, ಶನಿ ಕಾಟ ದೂರವಾದ ದಿನಗಳಾಗಿರೋದ್ರಿಂದ
ಚಂದ್ರನು ಮನೋಮಂಡಲದಲ್ಲಿ ಸ್ಥೈರ್ಯವನ್ನು ಈ 7.5 ವರ್ಷಗಳಲ್ಲಿ ಹಾಳು ಮಾಡಿದ್ದಿದ್ರೂ ಕೂಡ ಈಗ ಸ್ಥೈರ್ಯವನ್ನು ತುಂಬುವಂತಹ ಒಂದು ಸಕಾರಾತ್ಮಕವಾದ ಧೋರಣೆಯೊಂದಿಗೆ ಇದ್ದಿರೋದರಿಂದಾಗಿ ಆರೋಗ್ಯದ ವಿಚಾರದಲ್ಲಿ ಯಾವಾಗಲೂ ಒಂದು ಎಚ್ಚರದ ಮತ್ತು ಅನೇಕ ರೀತಿಯ ಏನೇ ತೊಂದರೆಗಳು ಆದರೂ ಕೂಡ ವೈದ್ಯರನ್ನು ಕಾಣುವಂಥ ವ್ಯವಧಾನವನ್ನು ತೋರಿದರೆ ಆರೋಗ್ಯದ ವಿಚಾರದಲ್ಲಿಯೂ ಚೇತರಿಕೆಯನ್ನು ಪಡೆಯುವಂಥದ್ದಕ್ಕೆ ಅವಕಾಶಗಳಿರುತ್ತೆ. ಆದರೆ ಆ ವ್ಯವಧಾನವನ್ನು ತೋರದೇ ಇದ್ದಲ್ಲಿ ಯಾವಾಗ ವೈದ್ಯರ ಒಂದು ಸಹಾಯ ಬೇಕೇ ಬೇಕಾಗಿರ್ತದೋ ಅಲ್ಲೂ ಕೂಡ ಇವರು ಏನೋ ಒಂದು ರೀತಿಯ ಆಲಸ್ಯವನ್ನು ತೋರಿಸಿದ್ರು ಅಂತಾದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತಾಕಲಾಟಗಳು ಬರುವಂಥ ರೀತಿಗೆ ಈ ವರ್ಷ ಹೆಚ್ಚಿನ ಅವಕಾಶ ಇರುತ್ತೆ. ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ಇವರು ತನ್ನದೇ ಆದಂಥ ಒಂದು ಅಂದರೆ ಯಾವುದು ಅನಿವಾರ್ಯವೋ ಆ ಘಟ್ಟಕ್ಕೆ ಅನಿವಾರ್ಯವಾದಂಥ ವಿಚಾರ ಇದೆಯೋ ಅದನ್ನು ಆ ಅನಿವಾರ್ಯತೆಯತ್ತ ತಮ್ಮ ಗಮನವನ್ನು ಕೇಂದ್ರೀಕರಿಸುವಂತಹ ಕೆಲಸವನ್ನು ಇವರು ಮಾಡಲೇಬೇಕು. ಹಾಗೆಯೇ ಇವರ ವಿಚಾರದಲ್ಲಿ ಕಬ್ಬಿಣವೇ ಚಿನ್ನವಾಗಿ ಪರಿವರ್ತನೆ ಆಗುವಂಥ ಒಂದು ಒಳ್ಳೆಯ ಯೋಗ. ಹಾಗಾಗಿ ಕಬ್ಬಿಣದ ವ್ಯಾಪಾರಿಗಳು, ಹಾಗೆಯೇ ರದ್ದಿ ಇರುತ್ತೆ ಅಥವಾ ಕ್ಲಟರ್ಸ್, ನಾವು ಯಾವುದು ತ್ಯಾಜ್ಯ ಅಂತ ತಿಳ್ಕೊಳ್ತೇವೋ ಆ ತ್ಯಾಜ್ಯದ ವಸ್ತುಗಳೇ ಇವರಿಗೆ ಚಿನ್ನವಾಗಿ ಪರಿವರ್ತನೆಗೊಳ್ಳುವಂತಹ ಒಂದು ಮಾಯ ನಿರ್ಮಾಣವಾಗಿಬಿಡುವಂಥದ್ದಕ್ಕೆ, ಆ ಹಣಕಾಸಿನ ವಿಚಾರ ಗಟ್ಟಿಯಾಗೋದಕ್ಕೆ. ಯಾಕೆಂದರೆ ಇವರ ಆರ್ಥಿಕ ಸ್ಥಳದ ಯಜಮಾನನೂ ಕೂಡ ಶನೈಶ್ಚರನೇ ಆಗಿರ್ತಾನೆ. ಅವನು ಬಹಳ ಒಳ್ಳೆಯ ಸ್ಥಳದಲ್ಲಿ ಮೀನರಾಶಿಯಲ್ಲಿ ಬಂದು ಕುಳಿತುಕೊಳ್ಳೋದ್ರಿಂದ ಆರ್ಥಿಕವಾದಂತಹ ವಿಚಾರಗಳು ಏನಿದೆಯೋ ಅಲ್ಲಿ ಮಕರ ರಾಶಿಯವರಿಗೆ ತನ್ನ ಸಹಾಯ ಹಸ್ತವನ್ನು ಚಾಚುವಂತಹ ಒಂದು ಬೆಂಬಲವನ್ನು ಶನೈಶ್ಚರ ಕೊಟ್ಟುಬಿಡ್ತಾನೆ. ಹಾಗಾಗಿ ಶನೈಶ್ಚರನ ಬೆಂಬಲವು, ಬುಧನ ಬೆಂಬಲವು, ಹಾಗೆಯೇ ಶುಕ್ರನ ಬೆಂಬಲವು, ಈ 3 ಗ್ರಹಗಳ ಬೆಂಬಲ ಹೆಚ್ಚಿನ ರೀತಿಯಿಂದ ಮಕರ ರಾಶಿಯವರಿಗೆ ಈ ವರ್ಷ ಸಿಗುವಂಥ ಕಾರಣ ಇರೋದರಿಂದಲೂ, ಹಾಗೂ ಈ ವರ್ಷದ ಯಜಮಾನನಾಗಿ ರವಿಯಿಂದ ಯಾವ ಪ್ರಯೋಜನವೂ ಇರದೇ ಹೋದರೂ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಚಂದ್ರನಿಂದ ಅವರಿಗೆ ಅನೇಕ ರೀತಿಯ ಸಿದ್ಧಿ ಸಿಗೋದು ಕಾರಣ ಆಗಿರೋದ್ರಿಂದ ದಾಂಪತ್ಯದ ಪತ್ನಿಯ ಅಥವಾ ನಮ್ಮ ಜತೆಗಾರರು, ಅದು ಪತ್ನಿಗೆ ಪತಿಯೋ ಪತಿಗೆ ಪತ್ನಿಯೋ, ಆ ಒಂದು ಅನ್ಯೋನ್ಯತೆ ಏನಿದೆ ಇವರಲ್ಲಿ ಸಂಸ್ಥಾಪನೆ ಆಗೋದಕ್ಕೆ, ಆ ಅನ್ಯೋನ್ಯತೆಯ ಮೂಲಕ ಬದುಕಿನ ಎಲ್ಲ ರಂಗಗಳಲ್ಲಿಯೂ ಬೇಕಾದಂಥ ಯಶಸ್ಸನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಬೇಕಾದಂಥ ವರ್ತಮಾನ ಆರ್ಥಿಕವಾಗಿ ಇವರ ಪಾಲಿಗೆ ಸಿಗುತ್ತೆ. ಹಾಗಾಗಿ ಈ 7.5 ವರ್ಷಗಳಿಂದ ಕಂಡಿದ್ದ ಆ ಒಂದು ಏನಿದೆ ಒಂದು ಎಲ್ಲ ರೀತಿಯ ಸೋಲುಗಳನ್ನೇ ಕಂಡಿದ್ದ ದಿನಗಳು ಮಾಯವಾಗಿ ಒಳ್ಳೆಯ ದಿನಗಳು ಈ ಜೀವನದ ಸಂದರ್ಭದ ಚೈತ್ರಕಾಲ, ವಸಂತ ಕಾಲ ಒದಗಿ ಬರೋದಕ್ಕೆ ಈಗ ಸದವಕಾಶಗಳಿದೆ. ಯಾವಾಗಲೂ ಶನಿಕಾಟದ ಸಂದರ್ಭದ ಒಂದು ಒಳಿತು ಏನು ಅಂತಂದರೆ, ನಮ್ಮ ಎಲ್ಲ ಅನುಭವಗಳು ಕೂಡ ಏನಾಗುತ್ತೆ, ಶನಿಕಾಟ ಮುಗಿದ ನಂತರ ನಮ್ಮ ಒಳಿತಿಗೆ ಬೇಕಾದಂತಹ ಎಲ್ಲ ರೀತಿಯ ಆವರಣಗಳನ್ನು ರಚಿಸಿಕೊಡೋದಕ್ಕೆ ಬೇಕಾದಂತಹ ಭದ್ರ ಬುನಾದಿಯಾಗಿ ಅಥವಾ ಆವರಣಗಳಾಗಿ ಅವು ನಿಲ್ತವೆ. ಅಷ್ಟೇ ಅಲ್ಲ, ಯಾವುದು ನಾವು ಕಬ್ಬಿಣ ಅಂತ ತಿಳ್ಕೊಳ್ತೇವೋ ಅದೇ ನಮ್ಮ ಅನುಭವಗಳ ಕಾರಣಕ್ಕಾಗಿ ಚಿನ್ನವಾಗಿ ಪರಿವರ್ತನೆಗೊಳ್ಳುವಂತಹ ಆ ಒಂದು ವಿಚಿತ್ರವಾದಂತಹ ಒಂದು ಒಳ್ಳೆಯ ರೀತಿ ನೀತಿಗಳು ಜೀವನದಲ್ಲಿ ಲಭ್ಯವಾಗೋದಕ್ಕೆ ಅಥವಾ ಅದನ್ನು ಸಾಧ್ಯ ಮಾಡಿಕೊಳ್ಳೋದಕ್ಕೆ ಶಕ್ತಿಯಾಗಿ ಸಿಕ್ಕಿಬಿಡುತ್ತೆ. ಅಂತಹ ಒಂದು ಅಪರೂಪದ ಅದೃಷ್ಟ ಈ ವರ್ಷ ನಮ್ಮ ಮಕರ ರಾಶಿಯವರಿಗೆ ಸಂಪೂರ್ಣವಾದಂಥ ರೀತಿಯಲ್ಲಿ ತನ್ನದೇ ಆದಂಥ ಬೆಂಬಲವನ್ನು ಎಲ್ಲ ಗ್ರಹಗಳು ಕೊಡ್ತಾ ಇರುವಂಥ ವಿಚಾರ ಇದ್ದಿರೋದ್ರಿಂದ ಅನೇಕ ರೀತಿಯಲ್ಲಿ ರಾಹು ತೊಂದರೆದಾಯಕನಾಗಿದ್ದರೂ, ಅನೇಕ ರೀತಿಯಲ್ಲಿ ಕೇತು ತೊಂದರೆದಾಯಕನಾಗಿದ್ದರೂ ಕೂಡ ಇವರಿಗೆ ಅನುಕೂಲಕರವಾದಂತಹ ಇತರ ಗ್ರಹಗಳು ಒಳ್ಳೆಯ ರೀತಿಯ ಒಂದು ಚೈತನ್ಯಕ್ಕೆ ಕಾರಣವಾಗುವಂತಹ ಸಂದರ್ಭ ಇದ್ದಿರೋದ್ರಿಂದ ಖಂಡಿತವಾಗಿ ಮಕರ ರಾಶಿಯವರು ಎಲ್ಲ ರೀತಿಯ ಯಶಸ್ಸನ್ನು ಈ ವರ್ಷ ನಿರೀಕ್ಷಿಸಬಹುದಾಗಿದೆ. ಆರೋಗ್ಯದ ವಿಚಾರದಲ್ಲಿ ಮಾತ್ರ ಹೆಚ್ಚಿನ ಎಚ್ಚರವನ್ನು ನಿರ್ವಹಿಸಲೇಬೇಕು, ಮಾಡಲೇಬೇಕು. ಯಾಕೆಂದರೆ ಸೂರ್ಯನ ಉರಿಯಿಂದಾಗಿ ಬರುವಂತಹ ಈ ಒಂದು ಆರೋಗ್ಯದ ವಿಚಾರದ ಏರುಪೇರುಗಳು ಏನಿದೆ ಆ ವಿಚಾರದಲ್ಲಿ ಯಾವತ್ತೂ ಹಿಂಜರಿಕೆಯನ್ನು, ಆಲಸ್ಯವನ್ನು ತೋರಬಾರದು. ಕೂಡಲೇ ವೈದ್ಯರನ್ನು ಸಂಪರ್ಕಿಸುವಂಥ ವಿಚಾರವನ್ನು ಮಾಡಿದರೆ ಖಂಡಿತವಾಗಿ ಆರೋಗ್ಯದಲ್ಲೂ ಕೂಡ ಚೇತರಿಕೆಯನ್ನು ಕಾಣಬಹುದು, ಒಳ್ಳೆಯದಾಗುತ್ತೆ. ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿ ಕುಂಭರಾಶಿ. ಈ ವಿಶ್ವಾವಸು ಸಂವತ್ಸರ ಏನಿದೆ, ಈ ರಾಶಿಯವರ ಆರ್ಥಿಕ ಜೀವನ ಅಥವಾ ಆರೋಗ್ಯ, ವೈವಾಹಿಕ ಜೀವನ ಇದರ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಅಂತ? ಕುಂಭರಾಶಿಯವರ ಮನೆಯ ಯಜಮಾನನೇ ಶನೈಶ್ಚರ. ಶನಿ ಕಾಟ 7.5 ವರ್ಷದಲ್ಲಿ ಕೊನೆಯ 2.5 ವರ್ಷಗಳು ಬರುವ ಮೇ ಭಾಗದಿಂದ ಉಳ್ಕೊಳ್ಳುತ್ತೆ. 5 ವರ್ಷಗಳ ಆ ದೀರ್ಘ ಅವಧಿ ಮುಕ್ತಾಯವಾಗಿ ಕೊನೆಯ 2.5 ವರ್ಷಗಳು ಉಳ್ಕೊಳ್ತವೆ. ಹಾಗೆಯೇ ಕುಂಭರಾಶಿಯವರ ಸಂಬಂಧವಾಗಿ ದಾಂಪತ್ಯದ ಬಗ್ಗೆ ಕೇಳಿದ್ರಿ, ಆರ್ಥಿಕ ವಿಚಾರಗಳ ಬಗ್ಗೆ ಕೇಳಿದ್ರಿ. ಇವೆಲ್ಲ ವಿಚಾರಗಳು ಕೂಡ ಕುಂಭರಾಶಿಯವರಿಗೆ
ಅಷ್ಟೊಂದು ರೀತಿಯ ಸೌಹಾರ್ದಕರ ವಾತಾವರಣದಲ್ಲಿ ಇರುವಂಥದ್ದು ಸ್ವಲ್ಪ ಕಷ್ಟದ ಸಂದರ್ಭವಾಗಿದೆ. ಇವರಿಗೆ ಏನು ಅಂತಂದರೆ ಗುರುಬಲ ಒದಗಿ ಬರುತ್ತೆ. ಗುರುಬಲ ಒದಗಿ ಬರುವುದರ ಮೂಲಕವಾಗಿ ಈ 5 ವರ್ಷಗಳಿಂದ ದಾರುಣತೆಯನ್ನು ಪ್ರದರ್ಶಿಸುತ್ತಿದ್ದಂಥ ಆರ್ಥಿಕ ಸ್ಥಿತಿ ಕೆಲವು ಮಟ್ಟಿಗಿನ ಚೇತರಿಕೆಯನ್ನು ಕಂಡರೂ ಕೂಡ ದಿನಂಪ್ರತಿಯೂ ಎದುರಿಸಬೇಕಾದಂತಹ ಕಳವಳದ ವಿಚಾರ ಕಡಿಮೆ ಆಗತ್ತೆ ಅನ್ನುವಂಥದ್ದು ಗ್ಯಾರಂಟಿ ಅಲ್ಲ. ಯಾಕೆಂದರೆ ಇನ್ನೂ 2 ವರ್ಷಗಳ ಅವಧಿಯ ಶನಿ ಕಾಟ, 7.5 ವರ್ಷಗಳ ಸಾಡೆ ಸಾತಿ ಕಾಟ ಇವರ ಪಾಲಿಗೆ ಒದಗಿ ಬರುವಂಥದ್ದು ಈಗ ಏನಾಗಿದೆ, ಅದು ನಿಶ್ಚಿತವಾದದ್ದು. ಹಾಗಾದರೆ ಮೂಲ ಜಾತಕದಲ್ಲಿ ಚಂದ್ರನು, ಶನೈಶ್ಚರರು ಬಹಳ ಪ್ರಬಲವಾದಂಥ ಒಂದು ಸ್ಥಿತಿಗತಿಗಳನ್ನು ಪಡೆದಿದ್ದಾರೆ ಅಂತಾದರೆ, ಅಥವಾ ಇವರ ಜಾತಕದ ಸಂದರ್ಭದ ಬುಧನೋ ಅಥವಾ ಶುಕ್ರನೋ ಈ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಒಂದು ಸ್ನಿಗ್ಧವಾದಂತಹ ಶಕ್ತಿಯನ್ನು ಇಟ್ಟುಕೊಂಡಂತಹ ದಶಾಕಾಲದ ಸಂದರ್ಭ ನಡೀತಿದೆ ಅಂತಾದರೆ, ಈ ಒಂದು 2.5 ವರ್ಷ ಉಳಿದುಕೊಂಡಂಥ 2.5 ವರ್ಷದ ಶನಿ ಕಾಟ ಏನಿದೆ, ಅಷ್ಟೊಂದು ರೀತಿಯ ಬಿರುಗಾಳಿಯನ್ನು ಎಬ್ಬಿಸುವಂತಹ ದುಷ್ಟತನವನ್ನು ತೋರಿಸದೇ ಇರಬಹುದು. ಆದರೆ ಅದು ಮೂಲ ಜಾತಕದಲ್ಲಿ ಅದು ಸ್ಥಾಯಿಯಾಗಿರಬೇಕಾಗತ್ತೆ. ಮೂಲ ಜಾತಕದಲ್ಲಿ ಅದಕ್ಕೂ ಕೂಡ ತೊಂದರೆ ಬರುವಂಥದ್ದು. ಯಾಕೆಂದರೆ ಜಾತಕದ ವಿಚಾರ ಹೇಗಿರುತ್ತೆ ಅಂದರೆ, ಗ್ರಹಗಳು ನಾವು ಈ ಕೇರಮ್ ಬೋರ್ಡ್ನಲ್ಲಿ ನಾವು ಸ್ಟ್ರೈಕ್ ಮಾಡ್ತೇವಲ್ಲ, ಆಗ ಆ ಎಲ್ಲ ಏನು ಬಿಲ್ಲೆಗಳಿರ್ತವೆ ಅವು ಎಲ್ಲೆಲ್ಲಿ ಚೆದರ್ತಾವೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಹುಟ್ಟಿದಂಥ ಸಂದರ್ಭದಲ್ಲಿ ಯಾವ ಯಾವ ಗ್ರಹಗಳು ಈ ಒಂದು ಕೇರಮ್ ಆಟದ ರೀತಿಯ ಬಿಲ್ಲೆಗಳಾಗಿ ಅವು ಏನು ಹರಡಿಕೊಂಡಿರ್ತವೆ, ಆ ಮೂಲ ಹರಡುವಿಕೆಯ ರೀತಿ ನೀತಿಗಳು ಇವರ ಸಹಾಯಕ್ಕೆ ಯಾವುದೋ ಒಂದು ಸ್ವರೂಪದಲ್ಲಿ ಒದಗಿ ಬರುವಂಥ ಒಂದು ಔದಾರ್ಯ ಇದೆ ಅಂತಾದರೆ ಕುಂಭರಾಶಿ, ಯಾಕೆಂದರೆ ಕುಂಭರಾಶಿಯ ಮನೆ ಯಜಮಾನನೇ ಶನೈಶ್ಚರನಾಗಿರೋದ್ರಿಂದ ಶನೈಶ್ಚರನಿಂದ ಅಷ್ಟೊಂದು ರೀತಿಯ ದೊಡ್ಡ ಒಂದು ತೊಂದರೆಯನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಚಂದ್ರ ಮಾತ್ರ ಇವರಿಗೆ ದುಷ್ಟನಾಗಿರ್ತಾನೆ. ಚಂದ್ರ ದುಷ್ಟನಾಗಿದ್ದರೂ ಕೂಡ ಚಂದ್ರ ಈ ವರ್ಷದ ಒಂದು ಪ್ರಧಾನಮಂತ್ರಿ ಪಟ್ಟದಲ್ಲಿ ಇರೋದರಿಂದ ತನ್ನದೇ ಆದಂಥ ಒಂದು ಸುಹಾಸಕರವಾದಂತಹ ಒಂದು ಔದಾರ್ಯದ ಒಂದು ನೆರಳನ್ನು ಕೂಡ ಈ ಒಂದು ಕುಂಭರಾಶಿಯವರಿಗೆ ಒದಗಿಸ್ತಾನೆ. ಆದರೆ ಚಂದ್ರ ಮೂಲ ಸಂದರ್ಭದಲ್ಲಿ, ಜಾತಕದ ಸಂದರ್ಭದಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾದಂತಹ ರೀತಿ ನೀತಿಗಳನ್ನು ಹೊಂದಿಲ್ಲ ಅಂತಾದರೆ ಚಂದ್ರನೂ ಕೂಡ ಕಾಡುವಂತಹ ವಿಚಾರದಲ್ಲಿ ತನ್ನದಾದಂತಹ ಒಂದು ದಾಪುಗಾಲನ್ನು ಇಟ್ಟೇ ಇಡ್ತಾನೆ. ಯಾಕೆ ಅಂತಂದರೆ ಶನಿ ಕಾಟ ಅಂದರೆ ಅದು ಶನೈಶ್ಚರನಿಗೂ ಮತ್ತು ಚಂದ್ರನಿಗೂ ಬರುವಂಥ ಒಂದು ಸಂಘರ್ಷ, ಕೊಕ್ಕೆ. ಚಂದ್ರನನ್ನು ಶನೈಶ್ಚರ ಏನು ಮಾಡ್ತಾನೆ, ಸಂಕಟದ ಸುಳಿಯಲ್ಲಿ ಸಿಲುಕಿಸ್ತಾನೆ. ಹಾಗೆಯೇ ಚಂದ್ರ ಶನೈಶ್ಚರನನ್ನು ಸಂಕಟದ ಸುಳಿಯಲ್ಲಿ ಸಿಲುಕಿಸ್ತಾನೆ. ಹಾಗಾಗಿ ಪರಸ್ಪರ ಚಂದ್ರ ಮತ್ತು ಶನೈಶ್ಚರರ ಹೊಡೆದಾಟದಿಂದಾಗಿ ಏನಾಗುತ್ತೆ, ತಂದೆ ತಾಯಿಗಳ ಜಗಳದಿಂದ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಯಾರು ಶನಿಕಾಟವನ್ನು ಅನುಭವಿಸ್ತಾ ಇರ್ತಾರೋ ಅವರಿಗೆ ಶನಿ ಮತ್ತು ಚಂದ್ರರು, ಶನಿ ಸ್ಲೋ ಅಂತ ಹೇಳ್ತಾ ಇರ್ತಾನೆ ಜೀವನದ ಸಂದರ್ಭದಲ್ಲಿ. ದೇಹ ಸ್ಲೋ ಆಗುತ್ತೆ, ಆದರೆ ಮನಸ್ಸೇನಾಗುತ್ತೆ, ಅದು ಬಿರುಗಾಳಿಯ ರೀತಿಯಲ್ಲಿ ಅದು ಸಂಚರಿಸೋದ್ರಿಂದ ಈ ಚಂದ್ರ ಫಾಸ್ಟ್ ಅನ್ನೋ ಒಂದು ಸೂತ್ರಕ್ಕೆ ಬದ್ಧನಾಗಬೇಕು ಅಂತ ಹೇಳ್ತಾನೆ. ಹಾಗಾಗಿ ಅವನು ಚಂದ್ರ ಹೇಳುವಂಥ ಫಾಸ್ಟ್ ಎಲಿಮೆಂಟು ಮತ್ತು ಶನೈಶ್ಚರ ಹೇಳುವಂಥ ಸ್ಲೋ ಎಲಿಮೆಂಟು ಎರಡೂ ಕೊಕ್ಕೆಗೆ ಸಿಲುಕೊಂಡಾಗ, ಸಂಘರ್ಷಕ್ಕೆ ಸಿಲುಕೊಂಡಾಗ ಆ ವ್ಯಕ್ತಿಯ ಜೀವನದ ಸಂದರ್ಭ ಏನಾಗುತ್ತೆ, ಶನಿಕಾಟದ ಸಂದರ್ಭದಲ್ಲಿ ಅಯ್ಯೋ ದೇವರೇ ಅನ್ನುವಂಥ ಒಂದು ದಾರುಣತೆಗಳನ್ನು ಅದು ತಂದು ಬಿಡುತ್ತೆ. ಇಂತಹ ದಾರುಣತೆಯ ಸಂದರ್ಭದಲ್ಲೂ ಕೂಡ ಶುಕ್ರ ಇವರಿಗೆ ಈ ವರ್ಷ ಒಳಿತುಗಳನ್ನು ನಿರ್ಮಾಣ ಮಾಡಿಕೊಡುವಂತಹ, ಅಷ್ಟೇ ಅಲ್ಲ ಸೂರ್ಯನೂ ಕೂಡ ಒಳಿತುಗಳನ್ನು ನಿರ್ಮಾಣ ಮಾಡಿಕೊಡುವಂತಹ ಒಬ್ಬ ಧಾರಾಳಿಯಾಗಿ ಅವನು ಏನಾಗ್ತಾನೆ, ತನ್ನದೇ ಆದಂತಹ ಒಂದು ಬೆಂಬಲವನ್ನು ಕೊಡ್ತಾನೆ. ಹಾಗಾದರೆ ಈ ರಾಶಿಯವರಿಗೆ ಯಾಕೆ ಅವನು ಧಾರಾಳಿಯಾಗಿ ಒಂದು ಬೆಂಬಲವನ್ನು ಕೊಡ್ತಾನೆ ಅಂತಂದರೆ, ಸೂರ್ಯನ ರೀತಿ ನೀತಿಗಳು ಇವರ ಮೂಲ ಜಾತಕದಲ್ಲಿ ಒಳಿತಿನ ಜಾಗದಲ್ಲಿ ಬೇಕಾದಂತಹ ಒಂದು ಶಕ್ತಿಯನ್ನು ಬೆಳಕಿನ ಸ್ವರೂಪದಲ್ಲಿ ಗಟ್ಟಿಯಾಗಿ ಪಡೆದಿವೆ ಅಂತಾದರೆ ಇವರ ಪಾಲಿಗೆ ದಾಂಪತ್ಯವೇ ಒಂದು ಅದ್ಭುತವಾದಂತಹ ಚೈತನ್ಯವನ್ನು ಜೀವನದಲ್ಲಿ ನಿರ್ಮಿಸಬಹುದಾದಂತಹ ಶಕ್ತಿಯನ್ನು ಅದು ಪಡೆದಿರುತ್ತೆ. ಹಾಗೆಯೇ ಸೂರ್ಯನ ಶಕ್ತಿ ಮೂಲ ಜಾತಕದಲ್ಲಿ ಸ್ವಲ್ಪ ದೌರ್ಬಲ್ಯವನ್ನು ಹೊಂದಿದೆ ಅಂತಾದರೆ ಅದು ಅನೇಕ ರೀತಿಯ ತಳಮಳೆಗಳಿಗೂ ಕಾರಣವಾಗುವಂತಹ ಅವಕಾಶಗಳನ್ನು ಒದಗಿಸಬಹುದು. ಆದರೂ ಈ ಕುಂಭರಾಶಿಯವರ ಒಂದು ವಿಚಾರ ಏನು ಅಂದರೆ, ಇವರು ಎಷ್ಟೇ ಕಷ್ಟಕ್ಕೆ ಒಳಗಾದರೂ ಕೂಡ ಇವರು ಆ ಚಿನ್ನದ ಕುಂಭವನ್ನು ಪ್ರತಿನಿಧಿಸುವಂತಹ ಒಂದು ಶಕ್ತಿಯನ್ನು ಪ್ರದರ್ಶಿಸುವಂತಹ ಚೈತನ್ಯವನ್ನು ತಮ್ಮ ಆಂತರ್ಯದಲ್ಲಿ ಒಗ್ಗೂಡಿಸಿಕೊಂಡವರಾಗಿರೋದ್ರಿಂದ ಆ ಒಂದು ತಮ್ಮ ಕುಂಭವನ್ನು ತುಂಬಿದ ಕುಂಭವನ್ನಾಗಿ, ಅಂದರೆ ಕಲಶ ಹೇಗೆ ತುಂಬಿರುತ್ತೋ ಹಾಗೆ ಕಲಶದ ಸ್ವರೂಪದಲ್ಲಿ ಆ ಕುಂಭವನ್ನು ಇವರು ತುಂಬಿಕೊಂಡಿದ್ದಿದ್ರೆ, ಅಂದರೆ ಆತ್ಮವಿಶ್ವಾಸದ ಮತ್ತು ಸಕಾರಾತ್ಮಕವಾದ ಯೋಚನೆಯೊಂದಿಗೆ ಅವರು ಮುಂದೆ ಹೊರಟರೆ ಕಷ್ಟಗಳ ನಡುವೆಯೂ ಅನೇಕ ರೀತಿಯ ಸಂಪನ್ನತೆಯ ಚಿಗುರುಗಳನ್ನು, ಶಕ್ತಿಯ ಚಿಗುರುಗಳನ್ನು ಅಥವಾ ಸಂದರ್ಭದ ಆ ಒಂದು ವಿಶಿಷ್ಟವಾದಂತಹ
ಆ, ಒಂದು ದುರ್ಭರತೆ ಇದ್ದರೂ ಕೂಡ ಆ ಸಂದರ್ಭವನ್ನೇ ಸ್ನೇಹಮಯಿಯಾಗಿ ರೂಪಾಂತರಿಸಿಕೊಳ್ಳುವಂತಹ ಚೈತನ್ಯವನ್ನು ಇವರು ತೋರಿಸೋದಕ್ಕೆ ಒಂದು ಇವರ ಸಂಬಂಧವಾದಂತಹ ಶುಕ್ರ ಗ್ರಹ ಇನ್ ಪರ್ಟಿಕ್ಯುಲರ್. ಯಾಕೆಂದರೆ ಈ ಶುಕ್ರ ಗ್ರಹ ಅನ್ನುವಂಥದ್ದು ಏನಂದರೆ ಅದು ಲಕ್ಸುರಿ, ಅಂದರೆ ಲಕ್ಸುರಿಗಳನ್ನು ಒದಗಿಸಬೇಕಾದಂಥ ಗ್ರಹ. ಆ ಶುಕ್ರ ಯಾವ ಸಂದರ್ಭದಲ್ಲಿ, ಅದಕ್ಕೆ ನಾವು ಶುಕ್ರದಶೆ ಅನ್ನುವಂಥದ್ದನ್ನು ಬಹಳ ಪ್ರಧಾನವಾದಂಥ ನಿಟ್ಟಿನಲ್ಲಿ ನೋಡ್ತೇವೆ. ಎಲ್ಲ ಶುಕ್ರದಶೆಗಳು ಒಳ್ಳೆಯದು ಅಂತಲ್ಲ, ಆದರೆ ಶುಕ್ರದಶೆ ಬಹಳ ಚೆನ್ನಾದ ಸ್ವರೂಪದಲ್ಲಿ ಬಂದರೆ ಆ ಶುಕ್ರದಶೆಯಂತಹ ಒಂದು ಅದ್ಭುತವಾದಂಥ ದಶೆ ಇದೆಯಲ್ಲ, ಇನ್ಯಾವ ಗ್ರಹಗಳಿಂದಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜೀವನದಲ್ಲಿ ಬೇಕಾದಂತಹ ಅನೇಕ ಲಕ್ಸುರಿಗಳಿಗೆ ಶುಕ್ರ ಕಾರಣನಾಗ್ತಾನೆ. ಹಾಗಾಗಿ ಲಕ್ಸುರಿಯನ್ನು ಕೊಡಬಹುದಾದಂತಹ ಸ್ವರೂಪದಲ್ಲಿ ಶುಕ್ರ ಈ ವರ್ಷ ಏನು ಮಾಡ್ತಾನೆ ಅಂತಂದರೆ, ಯಾಕೆ ಅಂತಂದರೆ ಈ ವೃಷಭ ರಾಶಿಯವರಿಗೆ ದುಷ್ಟರಾದರೂ ಕೂಡ ಚಂದ್ರ ಮತ್ತು ರವಿ ಇವರಿಬ್ಬರು ಸಹಾಯಕಾರಿಯಾದಂಥ ಗ್ರಹಗಳಾಗಿ ಪರಿವರ್ತನೆ ಹೊಂದೋದ್ರಿಂದ ಇಂತಹ ಶುಕ್ರ ಶನೈಶ್ಚರನಿಗೆ ಸಹಾಯವನ್ನು ಒದಗಿಸುವಂತಹ ಒಂದು ಸಾಧ್ಯತೆ ಈ ವರ್ಷ ಜಾಸ್ತಿ ಆಗಿರೋದ್ರಿಂದ ಈ ಶನಿ ಕಾಟದ ದುರ್ಭರತೆ ಇದ್ದರೂ ಕೂಡ ಒದಗಿ ಬಂದಿರತಕ್ಕಂತಹ ಗುರುಬಲದ ಕಾರಣದಿಂದಾಗಿಯೂ ಹಾಗೂ ಶುಕ್ರನ ಕಾರಣದಿಂದಾಗಿಯೂ ಏನಾಗುತ್ತೆ, ಈ ಕುಂಭರಾಶಿಯವರು ಕಷ್ಟಗಳನ್ನು ಎದುರಿಸಿ ಗೆಲ್ಲಬಹುದಾದಂತಹ ಒಂದು ಶಕ್ತಿಯನ್ನು ಸಂಪಾದಿಸಿಕೊಳ್ಳೋದಕ್ಕೆ ಇವರ ಅದೃಷ್ಟ ಇವರ ಪಾಲಿಗೆ ನೆರವಿಗೆ ಇರುತ್ತೆ. ಆದರೂ ಮನಸ್ಸಿನ ವ್ಯಾಕುಲತೆಗಳು ಇರುತ್ತವೆ. ಆದರೆ ಎಲ್ಲ ಸಂದರ್ಭದಲ್ಲಿಯೂ ಏನು ಮಾಡಬೇಕು, ಯಾವುದೇ ಸಂಕಷ್ಟಗಳು ಬಂದರೂ ಕೂಡ ನಮ್ಮ ಬೌದ್ಧಿಕ ಮತ್ತು ನಮ್ಮ ನಿರ್ಧಾರದ ಗಟ್ಟಿತನದಿಂದ ಯಾವುದೇ ಸಂದರ್ಭವನ್ನು, ಯಾವುದೇ ಆಡ್ ಸಂದರ್ಭಗಳನ್ನಾದರೂ, ಯಾವುದೇ ವ್ಯತಿರಿಕ್ತ ಸಂದರ್ಭಗಳನ್ನಾದರೂ ಎದುರಿಸಿ ನಿಲ್ಲಿಸ್ತೇನೆ ಅನ್ನುವಂಥ ಆ ವಿಲ್ ಪವರನ್ನು ಇವರು ಪ್ರದರ್ಶಿಸಿದರೆ ಖಂಡಿತವಾಗಿ ತಮಗೆ ಎದುರಾದಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ದೂರ ಮಾಡಿಕೊಡಬಹುದಾದಂತಹ ಒಂದು ಅಪರೂಪದ ಶಕ್ತಿಯನ್ನು ಇವರು ಹೊಂದಬಹುದಾಗಿದೆ. ಅಷ್ಟೇ ಅಲ್ಲ, ಇವರಿಗೆ ಅಕ್ಟೋಬರ್ ನಂತರದಲ್ಲಿ, ಈ ವರ್ಷದ ಅಕ್ಟೋಬರ್ ನಂತರದಲ್ಲಿ ಏನಾಗುತ್ತೆ ಅಂತಂದರೆ, ಸೂರ್ಯನ ಸಂಬಂಧವಾದಂತಹ ಅನೇಕ ಅವನು ಹೆಜ್ಜೆ ಇಡಬೇಕಾದಂತಹ ಮನೆಯ ವಿಚಾರದಲ್ಲಿ ಇವರಿಗೆ ಬೇಕಾದಂತಹ ಅಪರೂಪದ ಸಂದರ್ಭ ನಿರ್ಮಾಣವಾಗೋದ್ರಿಂದ, ಇನ್ ಪರ್ಟಿಕ್ಯುಲರ್ ಯಾವಾಗ ಅಂತಂದರೆ, ಯಾವತ್ತು ಸೂರ್ಯ ಧನಸ್ಸು ರಾಶಿಯನ್ನು ಪ್ರವೇಶಿಸ್ತಾನೋ, ಯಾವತ್ತು ಸೂರ್ಯ ಈ ವೃಶ್ಚಿಕ ರಾಶಿಯನ್ನು ಪ್ರವೇಶಿಸ್ತಾನೋ, ತುಲಾ ರಾಶಿಯನ್ನು ಪ್ರವೇಶಿಸ್ತಾನೋ, ನೀಚತ್ವ ಇದ್ದರೂ ಕೂಡ ಈ 3 ರಾಶಿಗಳಲ್ಲಿಯೂ ಸೂರ್ಯನ ಪ್ರವೇಶಕ್ಕೆ ಆದಾಗ ಈ ಕುಂಭರಾಶಿಯವರಿಗೆ ಅನೇಕ ಸ್ವರೂಪದ ರಾಜಕಾರಣದ ವಿಚಾರದಲ್ಲಿರಲಿ ಅಥವಾ ಈ ವ್ಯಾವಹಾರಿಕವಾದಂತಹ ಅಂದರೆ ಉದ್ಯಮದ ವಿಚಾರದಲ್ಲಿರಲಿ ಅಥವಾ ಯಾವುದೇ ರೀತಿಯ ಆಯಾತ ನಿರ್ಯಾತಗಳ ವಿಚಾರದ ಕೆಲಸಗಳಿರಲಿ, ಇಲ್ಲೆಲ್ಲ ರವಿಯ ಅನೇಕ ಸ್ವರೂಪದ ಬೆಂಬಲ ಇವರಿಗೆ ಒದಗಿ ಬರುವಂಥದ್ದಕ್ಕೆ ಹಾಗೂ ಹಣಕಾಸಿನ ಸ್ಥಿತಿಯನ್ನು ಇವರು ಆಶಾದಾಯಕವಾಗಿ ನಿರೀಕ್ಷೆ ಮಾಡೋದಕ್ಕೆ ಬೇಕಾದಂಥ ಸಂಗತಿಗಳ ನಿರ್ಮಾಣ ಆಗೋದಕ್ಕೆ ಖಂಡಿತವಾಗಿ ಅವಕಾಶ ಒದಗಿ ಬರುತ್ತದೆ. ಹಾಗಾಗಿ ಅದೃಷ್ಟ ಹೇಗೆ ಬರುತ್ತೆ ಅಂದರೆ, ಯಾವ ರೀತಿಯಲ್ಲಿ ನಮ್ಮ ಕೆಟ್ಟದ್ದನ್ನು ಮಾಡುವಂತಹ, ನಮಗೆ ನಿರಾಸೆಯನ್ನು ತುಂಬುವಂತಹ ವಿಚಾರದಲ್ಲಿ ಈ ಗ್ರಹಗಳು ತಮ್ಮದೇ ಆದಂತಹ ಸ್ವರೂಪವನ್ನು ತೋರಿಸ್ತಾ ನಮ್ಮನ್ನು ಅಧೈರ್ಯಕ್ಕೆ ತಳ್ತಾರೋ, ಹಾಗೆ ಅಷ್ಟೇ ಮಾಯೆಯಲ್ಲಿ ಇವರು ಒಳಿತನ್ನು ನಿರ್ಮಾಣ ಮಾಡುವಂತಹ ಸ್ವರೂಪದಲ್ಲಿ ನಿಲ್ಲುವವರಾಗಿರೋದ್ರಿಂದ ಕೆಲವು ಸಂದರ್ಭಗಳಲ್ಲಿ, ಅಂದರೆ ಈ ವರ್ಷದ ಅಷ್ಟಿಷ್ಟು 4-5 ತಿಂಗಳ ಸಂದರ್ಭದಲ್ಲಿ ಅನೇಕ ಒಳಿತುಗಳನ್ನು, ಮುಖ್ಯವಾಗಿ ಅಕ್ಟೋಬರ್, ಸೆಪ್ಟೆಂಬರ್ ಮತ್ತು ಜನವರಿ, ಈವನ್ ಇನ್ಕ್ಲೂಡಿಂಗ್ ಡಿಸೆಂಬರ್, ಈ ಎಲ್ಲ ತಿಂಗಳುಗಳಲ್ಲಿ ಕುಂಭರಾಶಿಯವರು ಒಳಿತುಗಳನ್ನು ಸೂರ್ಯನಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗುವಂಥ ಕಂಡೀಷನ್ ಈ ವರ್ಷ ನೆರವೇರುತ್ತೆ. ಸೂರ್ಯನೇ ಇವರಿಗೆ ಒಳಿತನ್ನು ಒದಗಿಸ್ಕೊಡ್ಬೇಕಾದಂತಹ ಸಂಜೀವಿನಿ ಶಕ್ತಿಯಾಗೂ ಇರುತ್ತೆ. ಹಾಗಾಗಿ ಕೆಲವೇ ತಿಂಗಳಲ್ಲಿ ಕೊಡುವಂತಹ ಸಂಜೀವಿನಿ ಶಕ್ತಿ ಸೂರ್ಯನಿಂದ ಸಾಧ್ಯವಾದಾಗ, ಬುಧನಿಂದ ಮತ್ತು ಶುಕ್ರನಿಂದ ನಿರಂತರವಾಗಿ ಇವರಿಗೆ ಸಿಗೋದಂಥ ಸಂದರ್ಭ ಇರುವಾಗ, ಚಂದ್ರ ಮತ್ತು ಶನೈಶ್ಚರರ ಸಂಘರ್ಷದ ಮೂಲಕವಾದ ಶನಿ ಕಾಟ ಇದ್ದರೂ ಕೂಡ ಈ ವರ್ಷವನ್ನು ಇವರು ಬುದ್ಧಿಮತ್ತೆಯಿಂದ ಮತ್ತು ತಮ್ಮ ಒಳಗಿನ ಅಂತರ್ ಪ್ರತಿಭೆಯಿಂದ ಕಬ್ಬಿಣವಾಗಬಹುದಾದಂತಹ ಸನ್ನಿವೇಶವನ್ನು ಚಿನ್ನಕ್ಕೆ ಪರಿವರ್ತಿಸಿಕೊಳ್ಳುವಂತಹ ವಿಚಿತ್ರವಾದಂತಹ ಪ್ರತಿಭೆಯನ್ನು, ಅಗಾಧವಾದಂತಹ ಪ್ರತಿಭೆಯನ್ನು, ಅದ್ಭುತವಾದ ಪ್ರತಿಭೆಯನ್ನು ಇವರು ತೋರಿ ಗೆಲ್ಲಬಹುದಾಗಿದೆ. ಈ ಗೆಲುವು ಖಂಡಿತವಾಗಿ ಮುಂದಿನ ವರ್ಷಗಳ ಅನೇಕ ರೀತಿಯ ಗೆಲುವುಗಳಿಗೆ ಇನ್ನಿಷ್ಟು ಹೊಸ ಕವಲು ದಾರಿಗಳನ್ನು ಇವರಿಗೆ ತೋರಿಸುವಂತಹ ಸನ್ನಿವೇಶಗಳನ್ನು ಅದು ನಿರ್ಮಾಣ ಮಾಡಿಕೊಡುತ್ತೆ. ಒಳ್ಳೆಯದನ್ನು ಮಾಡಿಕೊಳ್ಬಹುದಾಗಿದೆ. ದ್ವಾದಶ ರಾಶಿಗಳಲ್ಲಿ 12ನೇ ಹಾಗೂ ಕೊನೆಯ ರಾಶಿ ಅಂದರೆ ಮೀನರಾಶಿ. ವಿಶ್ವಾವಸು ಸಂವತ್ಸರ ಈ ರಾಶಿಯವರ ಜೀವನದ ಮೇಲೆ ಯಾವ್ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಗುರುಜಿ? ಹೌದು, ಪರಿಣಾಮ ಕೊಡುತ್ತೆ.
ಶನಿ ಕಾಟ ಇದೆ ಇವರಿಗೆ. ಗುರುಬಲ ಇದ್ದಿರಲೂ ಇಲ್ಲ, ಹೋಗ್ತಾನೂ ಇಲ್ಲ. ಸೊ ಗುರುಬಲ ಇಲ್ಲದ ದಿನಗಳು, ಶನಿ ಕಾಟದ ದಿನಗಳು. ಮೀನರಾಶಿಯವರು ಬುದ್ಧಿವಂತರಿರ್ತಾರೆ, ತಾಳ್ಮೆಯೂ ಅವರಲ್ಲಿರುತ್ತೆ. ಯಾಕೆಂದರೆ ಈ ರಾಶಿಯ ಮನೆಯ ಯಜಮಾನನೇ ಗುರು. ಆದರೆ ಗುರುವಿನಿಂದಲೇ ಉಪಯೋಗಗಳು ಸಿಗುತ್ತವೆಯೋ ಅನ್ನುವಂಥದ್ದನ್ನು ಗ್ರಹಿಸಿದರೆ ಆ ಒಂದು ಪೂರ್ಣ ಸ್ವರೂಪದ ಒಂದು ಉಪಯೋಗ ಸಿಗಲಿಕ್ಕೆ ಸಾಧ್ಯವಾಗದೇ ಹೋದಂತಹ ದಿನಗಳು ಇದಿರ್ತವೆ. ಈ ರಾಶಿಯಿಂದ 4ನೇ ಮನೆಯಲ್ಲಿ ಆತ ಇರ್ತಾನೆ, ಆದರೆ ಅದು ಗುರುಬಲದ ಮನೆ ಅಲ್ಲ, ಗುರುಬಲ ಸಿಗುವಂಥ ಮನೆ ಅಲ್ಲ. ಗುರುಬಲ ಕಳೆದು ಹೋಗ್ತಾ ಈಗ ಹಿಂದಿನ ವರ್ಷ ಇತ್ತ ಅಂತ ಕೇಳಿದ್ರೆ ಅದೂ ಇರಲಿಲ್ಲ. ಹಾಗೆ ಶನಿ ಕಾಟದ ದಿನಗಳು, ಶನಿ ಕಾಟದಲ್ಲಿ ಮೇನಂತ ಈಗ ಏಪ್ರಿಲ್ನಿಂದ ಇನ್ನು ಕೊನೆಯ 2.5 ವರ್ಷಗಳ ಇನ್ನು 2.5 ಪ್ರಥಮ 2.5 ವರ್ಷಗಳ ಅವಧಿ ಮುಗಿದು ಇನ್ನು 5 ವರ್ಷಗಳ ಅವಧಿ ಮಿಕ್ಕುಳಿಯುತ್ತೆ. ಈ 5 ವರ್ಷಗಳ ಕಾಲದ ಈ ಶನೈಶ್ಚರನ ಕಾಟ ಏನಿದೆ, ಈ ಶನೈಶ್ಚರನ ಕಾಟ ಅನ್ನುವಂಥದ್ದು ನಾನು ಹಿಂದೆಲ್ಲ ವಿವರಿಸಿದಂತೆ ಶನೈಶ್ಚರ ಮತ್ತು ಚಂದ್ರನ ನಡುವಿನ ತಿಕ್ಕಾಟವಾಗಿರೋದ್ರಿಂದ ಈ ರಾಶಿಯವರಿಗೆ ಒಳಿತನ್ನು ಮಾಡಬೇಕಾದಂತಹ ಚಂದ್ರನಿಗೆ ಅವನ ಕಾಂತಿಯ ಸ್ವರೂಪದಲ್ಲಿ ಕೆಲವು ಏನಾಗುತ್ತೆ, ವಿಪರೀತವಾದಂಥ ವೈರುಧ್ಯಗಳು ಅಲ್ಲಿ ಅಂತರ್ಗತವಾಗುತ್ತೆ. ಪೂರ್ವ ಪುಣ್ಯ ಸ್ಥಾನವನ್ನು ನಿರ್ದೇಶಿಸಬೇಕಾದಂಥ ಆ ಮನೆ ಯಜಮಾನನಾದಂಥ ಚಂದ್ರ ಇವರ ಮಕ್ಕಳ ಮೇಲಿನ ಸಂದರ್ಭದ ವಿಚಾರಗಳಲ್ಲಿ ಕೆಲವು ಏನಂತ ದುರ್ಬಲವಾದಂತಹ ವಿಚಾರಗಳನ್ನು ತುಂಬೋದಕ್ಕೆ ಅವಕಾಶ ಇರುತ್ತೆ. ಯಾವ ಚಂದ್ರ ಮಕ್ಕಳ ವಿಚಾರದಲ್ಲಿ ಸಂಪೂರ್ಣವಾದಂಥ ಶಕ್ತಿಯನ್ನು ಇವರಿಗೆ ಒದಗಿಸ್ಕೊಡ್ಬೇಕೋ ಆ ವಿಚಾರದಲ್ಲಿಯೇ ತಟಸ್ಥನಾಗಿ ಬಿಡುವಂತಹ ಒಂದು ಅನಿವಾರ್ಯ ಸ್ಥಿತಿ ಈ ವರ್ಷ ಇವರಿಗೆ ನೆರವೇರುತ್ತೆ. ಯಾವತ್ತೂ ಜೀವನದಲ್ಲಿ ಒಂದೊಂದು ಘಟ್ಟಗಳು, ಆ ಘಟ್ಟದಲ್ಲಿ ನಾವು ಯಾವುದೋ ಒಂದು ಘಟ್ಟದಲ್ಲಿ ನಾವು ಮದುವೆ ಆಗಬೇಕು, ಯಾವುದೋ ಒಂದು ಘಟ್ಟದಲ್ಲಿ ನಮಗೊಂದು ಕೆಲಸ ಸಿಗಬೇಕು, ಯಾವುದೋ ಒಂದು ಘಟ್ಟದಲ್ಲಿ ಪ್ರಮೋಷನ್ ಸಿಗಬೇಕು, ಯಾವುದೋ ಒಂದು ಘಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಒಳಿತಾಗಬೇಕು, ನಮಗೆ ಸಂತಾನ ಭಾಗ್ಯ ಸಿಗಬೇಕು. ಈ ಎಲ್ಲ ವಿಚಾರಗಳು ಒಂದೊಂದು ಘಟ್ಟದಲ್ಲಿ, ಅಂದರೆ ಮನುಷ್ಯನ ಜೀವನದ ಸಂದರ್ಭದಲ್ಲಿ ಪ್ರತಿ ಘಟ್ಟಗಳು ಕೂಡ ಬಹಳ ಇಂಪಾರ್ಟೆಂಟ್ ಆದದ್ದೇ. ಹಾಗೆಯೇ ಮಕ್ಕಳ ವಿಚಾರವೂ ಕೂಡ ಇಂಪಾರ್ಟೆಂಟ್ ಆದದ್ದೇ. ಅಂತಹ ಮಕ್ಕಳು ಸರಿಯಾದ ರೀತಿಯಲ್ಲಿ ಇಲ್ಲ ಅನ್ನುವಾಗ ಕೆಲವು ರೀತಿಯ ವಿಫಲತೆಗಳು ಬಾಧಿಸೋದಕ್ಕೆ ತಂದೆ ತಾಯಿಗಳಲ್ಲಿ ಸಾಧ್ಯತೆಗಳು ಜಾಸ್ತಿ ಅಲ್ಲ, ಅನಿವಾರ್ಯ. ಅದು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಬೇಕಾದಂಥದ್ದು. ಆದರೆ ಸುಖ ಸ್ಥಾನದಲ್ಲಿಯೇ ಗುರು ಇರೋದರಿಂದಾಗಿ ಅನೇಕ ರೀತಿಯ ಕಂಟ್ರೋಲ್ಗಳನ್ನು ಇವನು ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ಶನಿ ಕಾಟದ ಹೊರತಾಗಿಯೂ ಪ್ರಮೋಷನ್ಗಳು ಸಿಗೋದಕ್ಕೆ ಅವಕಾಶಗಳು ಹೇರಳವಾಗಿ ಬರಬಹುದು. ಆದರೆ ಇದು ಪ್ರಮೋಷನ್ ಬಂದಾಗಲೇ ನಮಗೆ ಬೇಕಿರದ ಜಾಗಕ್ಕೆ ವರ್ಗಾವಣೆ ಆಗುವಂಥದ್ದು, ನಮಗೆ ಬೇಕಿರದೇ ಹೋದಂತಹ ನಮ್ಮ ಸಬಾರ್ಡಿನೇಟ್ಸ್ ಆಗಲಿ ಅಥವಾ ನಮಗಿಂತಲೂ ಮೇಲಿನ ಬಾಸ್ಗಳಾಗಲಿ ಸಿಗುವಂಥದ್ದು ಆಗುವುದರ ಮೂಲಕವಾಗಿ ಮಾನಸಿಕವಾದಂಥ ಕಿರಿಕಿರಿಗಳು ಜಾಸ್ತಿ ಆಗುವುದಕ್ಕೋ, ಯಾಕೆಂದರೆ ಜೀವನದ ಸಂದರ್ಭದಲ್ಲಿ ನಾವು ಒಬ್ಬರೇ ಗೆಲ್ತೀವಿ ಅನ್ನೋದಕ್ಕೆ ನಾವು ಊಹಿಸ್ಕೊಂಡು ಹೊರಟ್ರೆ ಅದು ಸಾಧ್ಯವಾಗೋದಿಲ್ಲ. ನಾವು ಎಲ್ಲಿ ಕೆಲಸ ಮಾಡ್ತೇವೋ ಅಲ್ಲಿ ನಮ್ಮ ಸಬಾರ್ಡಿನೇಟ್ಸ್ ನಮ್ಮನ್ನು ಹೆಲ್ಪ್ ಮಾಡಬೇಕಾಗತ್ತೆ, ಬಾಸ್ ಹೆಲ್ಪ್ ಮಾಡಬೇಕಾಗತ್ತೆ. ಯಾವುದೇ ಒಂದು ಪಾಯಿಂಟ್ನಲ್ಲಿ ಕಿರಿಕಿರಿಗಳು ಸ್ಟಾರ್ಟ್ ಆದರೂ ಕೂಡ ಅದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮಾನಸಿಕವಾದಂಥ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೆ. ಹಾಗಾಗಿ ಕೆಲಸದ ಸ್ಥಳದಲ್ಲಿ ವಿಶೇಷವಾದಂತಹ ಒಂದು ನಿಗಾವನ್ನು ಇವರು ಏನು ಮಾಡಬೇಕಾಗತ್ತೆ, ಕೇಂದ್ರೀಕರಿಸಬೇಕಾಗತ್ತೆ. ಆ ಒಂದು ನಿಗಾವನ್ನು ಕೇಂದ್ರೀಕರಿಸುವುದರ ಮೂಲಕವಾಗಿ ಜಾಣ್ಮೆಯ ಮೂಲಕ ತಮ್ಮ ಬಾಸನ್ನಾಗಲಿ ತಮ್ಮ ಸಬಾರ್ಡಿನೇಟ್ಸನ್ನಾಗಲಿ ಇವರು ನಿಯಂತ್ರಣ ಮಾಡಿದಲ್ಲಿ ಅನೇಕ ರೀತಿಯ ಒಳಿತುಗಳನ್ನು ಈ ವರ್ಷ ನಿರೀಕ್ಷೆ ಮಾಡ್ಬೋದು. ಆದರೆ ಹಾಗೆ ನಿಯಂತ್ರಣ ಮಾಡುವಂಥದ್ದು ಸುಲಭದ ಕೆಲಸವಾಗಿರೋದಿಲ್ಲ, ಅದಕ್ಕೊಂದು ಚಾಕಚಕ್ಯತೆ ಬೇಕು. ಅಂತಹ ಚಾಕಚಕ್ಯತೆ ಒದಗಿ ಬರುವಂತಹ ಸಂದರ್ಭಕ್ಕೆ ನಮ್ಮ ಮನಸ್ಸಿನ ಸಂದರ್ಭದ ಶಾಂತಿಯ ಸಂದರ್ಭ ಏನಾಗಿರಬೇಕು, ಅದು ಒಳ್ಳೆಯದಾದ ಸ್ವರೂಪದಲ್ಲಿ ಇದ್ದಿರಬೇಕಾಗತ್ತೆ. ಹಾಗಾಗಿ ಅಲ್ಲಿಯೇ ಮಕ್ಕಳ ವಿಚಾರದಲ್ಲಿ ನಮಗೆ ಕಿರಿಕಿರಿಗಳು ತುಂಬಿಕೊಂಡಂತಹ ಒಂದು ಸಂದರ್ಭ ಬಂದುಬಿಡೋದಕ್ಕೆ ಈ ವರ್ಷ ಜಾಸ್ತಿ ಆದಂಥದ್ದು ಇರ್ತದೆ. ಆಗ ಆ ಒಂದು ನಮ್ಮ ಯಾತನೆ, ಆ ಒಂದು ನಮ್ಮ ಮನೋಸ್ಥಿತಿ ಏನಾಗುತ್ತೆ, ಅದು ಆಫೀಸ್ನಲ್ಲಿಯೂ ಕೂಡ ನಮ್ಮ ಒಂದು ಮನಸ್ಸಿನ ಒಂದು ಯಾತನೆಯ ವಿಚಾರವಾಗಿ ಆಫೀಸಿನ ವಿಚಾರಗಳಲ್ಲಿ ನಮ್ಮದಾದಂತಹ ಸಂಪೂರ್ಣವಾದಂತಹ ಮನಸ್ಸನ್ನು ತೊಡಗಿಸ್ಕೊಳ್ಳೋದಕ್ಕೆ ಕಷ್ಟಕರವಾದಂತಹ ಸ್ಥಿತಿಗತಿಗಳು ಬಂದುಬಿಡ್ಬೋದು. ಈಗ ಕಷ್ಟಕರವಾದ ಸ್ಥಿತಿಗತಿಗಳಿಂದ ಏನಾಗುತ್ತೆ, ನಮಗೆ ಅನೇಕ ರೀತಿಯ ಶತ್ರುಗಳು ನಿರ್ಮಾಣವಾಗಿ, ಅಂದರೆ ಎಲ್ಲಿ ಕೆಲಸದ ಸ್ಥಳವೋ ಅಲ್ಲೇ ಶತ್ರುಗಳ ನಿರ್ಮಾಣವಾಯಿತು ಅಂತಾದರೆ ಬದುಕು ಯಾತನಾಮಯವಾದಂಥ ಸ್ವರೂಪವನ್ನು ಪಡೆಯುತ್ತೆ. ಈ ಬಗೆಗಾಗಿ ಅನೇಕ ರೀತಿಯ
ವಿಚಾರದಲ್ಲಿ ಮೀನರಾಶಿಯವರು ತಮ್ಮದೇ ಆದಂತಹ ಸ್ವರೂಪದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಈ ಎಲ್ಲ ಸಂಗತಿಗಳನ್ನು ನಿಯಂತ್ರಿಸುವ ಒಂದು ಜಾಣ್ಮೆಯನ್ನು ತಾಳ್ಮೆಯನ್ನು ತೋರಿಸ್ಬೇಕಾದಂಥದ್ದು ಈ ವರ್ಷ ಅನಿವಾರ್ಯವಾಗಿರುತ್ತೆ. ಹಾಗೆಯೇ ಇವರ ಆರ್ಥಿಕತೆಯನ್ನು ಒಳಿತಿಗೆ ಸಾಗಿಸಿಕೊಂಡು ಹೋಗಬೇಕಾದಂತಹ ಮಂಗಳ ಇವರಿಗೆ ಜೀವನದ ಸಂದರ್ಭದಲ್ಲಿ ಆರ್ಥಿಕತೆಯ ಬಗೆಗಾಗಿನ ಒಂದು ವಿಶೇಷತೆಯನ್ನು ಒಂದು ವಿಶೇಷ ಸ್ವರೂಪದಲ್ಲಿ ಒಂದು ಸಕಾರಾತ್ಮಕವಾದ ಶಕ್ತಿಯಾಗಿ ಮಾರ್ಪಡಿಸುವಲ್ಲಿ ತನ್ನದೇ ಆದಂತಹ ಸಹಾಯವನ್ನು ಕೊಡ್ತಾನೆ. ಹಾಗಾಗಿ ಆರ್ಥಿಕ ವಿಚಾರಗಳಲ್ಲಿ ಅಷ್ಟೊಂದು ರೀತಿಯ ಯೋಚನೆಯನ್ನು ಮಾಡಬೇಕಾದಂಥದ್ದು ಇರದೇ ಹೋದರೂ ಕೂಡ ಈ ರಾಶಿಯವರಿಗೆ ನಷ್ಟದ ಮನೆ ಯಜಮಾನನಾಗಿ ಶನೈಶ್ಚರ ಇದ್ದಿರೋದರಿಂದಲೂ ಆ ಶನೈಶ್ಚರ ಇವರ ರಾಶಿಗೆ ಬಂದುದರ ಕಾರಣಕ್ಕಾಗಿಯೂ ಇನ್ನೂ ಉಳಿದಂತಹ 5 ವರ್ಷಗಳ ಸಂದರ್ಭದಲ್ಲಿ ಅನೇಕ ನಷ್ಟಗಳನ್ನು ಎದುರಿಸಬೇಕಾದಂತಹ ಸಂದರ್ಭಗಳು ಬಂದುಬಿಡಬಹುದು. ಆರ್ಥಿಕವಾಗಿ ಅಂದರೆ ನೋಡಿ, ನಮ್ಮ ಹತ್ರ 10 ಕೋಟಿ ಹಣ ಇದ್ದಿರಬಹುದು, 9 ಕೋಟಿ ಹಣ ನಷ್ಟವನ್ನು ಅನುಭವಿಸಲ್ಪಡುವಂಥ ಒಂದು ಸ್ಥಿತಿ ಬಂದುಬಿಡ್ತು ಅಂತಾದರೆ 1 ಕೋಟಿ ಹಣ ಇದ್ದರೂ ಕೂಡ ಈ ಹಣ ಕಡಿಮೆ ಏನು ಅನ್ನುವಂತಹ ಒಂದು ವ್ಯಾಕುಲತೆ ಅಥವಾ ಒಂದು ಏನು ಗಾಬರಿ ಏನಿದೆ ಅದು ಉಂಟಾಗೋದಕ್ಕೆ ಬೇಕಾದಂತಹ ಸಂದರ್ಭ ನಿರ್ಮಾಣವಾಗಿಬಿಡ್ಬೋದು. ಹಾಗಾಗಿ ನಷ್ಟದ ವಿಚಾರದಲ್ಲಿ ಬಹಳಷ್ಟು ಎಚ್ಚರದಲ್ಲಿರಬೇಕು. ನಷ್ಟದ ಮನೆಯ ಅಧಿಪತಿಯೇ ಶನೈಶ್ಚರ ಕಾಟವನ್ನು ಕೊಡ್ತಾ ಇರುವವನಾಗಿರೋದ್ರಿಂದ ಈ ನಷ್ಟದ ಬಗೆಗಾಗಿ ಯಾವ ಕೆಲಸದಲ್ಲಿ ನೀವು ಮಗ್ನರಾಗಿರ್ತೀರೋ ಅಲ್ಲಿ ಹಣಕಾಸಿನ ವಿಚಾರ ಬಂತು, ಆದರೆ ಯಾವುದೇ ಒಂದು ಒಡಂಬಡಿಕೆ ವಿಚಾರದಲ್ಲಿ ಕಾಗದ ಪತ್ರಗಳ ವಿಚಾರದಲ್ಲಿ ಸಿಗ್ನೇಚರನ್ನು ಹಾಕುವಂಥದ್ದಿದೆ ಅಂತಾದರೆ ಅಲ್ಲಿ ಬಹಳ ಎಚ್ಚರವನ್ನು ನಿರ್ವಹಿಸಿ ಸಿಗ್ನೇಚರನ್ನು ಮಾಡುವಂತಹ, ಯಾಕೆಂದರೆ ನಮ್ಮ ಸಿಗ್ನೇಚರ್ ಹೇಳುವಂಥದ್ದು ಯಾವುದೋ ಒಂದು ಗಡಿಬಿಡಿಯಲ್ಲಿ ನಾನು ಹಾಕಿದೆ, ಯಾವುದೋ ಒಂದು ಒತ್ತಡ ಬಂತು ಹಾಗಾಗಿ ನಾನು ಹಾಕಿದೆ, ಯಾವುದೋ ಒಬ್ಬರು ಎಲ್ಲೋ ಒಂದು ದೂರದಿಂದ ರಾಜಕಾರಣಿಗಳು ಅಥವಾ ನಮ್ಮ ಬಾಸು ನಮಗೆ ಫೋನ್ ಮಾಡಿದರು, ಆ ಫೋನ್ ಮಾಡಿದ್ದರಿಂದಾಗಿ ಅವರ ಕನ್ಸೆಂಟು ಯಾವಾಗಲೂ ಅವರ ಕನ್ಸೆಂಟುಗಳು ಒಂದು ಬರಹದ ಸ್ವರೂಪದಲ್ಲಿ ಅಥವಾ ಸಿಗ್ನೇಚರ್ ಸ್ವರೂಪದಲ್ಲಿ ಇದ್ದರೆ ಮಾತ್ರ ಆ ಒಂದು ರಿಸ್ಕನ್ನು ತಗೊಳ್ಬೇಕಾದಂತಹ ವಿಚಾರಕ್ಕೆ ಮುಂದಾಗಬೇಕು. ಅದಿಲ್ಲದೆ ಹೋದರೆ ನಾನು ಫೋನ್ನಲ್ಲಿ ಅವರು ಫೋನ್ನಲ್ಲಿ ಹೇಳಿದ್ದನ್ನು ನಾನು ಶಿರಸಾವಹಿಸಿದೆ ಅಂತ ಹೇಳಿದರೆ ಅವರು ನಂತರ ಜವಾಬ್ದಾರಿಯ ವಿಚಾರ ಬಂದಾಗ ಈ ಒಂದು ಜವಾಬ್ದಾರಿಯಿಂದ ಅವರು ಜಾರಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ಸೈನ್ ಹಾಕಿದಂತಹ ಯಾವ ವ್ಯಕ್ತಿ ಇದ್ದಾನೋ, ಈ ಮೀನರಾಶಿಯ ವ್ಯಕ್ತಿಗಳಿರ್ತಾರೋ ಅವರು ಅಪಾಯಕ್ಕೆ ಸಿಲುಕು ಹಾಕಿಕೊಳ್ಳುವಂತಹ ಒಂದು ಸಂದರ್ಭ ಬರುತ್ತೆ. ಇವತ್ತು ಅನೇಕ ರೀತಿಯ ರಾಜಕೀಯ ಹಗರಣದ ಸಂದರ್ಭ ಬಂದಾಗ ನಾವೆಲ್ಲ ದಿನನಿತ್ಯದ ಸಂದರ್ಭದಲ್ಲಿ ಯಾರೋ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು, ಯಾವುದೋ ಒಂದು ನಿಗಮದ ಹಣ ಪೋಲಾಯಿತು, ಯಾವುದೋ ಒಂದು ಸ್ವರೂಪದಲ್ಲಿ ಅದು ಹೊರ ಹೋಯಿತು, ಅದಕ್ಕೆ ನಾನು ಭಯದಿಂದ ಇದಕ್ಕೆ ನಾನೇ ಕಾರಣನಾಗಬಹುದು, ನಾಳೆ ನಾನೇ ತೊಂದರೆ ಒಳಗಾಗಬಹುದು ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ದೋ ಅಥವಾ ಇನ್ಯಾವುದೋ ಸ್ವರೂಪದಲ್ಲಿ ತೊಂದರೆಗಳನ್ನು ತಂದುಕೊಂಡಿದ್ದೋ, ಇವೆಲ್ಲ ವಿಚಾರಗಳನ್ನು ನಾವು ದಿನನಿತ್ಯದ ಒಂದು ಸಾಮಾಜಿಕ ಸಂದರ್ಭಗಳಲ್ಲಿ ರಾಜಕೀಯ ಸಂದರ್ಭಗಳಲ್ಲಿ ನೋಡ್ತಾನೆ ಇರ್ತವೆ. ಇಂತಹ ವಿಚಾರಗಳು ನೆರವೇರೋದಕ್ಕೆ ಸಾಧ್ಯವಾಗಬಹುದಾದಂಥ ಸನ್ನಿವೇಶ ನಿರ್ಮಾಣವಾಗಿಬಿಡಬಹುದು. ಹಾಗಾಗಿ ಈ ಎಲ್ಲ ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ಮಕ್ಕಳ ಬಗೆಗಾಗಿಯೂ ಹಣಕಾಸಿನ ವಿಚಾರದಲ್ಲಿಯೂ, ಹಣಕಾಸಿನ ವಿಚಾರ ವೈಯಕ್ತಿಕವಾಗಿ ಒಳ್ಳೆಯ ನೆಲೆಯಲ್ಲಿ ಸಿದ್ಧಿಸಬಹುದಾದಂತಹ ಒಂದು ಘಟಕವಾದರೂ ಕೂಡ ಇವರ ಜವಾಬ್ದಾರಿಯುತವಾದಂಥ ಕೆಲಸದ ಸ್ಥಳದಲ್ಲಿ ಹಣಕಾಸಿನ ವಿಚಾರವನ್ನು ನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿ ನಾಳಿನ ತೊಂದರೆಯ ಒಂದು ಬೆಂಕಿಯ ಸ್ವರೂಪದ ಆ ಒಂದು ಭಗ್ಗಂತ ಉರಿಯುವಂತಹ ಜ್ವಾಲೆಯಾಗಿ ಅದು ನಿಲ್ಲಬಾರದು ಅನ್ನುವಂಥದ್ರ ಬಗ್ಗೆ ಎಲ್ಲ ಕೆಲಸಗಳಿಗೆ ತಮ್ಮ ಒಂದು ಅಂಕಿತವನ್ನು ಹಾಕಬೇಕಾದಂಥ ಸಂದರ್ಭದಲ್ಲಿ ಸರ್ವತ್ರವಾದಂಥ ಎಚ್ಚರದಲ್ಲಿರಬೇಕು. ಹಾಗಾಗಿ ಕೇವಲ 2.5 ವರ್ಷಗಳು ಮಾತ್ರ ಶನೈಶ್ಚರನ ಕಾಟದ ದಿನಗಳು ಕಳೆದಿವೆ. ಇನ್ನೂ 5 ವರ್ಷಗಳ ಕಾಲ ಇದು ನಿಮ್ಮನ್ನು ಕಾಡುವಂಥದ್ದಕ್ಕೆ ಇದು ತನ್ನದೇ ಆದಂಥ ವ್ಯಾಪ್ತಿಯಲ್ಲಿ ಆ ಉರುಳನ್ನು ನಿಮ್ಮ ಕುತ್ತಿಗೆಗೆ ಸುತ್ತಿದೆ. ಆದರೆ ಅದನ್ನು ನಿಮ್ಮ ಬೌದ್ಧಿಕ ಮಟ್ಟದ ಒಂದು ಎಲ್ಲ ರೀತಿಯ ಎಚ್ಚರದಿಂದ ಹಾಗೆಯೇ ನ್ಯಾಯಯುತವಾದ ನಡೆಯಿಂದ ನೀವು ಅದನ್ನು ನಿಯಂತ್ರಿಸುವಂಥ ಒಂದು ಶಕ್ತಿಯನ್ನು ಪಡಿಬೇಕು. ಈ ಒಂದು ನ್ಯಾಯಯುತವಾದ ನಡೆಯಿಂದ ಮತ್ತು ಬೌದ್ಧಿಕ ಮಟ್ಟದಿಂದ ಇವೆಲ್ಲವನ್ನು ನಿಯಂತ್ರಿಸಿದರೆ ಅಂತಾದರೆ ಸುಖದ ಸ್ಥಳದಲ್ಲಿಯೇ ನಿಮ್ಮ ಮನೆಯ ಯಜಮಾನನಾದಂಥ ಗುರು ಇರೋದರಿಂದ ಸುಖದ ವಿಚಾರದಲ್ಲಿ ವ್ಯತ್ಯಯಗಳು ಆಗೋದಕ್ಕೆ ಸಾಧ್ಯತೆಗಳಿರೋದಿಲ್ಲ. ಆದರೂ ಕೂಡ ಮಕ್ಕಳ ಬಗೆಗಿನ ವಿಚಾರದಲ್ಲಿ ಬಹುತೇಕವಾದಂತಹ ದೊಡ್ಡ ಎಚ್ಚರವನ್ನು ನಿರ್ವಹಿಸಬೇಕಾದಂಥದ್ದು ಅನಿವಾರ್ಯ ಇರುತ್ತೆ. ಅದನ್ನು ನಿರ್ವಹಿಸಿ ಮತ್ತು ಒಳ್ಳೆಯದಕ್ಕೆ ದಾರಿಯನ್ನು ಮಾಡಿಕೊಡಿ ಅಂತ ಹೇಳ್ತಾ ಇದ್ದೇನೆ. ಮೀನರಾಶಿಯ ಶುಭ ಅಶುಭ ಫಲಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದ ಗುರುಜಿ. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.